ನಮಸ್ಕಾರ, ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರಿಲಿಮ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟಂಥ ಸಿಂಪ್ಲಿಫಿಕೇಷನ್ ಮತ್ತು ಅಪ್ರಾಕ್ಸಿಮೇಷನ್ ಕ್ವಶನ್ಸ್ಗಳು ಸಾಲ್ವ್ ಮಾಡೋಣ. ಒಟ್ಟು ನಿಯರ್ಲಿ 70 ಅಪ್ರಾಕ್ಸಿಮೇಷನ್ ಮತ್ತು ಸಿಂಪ್ಲಿಫಿಕೇಷನ್ ಕ್ವಶನ್ಸ್ಗಳು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಲಾಗುತ್ತೆ. ಎಲ್ಲ ಪ್ರಿವಿಯಸ್ ಇಯರ್ ಪ್ಯಾಟರ್ನ್ ಮೇಲಿನ ಕ್ವಶನ್ಸ್ಗಳಾಗಿರ್ತವೆ. ಇದು ಆಲ್ರೆಡಿ ಪೂರ್ತಿ ಕ್ವಶನ್ ಪೇಪರ್ಗಳು ಸಾಲ್ವ್ ಮಾಡಲಾಗಿದೆ. ವಿಡಿಯೋ ಚಾನಲಲ್ಲಿ ಪ್ಲೇಲಿಸ್ಟಿಗೆ ಹೋಗಿ ಅಲ್ಲಿಂದ ನೀವು ಆ ವಿಡಿಯೋ ನೋಡ್ಬೋದು. ಅದೇ ಕ್ವಶನ್ಸ್ಗಳು ಆಮೇಲೆ ಇನ್ನು ಕೆಲವೊಂದು ಹೊಸ ಕ್ವಶನ್ಸ್ಗಳು ಕಂಪೈಲ್ ಮಾಡಿ ಒಟ್ಟು 70 ಕ್ವಶನ್ಸ್ಗಳು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಲಾಗುತ್ತೆ. ಎಲ್ಲ ಕ್ವಶನ್ಸ್ಗೂ ಟೈಮರ್ ಇರುತ್ತೆ. ಟೈಮರ್ ಆಗುವಷ್ಟರೊಳಗೆ ನೀವು ಸಾಲ್ವ್ ಮಾಡಬೇಕು. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. 30 ಸೆಕೆಂಡ್ಸಲ್ಲಿ ಮುಗಿಸ್ಬೇಕು ಎನಿ ಕಂಡೀಷನ್. ಇದು ಈಸಿ ಕ್ವಶನ್ಸ್ಗಳಿದಾವೆ. ಸ್ಕ್ವೇರ್ ರೂಟ್ ಬೇಸ್ಡ್ ಅಂತ ಹೇಳಿ ಮ್ಯಾಕ್ಸಿಮಮ್ ಕ್ವಶನ್ ಬಂದಿದೆ ಅಂತ ನಾನು ಮೊದಲು ಹೇಳಿನಿ. ಅದಕ್ಕೆ ಸ್ಕ್ವೇರ್ ರೂಟ್ ಬೇಸ್ಡ್ ಕ್ವಶನ್ಸ್ಗಳು ಜಾಸ್ತಿ ಇರ್ತಾವೆ. ಇಲ್ಲಿ ನೋಡ್ಬೇಕು ನೀವು. ಫಸ್ಟ್ ಕ್ವಶನ್ ಐತೆ, ಒಂದು 10 ಸೆಕೆಂಡ್ ಎಕ್ಸ್ಟ್ರಾ ತಗೋರಿ. ಓಕೆ, ಏನೈತಿ ಕ್ವಶನ್? ಸ್ಕ್ವೇರ್ ರೂಟ್ ಒಳಗೆ ಸ್ಕ್ವೇರ್ ರೂಟ್ ಹಾಕಂಗಿಲ್ಲ. ನಾನು ಡೈರೆಕ್ಟ್ ಬಿಡಿಸ್ತೀನಿ. ಅದು ಹಾಕೋದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಿಲ್ಲ ಪ್ರಿಲಿಮ್ಸ್ ಅಲ್ಲಿ. ಅದು ಐತಿ ಅಂತ ಅನ್ಕೊಳ್ಳೋದು ನಿಮ್ಮ ತಲೆಯಲ್ಲಿ ಇರಬೇಕು. 52 ಐತಿ. 52 ಇಂಟು 27 ಡಿವೈಡೆಡ್ ಬೈ 6 ಐತಿ, ಪ್ಲಸ್ 26 ಸ್ಕ್ವೇರ್ ಅದ, ಆಮೇಲೆ -10 ಐತಿ. ಇದೇನಾಗತ್ತೆ? 3 2 3 9 2 26 26 ಇಂಟು 9 ಪ್ಲಸ್ 26 ಸ್ಕ್ವೇರ್. ಇವೆರಡರೊಳಗೆ 26 ಕಾಮನ್ ಅದ. 26 ಕಾಮನ್ ತಗೊಂಡೇವು ಅಂದ್ರೆ ಇಲ್ಲಿ ಏನು ಉಳಿತು? 9 ಉಳಿತು. ಪ್ಲಸ್ ಇದರೊಳಗೆ ಏನು ಉಳಿತು? ಇನ್ನೊಂದು 26 ಉಳಿತು. 2 26 ಅದಾವಲ್ಲ ಸ್ಕ್ವೇರ್ ಇರೋದ್ರಿಂದ ಇನ್ನೊಂದು 26 ಇಲ್ಲಿ ಉಳಿತು. -10. 26 ಇಂಟು 26ರಲ್ಲಿ 9 ಕೊಡಿಸಿದ್ರೆ 35 ಆಯ್ತು. -10 ಉಳಿತದ. 35ನ 26ರೊಳಗೆ 13 ಇಂಟು 2 ಬರಿಬಹುದು. ಈ 2 ಇದಕ್ಕೆ ಹೋಯ್ತು ಅಂದ್ರೆ 70 ಇಂಟು 13 ಆಗತ್ತೆ. 13 7 91. 900 ಇದು 91 0 ಇಲ್ಲಿ ಬಂತು. 910 ಆಯ್ತು. ಮೈನಸ್ ಇದು 10 ಇಲ್ಲಿ ಐತಲ್ಲ, ಇದು -10 ಮಾಡಿದ್ವಿ. ಎಷ್ಟು ಬಂತ? 900 ಬಂತು. ನಾವು ಅನ್ಕೊಂಡಿದೀವಲ್ಲ ಇದು ಸ್ಕ್ವೇರ್ ರೂಟ್ ಮೇಲೆ ಐತೆ ಅಂತೇಳಿ. ಇದೆಲ್ಲ ಬಿಡ್ಸಾಕ್ ಪ್ರತಿಯೊಂದು ಸತಿ ಸ್ಕ್ವೇರ್ ರೂಟ್ ಹಾಕೋದ್ ಕುಂದ್ರದಿಲ್ಲ. ಇದು ಸ್ಕ್ವೇರ್ ರೂಟ್ ಹಾಕಿದೀವಿ ಅಂದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ? 30. ಆಪ್ಷನ್ ನಂಬರ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. ತರ್ಟಿ ಸೆಕೆಂಡ್ ಜಾಸ್ತಿನೇ ಆಯ್ತು ಇದಕ್ಕೆ. ಓಕೆ, ಏನೈತಿ ಕ್ವಶನ್? ಮೊದಲ ಸ್ಕ್ವೇರ್ ರೂಟ್ ತಗೊಂಡ್ಬಿಡೋಣ. ವ್ಯಾಲ್ಯೂ 2209 ಐತಿ. ಯಾವ ನಂಬರಿಗೆ ಸ್ಕ್ವೇರ್ ಮಾಡಿದ್ರೆ 9 ಇಂದ ಎಂಡ್ ಆಗುತ್ತಾ? 3 ಸ್ಕ್ವೇರ್ ಮಾಡಿದ್ರೆ 9 ಇಂದ ಎಂಡ್ ಆಗುತ್ತಾ? 7ಗೆ ಸ್ಕ್ವೇರ್ ಮಾಡಿದ್ರೆ 49 ಬರ್ತೈತಲ್ಲ, ಇದನ್ನ 9 ಇಂದ ಎಂಡ್ ಆಗುತ್ತೆ. ಅದಕ್ಕೋಸ್ಕರ ಇದು ಸ್ಕ್ವೇರ್ ರೂಟ್ ಹೊರಗೆ ಬಂದ ನಂತರ ಲಾಸ್ಟಿಗೆ 3 ದಿಂದ ಎಂಡ್ ಆಗೋ ನಂಬರ್ ಆಗಿರ್ಬೇಕು, ಅಥವಾ 7 ಇಂದ ಎಂಡ್ ಆಗೋ ನಂಬರ್ ಆಗಿರ್ಬೇಕು. ಸ್ಕ್ವೇರ್ ರೂಟ್ ಇರೋದ್ರಿಂದ ಲಾಸ್ಟ್ 2 ನಂಬರ್ಗೆ ಲೈನ್ ಹಾಕ್ಬಿಡೋದು. ಉಳಿತಷ್ಟು 22 ಉಳಿತು. ಈ 22ನ ನಿಯರೆಸ್ಟ್ ನಂಬರ್ ಗಳಿಂದ ಡಿವೈಡ್ ಮಾಡ್ಕೊಳ್ಳೋದು. ಸಾರಿ, ನಿಯರೆಸ್ಟ್ ಸ್ಕ್ವೇರ್ ಯಾವ್ಯಾವ ಬರ್ತವೆ ಇದಕ್ಕೆ? ಒಂದು ಹಿಂದ್ಗಡೆ ಇರೋದು, ಒಂದು ಮುಂದ್ಗಡೆ ಇರೋದು. ಇದು ನಿಯರೆಸ್ಟ್ ಸ್ಕ್ವೇರ್ ಯಾವ್ದೈತಿ? ಒಂದು ಹಿಂದ್ಗಡೆ ಇರೋದು 4 ಸ್ಕ್ವೇರ್ ಬರ್ತದೆ. ಇನ್ನೊಂದು 4 ಸ್ಕ್ವೇರ್ ಅಂದ್ರೆ 16. ಇನ್ನೊಂದು ಏನೈತಿ? 5 ಸ್ಕ್ವೇರ್ ಐತಿ. 5 ಸ್ಕ್ವೇರ್ ಅಂದ್ರೆ 25. ಈ ವ್ಯಾಲ್ಯೂ ಯಾವ್ದಕ್ಕೆ ನಿಯರೆಸ್ಟ್ ಐತಿ? 25 ನಿಯರೆಸ್ಟ್ ಐತಿ. ಯಾಕಂದ್ರೆ 3 ಡಿಫ್ರೆನ್ಸ್ ಇರೋದು. ಇದರಿಂದ ಇದಕ್ಕೆ ಹೋಗ್ಬೇಕಂತಂದ್ರೆ 6 ನಂಬರ್ ಡಿಫ್ರೆನ್ಸ್ ಆಗುತ್ತೆ. ಇದರಿಂದ ಇದಕ್ಕೆ 3 ಡಿಫ್ರೆನ್ಸ್ ಆಗುತ್ತೆ. ಅಂದ್ರೆ ಈ ನಂಬರ್ ದೊಡ್ಡ ಸ್ಕ್ವೇರ್ಗೆ ಸಮೀಪ ಇರೋದ್ರಿಂದ ದೊಡ್ಡ ವ್ಯಾಲ್ಯೂ ಮುಂದೆ ಈ ಸಣ್ಣ ನಂಬರ್ ಇಟ್ಬಿಡೋದು. ದೊಡ್ಡ ವ್ಯಾಲ್ಯೂ ಮುಂದೆ ಸಣ್ಣ ನಂಬರ್. ಇದರದ್ದು ಟೋಟಲ್ ವ್ಯಾಲ್ಯೂ ಏನು ಬರ್ತೈತಿ? 47. ದೊಡ್ಡ ವ್ಯಾಲ್ಯೂನ ಮುಂದೆ ಸಣ್ಣ ನಂಬರ್ ಇಟ್ಬಿಡೋದು. ಬೇಕಂದ್ರೆ ಇದಕ್ಕೆ ರಿವರ್ಸ್ ಆಗಿ ಮಾಡಿ ತೋರಿಸ್ತೀನಿ. 47 ಹೋಲ್ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರ್ತದೆ? 7 ಇದು ಯಾವ ರೀತಿ ಮಾಡೋದು ಅಂತೇಳಿ ನಾ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಫಸ್ಟ್ ಈ ದಂಡಿ ನಂಬರಿಂದ ಇಲ್ಲಿ ದಂಡಿ ನಂಬರ್ದು ಏನೈತಿಲ್ಲ ಇದ್ರದ್ದು ಸ್ಕ್ವೇರ್ ಮಾಡಿ ಇಟ್ಬಿಡೋಣ. ಬಿಳಿ ಸಂಖ್ಯೆ ಸ್ಕ್ವೇರ್ ಮಾಡಿದೀವಿ ಅಂದ್ರೆ ಎಷ್ಟು ಬರುತ್ತೆ? 7 49. 4ರ ಸ್ಕ್ವೇರ್ ಮಾಡಿದ್ರೆ 4 4 16. ಇದಾದ ನಂತರ ಈ 7ನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡೋಣ. 7 4 28. 28 ಬಂದಿರೋದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡೋಣ. 28 56. ಲಾಸ್ಟಿಗೆ ಒಂದು 0 ಕೊಟ್ಟು 56 ಇಲ್ಲಿ ಇಟ್ವಿ. 56 ಇಲ್ಲಿ ಇಟ್ಟು ನಂತರ ಏನು ಬರುತ್ತೆ? 9 9 ಬಂತು. 6ರಲ್ಲಿ 4 ಕೂಡಿಸಿದ್ರೆ 10 ಬಂತು. 1 ಕ್ಯಾರಿ ಆಯಿತು. 6ರಲ್ಲಿ 6 ಕೂಡಿಸಿದ್ರೆ ಇದೊಂದು ಕ್ಯಾರಿ ಆಗೋದಲ್ಲ. 6ರಲ್ಲಿ 6 ಕೂಡಿಸಿದ್ರೆ 12 ಆಯಿತು. 1 ಕ್ಯಾರಿ ಆಗಿ 2 ಇಲ್ಲಿ ಬಂತು. 1ರಲ್ಲಿ 1 ಕೂಡಿಸಿದ್ರೆ 2. ಏನು ಬರುತ್ತೆ?
47 2207 ಅದೇ ಇಲ್ಲ ಐತಲ್ಲ, ಇದ್ರ ವ್ಯಾಲ್ಯೂ ಏನು ಬಂತು 47 ಮೈನಸ್ 12 ಇಂಟು 12 ಐತಿ. 47 ಅಲ್ಲಿ ಮೈನಸ್ 12 ಅಂತ ಆದ್ರೆ ಎಷ್ಟು ಬರುತ್ತೆ? 2 ಹೋದ್ರೆ 5 ಬಂತು, 1 ಹೋದ್ರೆ 3 ಬಂತು, 8 12. ಇದ್ರೊಳಗಿಂದ 2 ಇದಕ್ಕೆ ಹೋಯ್ತು ಅಂದ್ರೆ 70 ಇಂಟು ಇಲ್ಲಿ ಎಷ್ಟು ಉಳಿತು? 6 ಇತ್ತು. 7 6 42, 420. ಆನ್ಸರ್ ಆಪ್ಷನ್ ನಂಬರ್ ಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಇದರಲ್ಲೂ ಏನೂ ಇಲ್ಲ, 30 ಸೆಕೆಂಡ್ಸ್ ಜಾಸ್ತಿನ ಆಯ್ತು. ಇದಕ್ಕೆ ಪೆನ್ನೇ ಯೂಸ್ ಮಾಡ್ಲಾರ್ದೆ ಬಿಡಿಸ್ಬೋದು ನೀವು ಪ್ರಾಕ್ಟೀಸ್ ಜಾಸ್ತಿ ಮಾಡಿದ್ರೆ. ಇದರಲ್ಲಿ ಎಷ್ಟು ಸಿಂಪ್ಲಿಫಿಕೇಶನ್ ಅಲ್ಲಿ ಟೈಮ್ ಉಳಿಸ್ತಿರಲ್ಲ ಅದು ನೀವು ಅರ್ಥಮೆಟಿಕಲ್ಲಿ ಯೂಸ್ ಮಾಡ್ಕೋಬಹುದು, DI ಅಲ್ಲಿ ಯೂಸ್ ಮಾಡ್ಕೋಬಹುದು. ಅರ್ಥಮೆಟಿಕ್ ಸ್ವಲ್ಪ ಟೈಮ್ ತಗೊಳತ್ತೆ, ಅದಕ್ಕೋಸ್ಕರ ಇಲ್ಲಿ ಟೈಮ್ ಉಳ್ಸಕ್ ಟ್ರೈ ಮಾಡ್ಬೇಕು ನೀವು. ಅದಕ್ಕೆ ಇದಕ್ಕೆ ಬೇಸಿಕ್ ಏನೇನ್ ಬೇಕಲ್ಲ ಎಲ್ಲ ಮೊದಲೇ ಪ್ರಿಪೇರ್ ಇಡಬೇಕು. ಟೇಬಲ್ಸ್ಗಳು ಗೊತ್ತಿರಬೇಕು, 2 ರಿಂದ 30 ಮಟ್ಟ. ಸ್ಕ್ವೇರ್ಸ್ಗಳು ಮತ್ತೆ ಕ್ಯೂಬ್ಸ್ಗಳು ಗೊತ್ತಿರಬೇಕು. ಸ್ಕ್ವೇರ್ಸ್ 30 ಮಟ್ಟ ಗೊತ್ತಿರಬೇಕು, ಕ್ಯೂಬ್ಗಳೆಲ್ಲ 20 ಮಟ್ಟ ಗೊತ್ತಿರಬೇಕು. ಪರ್ಸೆಂಟೇಜ್ ಫ್ರಾಕ್ಷನ್ ಕನ್ವರ್ಷನ್ ಗೊತ್ತಿರಬೇಕು. ಇದೆಲ್ಲ ಗೊತ್ತಿದ್ರೆ ನಿಮ್ಗೆ ಸಿಂಪ್ಲಿಫಿಕೇಶನ್ ಈಸಿಯಾಗಿ ಹೋಗುತ್ತೆ. ಓಕೆ, ಇದ್ರಲ್ಲಿ ಏನೈತಿ? ರೂಟ್ ಅನ್ಕೊಳ್ಳೋದೇ ಇಲ್ಲ ನಾವು. ಇದು ಇದ್ರಾಗ ಡೈರೆಕ್ಟ್ ವ್ಯಾಲ್ಯೂ ಅದ. ಇದು 16 ಸ್ಕ್ವೇರ್ ಐತಿ, ಇದು 13 ಸ್ಕ್ವೇರ್ ಐತಿ. ಇವೆರಡು ಹೊರಗೆ ಸ್ಕ್ವೇರ್ ರೂಟ್ ಮೇಲೆ ಇರೋದ್ರಿಂದ ಹೊರಗೆ ಬಂದ್ರೆ 16 ಇಂಟು 13 ಆಯ್ತು. ಪ್ಲಸ್ ಇದು ಡಿವೈಡೆಡ್ ಬೈ ಇರೋದ್ರಿಂದ 360 ಡಿವೈಡೆಡ್ ಬೈ 12 ಅದ. 12 ಮೂರಲೇ ಆಗುತ್ತೆ, 0000 ಬತ್ತು. ಇದ್ರ ಟೋಟಲ್ ವ್ಯಾಲ್ಯೂ 300 ಬಂತು. ಈ ಕಡೆ ಎಷ್ಟೈತಿ? 800 ಮೈನಸ್ ಎಕ್ಸ್ ಐತಿ. ಇದು ಮೈನಸ್ ಎಕ್ಸ್ ಈ ಕಡೆ ಬರ್ತೈತಿ, ಇವೆರಡು ಎಲ್ಲ ವ್ಯಾಲ್ಯೂ ಈ ಕಡೆ ಬರ್ತಾವೆ. ಎಕ್ಸ್ ಈಸ್ ಈಕ್ವಲ್ಸ್ ಟು 800 ಅಲ್ಲಿ 300 ಐತೆ ಅಂದ್ರೆ 500 ಉಳಿತು. 500 ಮೈನಸ್ ಇವೆರಡು ಈ ಕಡೆ ಬಂತು. ಈ ಕಡೆ ಬರ್ಬೇಕು, ಮೊದಲೇ ಇದು ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ. 16 ಮೂರಲೆ 48, 4 ಕ್ಯಾರಿ, 16 ಒಂದ್ಲೆ 16, 1 4 ಕೊಡ್ಸಿದ್ರೆ 20 ಆಯ್ತು. 208 ಇದ್ರ ವ್ಯಾಲ್ಯೂ. 208 ಹೋದ್ರೆ 200 ಹೋದ್ರೆ ಎಷ್ಟು ಬರ್ತೈತಿ? 300 ಬತ್ತು. 300 8 ಹೋದ್ರೆ 292. ಆಪ್ಷನ್ ನಂಬರ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಇದನ್ನು ಈಸಿ ಕ್ವಶನ್ ಐತಿ. ಇದು ಡೈರೆಕ್ಟ್ ಕ್ವಶನ್ ಅದ, ಇದ್ರೊಳಗೆ ಏನೂ ಇಲ್ಲೇ ಡೈರೆಕ್ಟ್ ವ್ಯಾಲ್ಯೂ ಇಟ್ಬಿಡೋದಷ್ಟೇ. ಕ್ಯೂಬ್ ವ್ಯಾಲ್ಯೂ ಸ್ಕ್ವೇರ್ ವ್ಯಾಲ್ಯೂ ಗೊತ್ತಿದ್ದವ್ರು ಇದು ಭಾರಿ ಈಸಿಯಾಗಿ ಮಾಡ್ಬೋದು. ಓಕೆ, ಏನೈತಿ ಇದರಲ್ಲಿ? 130 ಇದು 1331 ಐತಲ್ಲ. 1331 ಕ್ಯೂಬ್ ಇಂದ ಹೊರಗಡೆ ಬಂದ್ರೆ 11 ಕ್ಯೂಬ್. ಇದು 11 ಕ್ಯೂಬ್ ಇಸ್ ಈಕ್ವಲ್ ಟು 1331. 11 ಮಲ್ಟಿಪ್ಲಿಕೇಶನ್ ಹೇಳಿದ್ದೆ, ನಾ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೆ. ಅದರ 11 ಅನ್ನ ಯಾವ ರೀತಿ ಮಲ್ಟಿಪ್ಲೈ ಮಾಡೋದು ಅಂತ ಹೇಳಿದ್ದೆ. 11 ಸ್ಕ್ವೇರ್ ಅಂತ ಗೊತ್ತಿರ್ತೈತಿ, 121 ಅಲ್ಲ. ಇದಕ್ಕೆ ಇನ್ನೊಂದ್ಸರಿ 11 ಮಲ್ಟಿಪ್ಲೈ ಮಾಡಿದ್ರೆ ಕ್ಯೂಬ್ ಬರ್ತೈತಿ. ಇನ್ನೊಂದ್ಸರಿ 11 ಮಲ್ಟಿಪ್ಲೈ ಮಾಡ್ಬೇಕಂತಂದ್ರೆ ಯಾವುದೇ ನಂಬರ್ ಇರಲಿ, ಇಲ್ಲಿ ಯಾವುದೇ ನಂಬರ್ ಇದು 121 ಬೇಡ, ಬೇರೆ ಯಾವುದೇ ನಂಬರ್ ಇದ್ರು ಬಿ ಅದಕ್ಕೆ ಯಾವ ರೀತಿ ಮಲ್ಟಿಪ್ಲೈ ಮಾಡ್ಬೇಕಂತಂದ್ರೆ ಲಾಸ್ಟ್ ನಂಬರ್ ಏನಿರ್ತೈತಲ್ಲ ಅದೇ ತಂದು ಕೆಳಗಿಟ್ಬಿಡೋದು ಒಂದೇ ಸತಿ. ಆಮೇಲೆ ಈ ನಂಬರ್ ಇದರಲ್ಲಿ ಆಡ್ ಮಾಡೋದು. 2ರಲ್ಲಿ 1 ಕೂಡಿಸಿದ್ರೆ 3 ಆಯ್ತು. ಈ ನಂಬರ್ನ ಇದ್ರ ಮುಂದೆ ಆಡ್ ಮಾಡೋದು, ಮುಂದಿನ ನಂಬರ್ ಆಡ್ ಮಾಡೋದು. 2ರಲ್ಲಿ 1 ಕೂಡಿಸಿದ್ರೆ ಮತ್ತೆ 3 ಆಯ್ತು. ಲಾಸ್ಟಿಗೆ ಏನು ಉಳಿದೈತಿ? 1 ಅಂತಷ್ಟೇ ಉಳಿದೈತಿ. 1ರ ಮುಂದೆ ಯಾವುದೋ ನಂಬರ್ ಇಲ್ಲ, 1ಕ್ಕೆ 1 ತಂದು ಇಟ್ಬಿಡು. 11 ಕ್ಯೂಬ್ ಏನಾಗುತ್ತೆ? 1331. ಇದು ಹೊರಗಡೆ ಬಂದ್ರೆ ಕ್ಯೂಬ್ ರೂಟ್ ಐತಿ. ಇದು ಕ್ಯೂಬ್ ರೂಟ್ದಿಂದ ಇದು ಹೊರಗಡೆ ಬಂದ್ರೆ 11 ಆಯ್ತು. ಪ್ಲಸ್ ಇದು 11 ಸ್ಕ್ವೇರ್ ಐತಿ ಇಂಟು 11 ಐತಿ, ಎಲ್ಲ ಸೇರಿಸಿ 11 ಕ್ಯೂಬ್ ಆಯ್ತು. ಡಿವೈಡೆಡ್ ಬೈ ಇದ್ರದ್ದು ಏನೋ ಇದನ್ನು ವ್ಯಾಲ್ಯೂ ಅನ್ನೋದು 11 ಕ್ಯೂಬ್ ವ್ಯಾಲ್ಯೂ ಇದೆ. ಎಲ್ಲ ಕ್ಯಾನ್ಸಲ್ ಏನು ಬಂತು? 1 ಬಂತು. 11ರಲ್ಲಿ 1 ಕೂಡಿಸಿದ್ರೆ 12. ಆಪ್ಷನ್ ನಂಬರ್ ಸಿ. ಇದೇ ರೀತಿ ಬಿಡ್ಸ್ಕೊಂತ ಹೋದ್ರೆ ನಿಮ್ಗೆ ಈಸಿ ಆಗತ್ತೆ. ಸಾರಿ, ಇಷ್ಟು ಫಾಸ್ಟ್ ನಮ್ಗೆ ಆಗಂಗಿಲ್ಲ ಅನ್ಕೊಂಡು ನೀವು ಸ್ಲೋ ಬಿಡ್ಸ್ಕೊಂತ ಕುಂತ್ರೆ ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ಸ್ಗಳು ಅಟೆಂಡ್ ಮಾಡೋದಾಗಂಗಿಲ್ಲ. ಇವಾಗ ಡಿಫಿಕಲ್ಟ್ ಅನ್ಸತ್ತೆ ನಿಮ್ಗೆ ಸ್ವಲ್ಪ, ನೀವು ಹಂಗ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ರೂಢಿ ಆಗತ್ತೆ. ಓಕೆ, 30 ಸೆಕೆಂಡ್ಸ್ ಟೈಮ್ ಇರುತ್ತೆ, ಸಾಲ್ವ್ ಮಾಡ್ರಿ. 40 ಸೆಕೆಂಡ್ಸ್ ತಗೋರಿ.
ಓಕೆ, ಏನೈತಿ ಇದರಲ್ಲಿ ಸ್ಕ್ವೇರ್ ರೂಟ್ ಒಳಗಡೆ ಕ್ವಶನ್ ಮಾರ್ಕ್ ಕೊಟ್ಟ ನಾವು ಈ ರೀತಿನೂ ಬರ್ತಾವೆ ಕ್ವಶನ್ಗಳು. ಇದು ಕ್ವಶನ್ ಮಾರ್ಕ್ ಎಕ್ಸ್ ಅನ್ಕೊಳ್ಳೋಣ, 6 ಐತಿ, ಅದಕ್ಕೆ 6x ಆಯ್ತು ಟೋಟಲ್. ಕ್ವಶನ್ ಮಾರ್ಕ್ ಆಫ್ ಎಕ್ಸ್ ಅಂದ್ರೆ ಇದಕ್ಕೆ ಎಕ್ಸ್ ಅನ್ಕೊಂಡೆ ಅಂದ್ರೆ 6x ಆಯ್ತು. ಪ್ಲಸ್ 20% ಆಫ್ 95, 20% ಅಂದ್ರೆ 1/5 ವ್ಯಾಲ್ಯೂ ಇದು. 20% ಇಸ್ ಈಕ್ವಲ್ ಟು 1/5. 1/5 ಇಲ್ಲಿ ಇಟ್ಟಿವಿ ಅಂದ್ರೆ ಇಲ್ಲಿ ಎಲ್ಲ ವ್ಯಾಲ್ಯೂ ಹೋಗಿ ಇದು 1/5 ಆಯಿತು. 1/5 5 ಒಂದ್ಲ 5, 4 ಉಳಿತು, 5 9 45. ಇದು ಟೋಟಲ್ ವ್ಯಾಲ್ಯೂ ಏನು ಬಂತು? 19 ಬಂತು. ಈಸ್ ಈಕ್ವಲ್ಸ್ ಟು ಇದು ಹಾಫ್ ಆಫ್ 62. ಹಾಫ್ ಆಫ್ 62 ಅರ್ಧ ಎಷ್ಟಾಗುತ್ತೆ? 31 ಆಯಿತು. ಸ್ಕ್ವೇರ್ ರೂಟ್ ಆಫ್ 6x ಈಸ್ ಈಕ್ವಲ್ಸ್ ಟು ಇದು ಈ ಕಡೆ ಹೋಗಿ ಮೈನಸ್ ಆಗುತ್ತೆ. 31 ಅಲ್ಲಿ 20 ಮೈನಸ್ ಮಾಡಿದೆವು ಅಂತಂದ್ರೆ ಎಷ್ಟು ಬರ್ತೈತಿ? 11 ಬರ್ತೈತಿ. 20 ಮೈನಸ್ ಮಾಡಿದ್ರೆ 11 ಬಂದೈತಿ. ನಾವು 19 ಮೈನಸ್ ಮಾಡಿದ್ರೆ 12 ಬರ್ತಿತ್ತು. ಒಂದು ನಂಬರ್ ಹೆಚ್ಚಿಗೆ ಅಂದ್ರೆ ಕ್ಯಾಲ್ಕುಲೇಷನ್ ಈಜಿ ಆಗ್ಲಿ ಅಂತ 20 ಅನ್ಕೊಂಡು 31 ಅಲ್ಲಿ 20 ಮೈನಸ್ ಮಾಡಿದ್ರೆ 11 ಬಂತು. ಬಟ್ ಅದ್ರ ಆಕ್ಚುಲಿ 19 ಐತಿ, ಅದಕ್ಕೆ ಒಂದು ಇನ್ಕ್ರೀಸ್ ಮಾಡಿದ 12 ಆಯ್ತು. ಇದು ಸ್ಕ್ವೇರ್ ಅಂಡರ್ ರೂಟ್ 12 ಇರೋದು, ಇದಕ್ಕೆ ಸ್ಕ್ವೇರ್ ಮಾಡಿ 144 ಆಗುತ್ತೆ. ಈ ಕಡೆ ಎರಡು ಕಡೆ ಸ್ಕ್ವೇರ್ ಮಾಡಿದ್ವಿ ಅಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಈ ಕಡೆನೂ ಸ್ಕ್ವೇರ್ ಮಾಡಿದ್ವಿ, ಈ ಕಡೆನೂ ಸ್ಕ್ವೇರ್ ಮಾಡಿದ್ವಿ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. 6x ಈಸ್ ಈಕ್ವಲ್ಸ್ ಟು 12 ಸ್ಕ್ವೇರ್ ವ್ಯಾಲ್ಯೂ 144. 6ರಿಂದ ಹೋಯ್ತು ಅಂದ್ರೆ 6 12, 2 ಉಳಿತು, 6 24 ಆಯ್ತು. 6 4 24. ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ? 24 ಬಂತು. ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಕ್ವಶನ್ ಈಜಿ ಕ್ವಶನ್ ಐತಿ, ಬಟ್ ಕ್ಯಾಲ್ಕುಲೇಷನ್ ಸ್ವಲ್ಪ ಟೈಮ್ ತಗೊಳತ್ತೆ. ಹದಿನೈದು ಕ್ವಶನ್ ಅದಾವ ಈ ಸತಿ ಸಿಂಪ್ಲಿಫಿಕೇಶನ್. ಈ ಪೇಪರ್ ಅಲ್ಲಿ 15 ಕ್ವಶನ್ ಸಿಂಪ್ಲಿಫಿಕೇಶನ್ ಇರೋದ್ರಿಂದ ಬೇಗ ಮಾಡಿ ನಿಮ್ಗೆ ಆಟೋಮೆಟಿಕ್ ಟೈಮ್ ಸಿಗತ್ತೆ ಈ ಮೇನ್ಸ್ ನೀವು ಬರೀ ಆಕ್ಚುಯಲ್ ಎಕ್ಸಾಮ್ ಅಲ್ಲಿ. ಇಲ್ಲಿ ಕೆಲವೊಬ್ರಿಗೆ ಈ ಕ್ವಶನ್ಸ್ಗಳು ಈಸಿನೇ ಅನ್ನಿಸ್ತಿರ್ತಾವ. ಎಕ್ಸಾಮ್ ಹಾಲ್ ಅಲ್ಲಿ ಕೂತಾಗ ಎಕ್ಸಾಮ್ ಪ್ರೆಸರ್ ಅಲ್ಲಿ ಮತ್ತೆ ಟೈಮರ್ ನೋಡಿದ್ರೆ ನೀವು ಬರ್ತಿರೋ ಕ್ವಶನ್ಸ್ಗಳೇ ರಾಂಗ್ ಮಾಡ್ತೀರಿ. ಯಾವ್ದಾವ್ದೋ ನಂಬರ್ಲೆ ಮಲ್ಟಿಪ್ಲೈ ಮಾಡಿ ಏನೇನೋ ಸಣ್ಣ ಮಿಸ್ಟೇಕ್ ಮಾಡಿ ಬಂದಿರೋ ಆನ್ಸರನ್ನ ರಾಂಗ್ ಎಷ್ಟೋ ಸತಿ ಮಾಡಿ ಈ ರೀತಿ ನೆಗೆಟಿವ್ ಮಾರ್ಕ್ಸ್ಗಳು ಜಾಸ್ತಿ ಬರಕ್ಕೆ ಇದು ಆಗ್ಬಿಡ್ತಾವೆ ನಿಮ್ಗೆ ಎಕ್ಸಾಮ್ ಪ್ರೆಸರ್ ಅಲ್ಲಿ. ಅದಕ್ಕೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಬೆಸ್ಟ್. ಓಕೆ, ಏನೈತಿ 1444 ಐತಲ್ಲ, 1444 ಇದಕ್ಕೆ ಡಿವೈಡೆಡ್ ಬೈ 19 ಮಾಡ್ಯಾನ. ಇದಕ್ಕೆ ನಾವು ಮೊದಲು ಬೇಸಿಕ್ ಮೆಥಡ್ಲೆ ಮಾಡ್ಬಿಡೋಣ. 1444 ಇದಕ್ಕೆ 19 ಡಿವೈಡ್ ಮಾಡಿದ್ವಿ. 19 ಇದ್ರ ನಿಯರೆಸ್ಟ್ ಯಾವ್ದು ಹೋಗ್ತೈತಿ? ಎಷ್ಟಾಗತ್ತೆ? 19 ಎಷ್ಟಾಗತ್ತೆ? 70 1 63 113 ಆಗ್ತೈತಿ. ಸಾರಿ 133. 19 ಎಷ್ಟಾಗದ? 9 7 63, 7 1 7, 1 6 ಕೂಡಿಸಿದ್ರೆ 13, 133 ಆಗತ್ತ. ಇದರಲ್ಲಿ 0 ಆಯ್ತು. 44ರಲ್ಲಿ 33 ಹೋದ್ರೆ 11 ಉಳಿತು. ಇದು 4 ಇಲ್ಲಿ ತಂದ್ವಿ. 19 6 54, 19 114 ಆಗುತ್ತೆ. ಟೋಟಲ್ ವ್ಯಾಲ್ಯೂ ಎಷ್ಟು ಬರ್ತಿರೋದು? 76. ಇದ್ರದ್ದು ಟೋಟಲ್ ವ್ಯಾಲ್ಯೂ 76 ಬಂತು. ಬಟ್ ನಾವ್ ಹೆಂಗ್ ಬರ್ತೀವಿ ಇಲ್ಲಿ? 19 7 76, 76 ಇದು ಸಾರಿ 19 7 133, 144ರಲ್ಲಿ 133 ಹೋದ್ರೆ 11 ಉಳಿತು. 114 ಆಯ್ತು. 19 76 ಪ್ಲಸ್ ಇದರದ್ದು ಸ್ಕ್ವೇರ್ ರೂಟ್ ಇಂದ ಹೊರಗೆ ಬಂದ್ರೆ 3481 ಐತಿ. ಈ 1 ಯಾವ್ಯಾವ ನಂಬರ್ ಸ್ಕ್ವೇರ್ ಇಂದ ಬರ್ತೈತಿ? 1 ಸ್ಕ್ವೇರ್ ಮಾಡಿದ್ರೆ 1 ಬರ್ತದೆ ಲಾಸ್ಟಿಗೆ. 9 ಸ್ಕ್ವೇರ್ ಮಾಡಿದ್ರೆ 81 ಬರ್ತೈತಲ್ಲ, ಲಾಸ್ಟಿಗೆ 1 ಬರುತ್ತೆ. ಇದ್ರದ್ದು ವ್ಯಾಲ್ಯೂ ಏನ್ ಬರ್ಬೇಕು? ಎಂಡ್ ಆಗೋ ಇದ್ರ ವ್ಯಾಲ್ಯೂ ಯಾವುದೇ ನಂಬರ್ ಬರಲಿ, ಬಟ್ ಅದ್ರ ಎಂಡ್ ಆಗೋ ನಂಬರ್ 1 ಇರಬೇಕು ಅಥವಾ 9 ಇರಬೇಕು. ಇವೆರಡರ ಬಿಟ್ಟು ಬೇರೆ ಯಾವ ನಂಬರು ಬರೋಕ್ಕಾಗಂಗಿಲ್ಲ ಎಂಡ್ ಆಗೋ ನಂಬರ್. ಇದ್ರ ಮುಂದೆ ಯಾವ್ದು ಬರ್ತದೆ ಗೊತ್ತಿಲ್ಲ. ಸ್ಕ್ವೇರ್ ರೂಟ್ ಇರೋದ್ರಿಂದ ಲಾಸ್ಟ್ 2 ನಂಬರ್ ಲೈನ್ ಹಾಕಿದ್ವಿ. 34 ಹೊರಗೆ ಬರ್ಕೊಂಡಿವಿ. 34ರದ ಹಿಂದ್ಗಡೆ ಇರೋದು 1 ಸ್ಕ್ವೇರ್, ಮುಂದ್ಗಡೆ ಇರೋದು 1 ಸ್ಕ್ವೇರ್. ಹಿಂದ್ಗಡೆ ಇರೋದು ಯಾವ್ದು ಬರ್ತದೆ? ಸಮೀಪ 5ರ ಸ್ಕ್ವೇರ್ 25, 5 ಸ್ಕ್ವೇರ್ ಬರುತ್ತೆ. ಮುಂದ್ಗಡೆ ಇರೋದು 6 ಸ್ಕ್ವೇರ್ ಬರ್ತೈತಿ, 36. ಯಾವ ನಂಬರ್ ನಿಯರೆಸ್ಟ್ ಐತಿ? ಇದು 36 ನೀವು ನಿಯರೆಸ್ಟ್ ಐತಿ. ಅಂದ್ರೆ ದೊಡ್ಡ ನಂಬರ್ ನಿಯರೆಸ್ಟ್ ಇರೋದ್ರಿಂದ ಈ ದೊಡ್ಡ ನಂಬರ್ ಮುಂದೆ ಸಣ್ಣ ಸಂಖ್ಯೆ ತಂದಿಟ್ಬಿಡೋದು. 59 ವ್ಯಾಲ್ಯೂ, ಇದ್ರ ಟೋಟಲ್ ವ್ಯಾಲ್ಯೂ 59 ಬಂತು. ಮೈನಸ್ 9 ಸ್ಕ್ವೇರ್ ಅಂದ್ರೆ 81. ಇದೆಲ್ಲ ಸಾಲ್ವ್ ಮಾಡಿದ್ರೆ ಬಂದ್ಬಿಡ್ತೈತೆ ಆನ್ಸರ್. 6 + 9 ಎಷ್ಟು ಬರ್ತೈತಿ? 6 + 9 15 ಬಂತು. 5ರೊಳಗೆ 15 ಅಂದ್ರೆ ಲಾಸ್ಟಿಗೆ 5 ಬಂತಲ್ಲ, ಲಾಸ್ಟಿಗೆ 5ರೊಳಗೆ ಒಂದು ಯೂನಿಟ್ ಡಿಜಿಟ್ಲೆ ಮಾಡೋದು. ಯೂನಿಟ್ ಡಿಜಿಟ್ಲೆ ಮಾಡಿ ನೋಡೋಣ. 6ರೊಳಗೆ 9 ಕೂಡಿಸಿದ್ರೆ 15 ಆಯ್ತು. 1 ಬಿಡೋಣ, 5 ಬಂತು. 5ರೊಳಗೆ 1 ಹೋಯ್ತು ಅಂದ್ರೆ 4. ಲಾಸ್ಟಿಗೆ 4 ಎಂಡ್ ಆಗೋದು 1, 2 ಆಪ್ಷನ್ ಅದಾವ. ಈ 2 ಆಪ್ಷನ್ ಇದ್ರೊಳಗೆ ನಾವು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಲೇಬೇಕಾಗತ್ತೆ.
ಮಾಡಿ ನೋಡೋಣ. 13 6 1 9 13 ಅಂದ್ರೆ 14 ಬಂತು. 4 ಬಂತು, 1 ಕ್ಯಾರಿ ಆಗಿತ್ತು. 7 1 8 ಆಯಿತು. 8ರೊಳಗೆ 5 ಕೂಡಿಸಿ 13 ಆಯಿತು. 13ರೊಳಗೆ 8 ಹೋಯ್ತು ಅಂದ್ರೆ 5 ಉಳಿತು. 54 ಆನ್ಸರ್ ಆಯ್ತು. ನೆಕ್ಸ್ಟ್ ಕ್ವಶನ್. ಈಸಿ ಕ್ವಶನ್ ಐತೆ ಮಾಡಿ ಸಾಲ್ವ್. ಓಕೆ, ಇದೇನದ 2704 ಐತಿ. 2704 ಸ್ಕ್ವೇರ್ ರೂಟ್ ಒಳಗಿರೋದು. ಇದ್ರ ವ್ಯಾಲ್ಯೂ ಲಾಸ್ಟಿಗೆ 4 ಐತಿ. 2 ಸ್ಕ್ವೇರ್ ಮಾಡಿದ್ರೆ ಲಾಸ್ಟಿಗೆ 4 ಬರ್ತೈತಿ. 8 ಸ್ಕ್ವೇರ್ ಮಾಡಿದ್ರೆ 64 ಬರ್ತದೆ. ಅದ್ರದ್ದು ಲಾಸ್ಟಿಗೆ 4 ಬರುತ್ತೆ. ಇದ್ರದ್ದು ಯಾವುದೇ ನಂಬರ್ ಹೊರಗಡೆ ಬಂದ್ರು, ಸ್ಕ್ವೇರ್ ರೂಟ್ ಹೊರಗಡೆ ಬಂದ್ರು, ಅದ್ರದ್ದು ಎಂಡ್ ಏನಾರಾಗುತ್ತೆ 2 ಇರಬೇಕು, ಇಲ್ಲ 8 ಇರಬೇಕು. ಇದ್ರ ಮುಂದೆ ಯಾವ ನಂಬರ್ ಅದು ಗೊತ್ತಿಲ್ಲ ನಮ್ಗೆ. 2 ನಂಬರ್ಗೆ ಲೈನ್ ಹಾಕಿದ್ವಿ. 27 ಹೊರಗೆ ತೊಗೊಂಡ್ವಿ. 27 ಹಿಂದ್ಗಡೆ ಇರೋದು ಒಂದು ಸ್ಕ್ವೇರ್ ಯಾವ್ದು 16 ಐತಿ, 4 ಸ್ಕ್ವೇರ್. ಮುಂದ್ಗಡೆ ಇರೋದು ಹಿಂದ್ಗಡೆ ಇರೋದು 25, 5 ಸ್ಕ್ವೇರ್. ಮುಂದ್ಗಡೆ ಇರೋದು 36, 6 ಸ್ಕ್ವೇರ್. ಯಾವುದಕ್ಕೆ ನಿಯರೆಸ್ಟ್ ಐತಿ? ಇದು 25ಕ್ಕೆ ನಿಯರೆಸ್ಟ್ ಐತಿ. ಅದಕ್ಕೆ ನಿಯರೆಸ್ಟ್ 25ಕ್ಕೆ ಇರೋದ್ರಿಂದ ಸಣ್ಣ ನಂಬರ್ ಯಾವುದಾದ್ರು ಇದು ಅದ. ಸಣ್ಣ ನಂಬರ್ ಮುಂದೆ ಸಣ್ಣ ಸಂಖ್ಯೆ ತಂದಿಡು 52. ಇದ್ರ ವ್ಯಾಲ್ಯೂ 52 ಬರುತ್ತೆ. ಇದು ಟೋಟಲ್ ವ್ಯಾಲ್ಯೂ ಏನು ಬಂತು? 52 ಬಂತು. ನೆಕ್ಸ್ಟ್ 40%, ಅದು 0 0 ಕ್ಯಾನ್ಸಲ್ ಆಯಿತು. 45 2 ಸಾರಿ ಮಲ್ಟಿಪ್ಲೈ ಮಾಡಿದ್ರೆ 90 ಆಯಿತು. ಮತ್ತೆ 2 ಸಾರಿ ಮಲ್ಟಿಪ್ಲೈ ಮಾಡಿದ್ರೆ 180 ಆಯಿತು. ಪ್ಲಸ್ 180 ಇದ್ರ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ಇದು 128 ಈ ಕಡೆ ಬಂದು ಪ್ಲಸ್ 128 ಆಗುತ್ತೆ. ಪ್ಲಸ್ 128 ಈಸ್ ಈಕ್ವಲ್ಸ್ ಟು ಎಕ್ಸ್. ಇದ್ರಾಗ ಇದು ಬೇರೆ ಯೂನಿಟ್ ಡಿಜಿಟ್ ಎಲ್ಲ ಮಾಡಬೇಕು. ಎಲ್ಲ ಯೂನಿಟ್ ಡಿಜಿಟ್ ಬೇರೆ ಬೇರೆನೇ ಅದಾವೆ. ಡೈರೆಕ್ಟ್ ಯೂನಿಟ್ ಡಿಜಿಟ್ ಮಾಡ್ಬಿಡ್ಬೋದು. ಇದಕ್ಕೆ 2 ಐತಿ. 2 0 ಕೂಡಿಸಿದ್ರೆ 2 ಬರುತ್ತೆ. 2 8 ಕೂಡಿಸಿದ್ರೆ 10 ಬರ್ತೈತಿ. ಲಾಸ್ಟಿಗೆ 0 ಬಂತು. 0 ಬರೋದು ಯಾವ್ದೈತಿ? 360. ಒಂದು ಆಪ್ಷನ್ ನಂಬರ್ ಡಿ. ಬೇಕಂದ್ರೆ ಪ್ಲಸ್ ಮಾಡಿ ನೋಡ್ರಿ ನೀವು, ಅಷ್ಟೇ ಬರುತ್ತೆ. ನೆಕ್ಸ್ಟ್ ಕ್ವಶನ್. ಸ್ಕ್ವೇರ್ ರೂಟ್ ಆದಂತ ಅನ್ಕೋಬೇಡ್ರಿ. ಮೊದಲು ಒಳಗಿನ ಸಾಲ್ವ್ ಮಾಡ್ರಿ, ಆಮೇಲೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿ ಆನ್ಸರ್ ತೆಗೀರಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರೆ ನಮ್ಗೆ ಈ ಕ್ವಶನ್ ಪೇಪರ್ ಲೆವೆಲ್ ಅರ್ಥ ಆಗುತ್ತೆ. ಈ ಸಿಂಪ್ಲಿಫಿಕೇಶನ್ ನೋಡಿದ್ರೆ ಇಷ್ಟು ಈಸಿ ಸಿಂಪ್ಲಿಫಿಕೇಶನ್ ಅದು ಹೆಂಗೆ ಪೇಪರ್ ಬರುತ್ತೆ ಅಂತ ನೋಡಿದ್ರೆ ಪೇಪರಲ್ಲಿ ಹಿಂಗೆ ಬರೋದು. ಸಿಂಪ್ಲಿಫಿಕೇಶನ್ ಈಸಿ ಇದ್ರೆ ಅರ್ಥಮೆಟಿಕ್ ಡಿಫಿಕಲ್ಟ್ ಇರ್ತಾವೆ. ಅರ್ಥಮೆಟಿಕ್ ಡಿಫಿಕಲ್ಟ್ ಇದ್ರೆ ಡಿ ಐ ಈಸಿ ಇರ್ತಾವೆ. ಡಿ ಐ ಈಸಿ ಇತ್ತಂದ್ರೆ ವಾಪಸ್ ಸಿಂಪ್ಲಿಫಿಕೇಶನ್ ಡಿಫಿಕಲ್ಟ್ ಇರ್ತಾವೆ. ಎಲ್ಲ ಡಿಫಿಕಲ್ಟ್ ಇದ್ರೆ ನಿಮ್ಮ ನಂಬರ್ ಸೀರೀಸ್ ಈಸಿ ಇರ್ತಾವೆ. ಈ ರೀತಿ. ಓಕೆ, ಏನೈತೆ ಅದರಲ್ಲಿ? ಮೊದಲು ಒಳಗಿನ ಸಾಲ್ವ್ ಮಾಡೋಣ. 4225 ಡಿವೈಡೆಡ್ ಬೈ 25 ಐತಿ. ಮೊದಲು ಡೈರೆಕ್ಟ್ 25 ಹೋಗ್ತೈತಲ್ಲ, ಅದು 5ರಿಂದಾನೇ ಸಿಂಪಲ್ ಆಗಿ ಹೊಡ್ಕೊಂತ ಹೋಗೋಣ. 25 ಡೈರೆಕ್ಟ್ ಹೊಡಿಯೋಕೊಂತ ಹೋದ್ರೆ ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. 5 5 25, 5 8 40, 2 ಉಳಿತು 22 ಆಯಿತು. 5 4 20, 2 ಉಳಿತು 25 ಆಯಿತು. 5 5 25, 5ರಿಂದ ಮತ್ತೆ ಹೋಗ್ತೈತಿ. 5 1 5, 3 ಉಳಿತು. 5 6 30, 4 ಉಳಿತು 45 ಆಯಿತು. 5 9 45. ಟೋಟಲ್ ವ್ಯಾಲ್ಯೂ ಎಷ್ಟು ಬರ್ತಿರೋದು? 169 ಪ್ಲಸ್ 39 ಸ್ಕ್ವೇರ್ ಐತಿ. 39 ಸ್ಕ್ವೇರ್ ಐತಿ. 39 ಸ್ಕ್ವೇರ್ ಮಾಡಿ ನೋಡ್ರಿ ಹೆಂಗೆ ಬರ್ತೈತಿ. 39 ಸ್ಕ್ವೇರ್ ಯಾವ ರೀತಿ ಬರಿಬೋದು? ಈ ಸ್ಕ್ವೇರ್ ಮಾಡಿ ಈಸಿಯಾಗಿನೂ ಬರೀರಿ, ಇಲ್ಲ 40 - 1 ಹೋಲ್ ಸ್ಕ್ವೇರ್ ಬರಿಬೋದಲ್ಲ. ಇದಕ್ಕೆ a - b ಹೋಲ್ ಸ್ಕ್ವೇರ್ದು ಏನು ವ್ಯಾಲ್ಯೂ ಬರ್ತೈತಿ? a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. ಈ ರೀತಿ a ಸ್ಕ್ವೇರ್ ಅಂತಂದ್ರೆ 40 ಸ್ಕ್ವೇರ್ 1600. b ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ 1 ಬರ್ತೈತಿ. -2 ಅಂತಂದ್ರೆ 2. a ಅಂತಂದ್ರೆ 40 ಅದ, b ಅಂತಂದ್ರೆ 1 ಅದ. ಇದೆಲ್ಲರ ವ್ಯಾಲ್ಯೂ ಏನು ಬರ್ತೈತಿ? 80 ಬರ್ತೈತಿ. 1 ಕೂಡಿಸಿ 80 ತೆಗೆದು ಅಂತಂದ್ರೆ 79 ಮೈನಸ್ ಮಾಡೋದು. ಇದರಲ್ಲಿ 79 ಮೈನಸ್ ಮಾಡಿದ್ರೆ 1660 0 9 ಇತ್ತಂದ್ರೆ 1 ಬಂತು. ಲಾಸ್ಟಿಗೆ 0 9 ಹೋದ್ರೆ 1 ಬಂತು. 1 ಕ್ಯಾರಿ ಆಯಿತು. ಇಲ್ಲಿ 9 ಉಳಿತು. 9 7 ಹೋಯ್ತು ಅಂತಂದ್ರೆ 2 ಬರ್ತೈತಿ. 9 7 ಹೋದ್ರೆ 2 ಬಂತು. 1 ಕ್ಯಾರಿ ಆಯಿತು. ಇದು 5 ಬಂತು. 1ಕ್ಕೆ 1 ಬಂತು. ಇಷ್ಟೇ ಬರ್ತೈತಿಲ್ಲ. ಇನ್ನೊಂದ್ಸರಿ ಮಾಡಿ ನೋಡ್ರಿ. 1600 79 ಮೈನಸ್ ಮಾಡಿದ್ರೆ 1 ಕ್ಯಾರಿ. 10 9 ಹೋದ್ರೆ 1 ಬಂತು. 10 8 ಹೋದ್ರೆ 2 ಬಂತು. 6 1 ಹೋದ್ರೆ 5 ಬಂತು. 1ಕ್ಕೆ 1 51 21.
ಟೋಟಲ್ ವ್ಯಾಲ್ಯೂ 1521 ಇದರೊಳಗೆ ಇದು ಆ್ಯಡ್ ಮಾಡಬೇಕು. ಇದ್ರದ್ದು ಟೋಟಲ್ ವ್ಯಾಲ್ಯೂ ಏನು ಬಂತು ಇವಾಗ 1521 ಬಂತು. ಇದರಲ್ಲಿ 169 ಆ್ಯಡ್ ಮಾಡಿದ್ವಿ. ಒಂದು 9ರಲ್ಲಿ ಆ್ಯಡ್ ಆದರೆ 10 ಆಯಿತು. 6ರಲ್ಲಿ 3 ಕೂಡಿಸಿದ್ರೆ 9 ಬರುತ್ತೆ. 6ರಲ್ಲಿ 3 ಕೂಡಿಸಿದ್ರೆ 9 ಬರುತ್ತೆ. 5ರಲ್ಲಿ 1 ಕೂಡಿಸಿದ್ರೆ 6 ಬರುತ್ತೆ. 1ರಲ್ಲಿ 1 ಕೂಡಿಸಿದ್ರೆ ಒಂದಕ್ಕೆ 1 ಬಂತು. ಇದರದ್ದು ಟೋಟಲ್ ವ್ಯಾಲ್ಯೂ ಇದ್ಯಾಕೆ ತೊಗೊಂಡೇನಾ, ಇದು ಈ ಕಡೆ ಇಲ್ಲಲ್ಲ, ಬರೀ ಇದಷ್ಟೇ ವ್ಯಾಲ್ಯೂ ತಗೊಂಡಿದ್ದೀವಿ ನಾವು 39 ಸ್ಕ್ವೇರ್. ಇನ್ನೊಂದ್ಸತಿ ಹೇಳ್ಬಿಡ್ತು ನೋಡ್ರಿ ಇದೆಲ್ಲ. ಇದರದ್ದು ಟೋಟಲ್ ವ್ಯಾಲ್ಯೂ ಎಷ್ಟು ಬಂತು 169 ಪ್ಲಸ್ 39ನ ಸ್ಕ್ವೇರ್ ಮಾಡಿದ್ವಿ. 39ನ ಸ್ಕ್ವೇರ್ ಅಂತಂದ್ರೆ ಇದು ಲಾಸ್ಟ್ ನಂಬರ್ ಸ್ಕ್ವೇರ್ ಮಾಡಿದ್ವಿ 81 ಬತ್ತು. ಫಸ್ಟ್ ನಂಬರ್ ಸ್ಕ್ವೇರ್ ಮಾಡಿದ್ವಿ 9 ಬತ್ತು. 9 3 27, 27 54, ಲಾಸ್ಟಿಗೆ 0 ಕೊಟ್ಟು 54 ಇಲ್ಲಿ ಬಂತು. 1ಕ್ಕೆ 1, 4 8 ಕೂಡಿಸಿದ್ರೆ 12 ಆಯಿತು. 9 1 10 ಆಯಿತು. 10ರಲ್ಲಿ 5 ಕೂಡಿಸಿದ್ರೆ 15 ಆಯಿತು. 1521 ಇದ್ರದ್ದು ವ್ಯಾಲ್ಯೂ. ಇದರಲ್ಲಿ 1521 ಪ್ಲಸ್ ಮಾಡಬೇಕು, ಆಮೇಲೆ -90 ಮಾಡಬೇಕು. ಇದು ಪ್ಲಸ್ ಮಾಡೋಣ. ಫಸ್ಟಿಗೆ 169 ಪ್ಲಸ್ ಮಾಡಿದರೆ 10 ಬಂತು. 6ರಲ್ಲಿ 2 ಕೂಡಿಸಿದ್ರೆ 8, ಇದೊಂದು ಕೂಡಿಸಿದ್ರೆ 9, ಆಮೇಲೆ 5ರಲ್ಲಿ 1 ಕೂಡಿಸಿದ್ರೆ 6, 1ಕ್ಕೆ 1 ಕೂಡಿಸಿದ್ರೆ 1690 ಬಂತು. ಇದು -90 ಮಾಡಿದ ನಂತರ 1600 ಬಂತು. ಮ್ಯಾಲ್ ಹೋಲ್ ಸ್ಕ್ವೇರ್ ರೂಟ್ ಐತೆ. 1600 ಹೊರಗಡೆ ಬಂದರೆ 40 ಆಗುತ್ತೆ. ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್. ಈ ವಿಡಿಯೋಗಳು ಇವಾಗ ಏನು SBI ಕ್ಲರ್ಕ್ ಪ್ರಿಲಿಮ್ಸ್ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಏನೈತೆ 529. ಇದ್ರದಂತೂ ವ್ಯಾಲ್ಯೂ ಗೊತ್ತೇ ಇರ್ಬೇಕು. ನೀವು 1ರಿಂದ 30 ಮಟ್ಟ ಸ್ಕ್ವೇರ್ ವ್ಯಾಲ್ಯೂ ಗೊತ್ತಿರ್ಬೇಕಂತೇಳಿ ಇದು 529 ಎದ್ರ ಬರ್ತೈತಿ 23 ಇದು 529 23 ಇರೋದು ಪ್ಲಸ್ 18 ಸ್ಕ್ವೇರ್ 18 × 18 ಡಿವೈಡೆಡ್ ಬೈ 9 ಅದು 9 2 18 36. ಇದ್ರ ಟೋಟಲ್ ವ್ಯಾಲ್ಯೂ ಎಷ್ಟು ಬರ್ತೈತಿ 36 ಮೈನಸ್ 12 ಐತಿ. 12 ಹೋದ್ರೆ ಎಷ್ಟು ಬರ್ತೈತಿ 24. 1 ಇದು 23 ಒಳಗೆ 24 ಪ್ಲಸ್ ಮಾಡಿದ್ರೆ ಎಷ್ಟು ಬರ್ತೈತಿ 4ರಲ್ಲಿ 3 ಕೂಡಿಸಿದ್ರೆ 7, 7ರಿಂದ ಎಂಡ್ ಆಗೋದು ಒಂದೇ ಒಂದು ಐತಿ. ಆಪ್ಷನ್ ನಂಬರ್ ಡಿ ಇಷ್ಟೇ. ನೆಕ್ಸ್ಟ್ ಕ್ವಶನ್. ಮಿನಿಮಮ್ 15ರ ಮಟ್ಟ ಕ್ಯೂಬ್ ರೂಟ್ಗಳು ಗೊತ್ತಿರಬೇಕು. ಮಿನಿಮಮ್ 20ರ ಮಟ್ಟ ಗೊತ್ತಿರಲೇಬೇಕು, ಬಟ್ ಮಿನಿಮಮ್ ಕ್ಯೂಬ್ ವ್ಯಾಲ್ಯೂಗಳು 15ರ ಮಟ್ಟ ಗೊತ್ತಿರಲೇಬೇಕು. ಓಕೆ, ಇಲ್ಲಿ ಇದು ಕಾನ್ಸೆಪ್ಟ್ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ನಾ. ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಯಾವ ರೀತಿ ಕಂಡುಹಿಡಿಬೇಕಂತೇಳಿ. ಕ್ಯೂಬ್ ರೂಟ್ ಐತಿ. ಕ್ಯೂಬ್ ರೂಟ್ ಅಂದ್ರೆ ಯಾವುದೇ ಒಂದು ನಂಬರ್ಗೆ ಕ್ಯೂಬ್ ಮಾಡಿದ ನಂತರ ಲಾಸ್ಟ್ ಯಾವ ನಂಬರ್ ಬರುತ್ತೆ ಅಂತೇಳಿ ಗೊತ್ತಿರ್ಬೇಕು ನಿಮ್ಗೆ. 1ರಿಂದ ಕ್ಯೂಬ್ ಮಾಡಿದ್ರೆ 1ರದ್ದು 1 ಬರುತ್ತೆ. 1 ಕ್ಯೂಬ್ ಮಾಡಿದ್ರೆ ಲಾಸ್ಟ್ ಯೂನಿಟ್ ಡಿಜಿಟ್ ಬರ್ಕೋರಿ. ಇದು 2ದಿಂದ ಕ್ಯೂಬ್ ಮಾಡಿದ್ರೆ ಇದು 2 ಕ್ಯೂಬ್ ಮಾಡಿದ್ರೆ ಯೂನಿಟ್ ಡಿಜಿಟ್ ಏನು ಬರ್ತೈತೆ 8 ಬರ್ತೈತಿ ಲಾಸ್ಟಿಗೆ. 2 ಕ್ಯೂಬ್ = ಎಷ್ಟು 8 ಐತಲ್ಲ. 3ದಿಂದ ಕ್ಯೂಬ್ ಮಾಡಿದ್ರೆ 3ದ ವ್ಯಾಲ್ಯೂ 27 ಬರ್ತೈತಿ. ಲಾಸ್ಟ್ ಯೂನಿಟ್ ಡಿಜಿಟ್ ಏನು ಬಂತು 7 ಬಂತು. 3 ಆಯ್ತಾ. ನೆಕ್ಸ್ಟ್ 4ಗೆ ಕ್ಯೂಬ್ ಮಾಡಿದ್ರೆ ಎಷ್ಟು ಬರ್ತೈತಿ 64 ಬರ್ತದೆ. ಲಾಸ್ಟ್ ಡಿಜಿಟ್ ಏನು ಬರ್ತೈತಿ 4ದಿಂದ 4 ಬರ್ತೈತಿ. 5ಗೆ ಯಾವುದೇ ನಂಬರ್ ಎಷ್ಟು ಸತಿ ಕ್ಯೂಬ್ ಮಾಡಿದ್ರು 5ದಿಂದ 5 ಬರ್ತೈತಿ. 6ಗೆ ಎಷ್ಟು ಕ್ಯೂಬ್ ಮಾಡಿದ್ರು ಲಾಸ್ಟ್ ಯೂನಿಟ್ ಡಿಜಿಟ್ 6 ಬರುತ್ತೆ. 7ಗೆ ಕ್ಯೂಬ್ ಮಾಡಿದ್ರೆ ಇಲ್ಲಿ 3ದಿಂದ ಹೆಂಗೆ 7 ಬಂದೈತಲ್ಲ 7ದಿಂದ ವಾಪಸ್ 3 ಬರುತ್ತೆ. ಆಮೇಲೆ 8ಗೆ ಕ್ಯೂಬ್ ಮಾಡಿದ್ರೆ 8ದಿಂದ 2 ಬಂದೈತಲ್ಲ 2ದಿಂದ 8 ಬಂದೈತಲ್ಲ, ಅದೇ ರೀತಿ 8ದಿಂದ 2 ಬರುತ್ತೆ. 9ಗೆ ಕ್ಯೂಬ್ ಮಾಡಿದ್ರೆ 9ದು ವಾಪಸ್ 9 ಬರ್ತೈತಿ. 9ದು ಮಾಡಿ ನೋಡ್ರಲ್ಲ 9 ಸ್ಕ್ವೇರ್ = 81. 81ಗೆ × 9 ಮಾಡಿದ್ರೆ 9 1 9. ಯೂನಿಟ್ ಡಿಜಿಟ್ ಏನು ಬಂತು 9 ಬಂತು. ಈ ರೀತಿ ಇದೆಲ್ಲ ವ್ಯಾಲ್ಯೂಗಳು ಯೂನಿಟ್ ಡಿಜಿಟ್ ಗೊತ್ತಿರ್ಬೇಕು ನಿಮ್ಗೆ. ಇವಾಗ ಇದು ಕಂಡುಹಿಡಿದು ನೋಡೋಣ. ಇವಾಗ ಕ್ಯೂಬ್ ರೂಟ್ ಆಫ್ 9261 ಐತಿ. 1ದಿಂದ ಎಂಡ್ ಆಗೋ ಯೂನಿಟ್ ಡಿಜಿಟ್ 1 ಬರ್ಬೇಕಂತಂದ್ರೆ ಈಗ ಹೊರಗಡೆ ಇದು ಯಾವುದೇ ನಂಬರ್ ಬರಲಿ ಹೊರಗಡೆ ಅದರದ್ದು ಯೂನಿಟ್ ಡಿಜಿಟ್ ಕೂಡ ಒಂದೇ ಆಗಿರ್ಬೇಕು. ಯಾಕಂದ್ರೆ 1ರದ್ದು ಕ್ಯೂಬ್ ಮಾಡಿದ್ರೆ ಅಷ್ಟೇ 1 ಬರ್ತೈತಿ. ಬೇರೆ ಯಾವುದೇ ನಂಬರ್ ಕ್ಯೂಬ್ ಮಾಡಿದ್ರು ಯೂನಿಟ್ ಡಿಜಿಟ್ 1 ಬರಂಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ಹೊರಗಡೆ ಬರೋ ನಂಬರ್ ಯೂನಿಟ್ ಡಿಜಿಟ್ 1 ಆಗಿರಬೇಕು.
ಆಮೇಲೆ ಇದು ಕ್ಯೂಬ್ ರೂಟ್ ಐತಲ್ಲ, ಲಾಸ್ಟ್ 3 ನಂಬರಿಗೆ ಲೈನ್ ಹಾಕ್ಬಿಡೋದು. ಉಳಿತೇನು 9 ಉಳಿತು. 9 ಯಾವ ನಂಬರ್ನ ನಿಯರೆಸ್ಟ್ ಕ್ಯೂಬ್ ಐತಿ? ಇದು 9 ಯಾವ ನಂಬರ್ನ ನಿಯರೆಸ್ಟ್ ಕ್ಯೂಬ್ ಐತಿ? 2 ದ ಕ್ಯೂಬ್ ದ ನಿಯರೆಸ್ಟ್ ಐತಿ 9. 2 ದ ಕ್ಯೂಬ್ ದ ನಿಯರೆಸ್ಟ್ ಏನೈತೆ? 9 ಐತಿ. ಅದಕ್ಕೋಸ್ಕರ ಇದೇನು ಬರ್ತದೆ? ಇದು 2 ಇಟ್ಬಿಡೋದಿಲ್ಲ ಡೈರೆಕ್ಟ್. ಯಾವ ನಂಬರ್ ನಿಯರೆಸ್ಟ್ ಐತಿ? 2 ದ ಕ್ಯೂಬ್. 8 ನಿಯರೆಸ್ಟ್ ಐತಿ, ಅದಕ್ಕೆ ನಿಯರೆಸ್ಟ್ ಇದ್ರ ಮೇಲ್ಗಡೆ ನೋಡೋದಿಲ್ಲ. ಯಾವಾಗ ಬಿ ಕ್ಯೂಬ್ ಅಲ್ಲಿ 9 ನಾವು ಸ್ಕ್ವೇರ್ ಅಲ್ಲಿ ಹೆಂಗ್ ನೋಡ್ತೀವಿ, ಒಂದ್ ಕೆಳಗಡೆ ಸ್ಕ್ವೇರ್ ಒಂದ್ ಮೇಲ್ಗಡೆ ಸ್ಕ್ವೇರ್ ನೋಡ್ತೀವಲ್ಲ, ಈ ಕ್ಯೂಬ್ ಅಲ್ಲಿ ಹೆಂಗ್ ನೋಡೋದಿಲ್ಲ, ಕೆಳಗಡೆ ಒಂದ ನೋಡೋದು. ಕೆಳಗಡೆ ಇರೋ ನಿಯರೆಸ್ಟ್ ಕ್ಯೂಬ್ ಯಾವ್ದದ ಅಂತೇಳಿ ನಿಯರೆಸ್ಟ್ ಇರೋದು 2 ಕ್ಯೂಬ್ = 8 ಐತಿ. 8 9 ಸಮೀಪ ಇರೋದ್ರಿಂದ ಡೈರೆಕ್ಟ್ 2 ಬಂತು. ಇದ್ರ ವ್ಯಾಲ್ಯೂ 21, ಟೋಟಲ್ ವ್ಯಾಲ್ಯೂ 21. ಗೊತ್ತಾಯ್ತು ಅನ್ಕೋತೀನಿ. ಏನ್ ಬರ್ತಿದ್ರದ್ದು? ಟೋಟಲ್ ವ್ಯಾಲ್ಯೂ 21. ನೆಕ್ಸ್ಟ್ ಮೈನಸ್ 25% ಆಫ್ 728 ಐತಿ. 25% ಅಂದ್ರೆ ಏನ್ ಬರಿತೀನೋ 1/4 ಬರ್ತೀವಿ. ಇದ್ರ ಡಿವೈಡೆಡ್ ಬೈ 4 ಐತಿ. 1/4 ಬರ್ತೀವಲ್ಲ, ಡಿವೈಡೆಡ್ 4 ಐತಿ. 4 1 4, 3 ಉಳಿತು, 32 ಆಯ್ತು. 4 8 32, 4 2 8, 182 ಬಂತಿರೋದು. 182 ಡಿವೈಡೆಡ್ ಬೈ 14. 7 2 7 9 1 ಉಳಿತು, 7 1 7. ಸಾರಿ, 7 2 14 ಅಲ್ಲ. ಇದೇನ್ ಮಾಡ್ತೈತಿ? 21 ಮೈನಸ್ 182 ಡಿವೈಡೆಡ್ ಬೈ 14. 7 2 14, 7 2 14 ಆಯ್ತು. 4 ಉಳಿತು, 7 6 42. ಇದು ಹೋಯ್ತು, 13 ಬಂತು. 21ರಲ್ಲಿ ಮೈನಸ್ 13 ಮಾಡಿದ್ರೆ ಇದ್ರ 7 ಕೂಡಿಸ್ಬೇಕು, ಇದೊಂದು 8 ಆಗುತ್ತೆ. ಆನ್ಸರ್ ಬಿ. ನೆಕ್ಸ್ಟ್ ಕ್ವಶನ್. ಇದೊಂದು ಕಿರಿಕಿರಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಎಲ್ಲಿ ಪರ್ಸೆಂಟೇಜ್ ಐತೆ? ಇದಂತೂ ಟೈಮ್ ತಗೊಳಪ್ಲಿಲ್ಲ, ಪೆನ್ನು ಯೂಸ್ ಮಾಡೋ ತರ ಇಲ್ಲ ಇದೇನು ಕ್ವಶನ್. ಲಾಸ್ಟ್ 5 seconds. ಕ್ವಶನ್ ಪರ್ಸೆಂಟೇಜ್ ಐತಿ, 00 ಕ್ಯಾನ್ಸಲ್ ಆಯ್ತು. 25 4 100 ಬಂತು. 300 ಅರ್ಧ ಮಾಡಿದೀವಿ ಅಂದ್ರೆ 150 ಬಂತು. 150 ಒಳಗೆ 50 ಮೈನಸ್ ಮಾಡಿದೀವಿ ಅಂದ್ರೆ 50 ಬಂತು. 100 100 ಕೊಡಿಸಿದ್ರೆ 200. ಆಪ್ಷನ್ ಇ. ನೆಕ್ಸ್ಟ್ ಕ್ವಶನ್. ಇಲ್ಲಿ ಅದೇ ಸೇಮ್ ಆಯ್ತು. 30 ಮಟ ಸ್ಕ್ವೇರ್ ವ್ಯಾಲ್ಯೂ, 15 ಮಟ ಸ್ಕ್ವೇರ್ ಕ್ಯೂಬ್ಡ್ ವ್ಯಾಲ್ಯೂ, ಆಮೇಲೆ 1 to 20 ಮಟ ಪರ್ಸೆಂಟೇಜ್ ಟು ಫ್ರಾಕ್ಷನ್ ಅಥವಾ ಫ್ರಾಕ್ಷನ್ ಟು ಪರ್ಸೆಂಟೇಜ್ ಕನ್ವರ್ಷನ್ ವ್ಯಾಲ್ಯೂ. ಆಮೇಲೆ ನಿಮ್ಗೆ ಕೆಲವೊಂದು ಫ್ಯಾಕ್ಟರ್ಗಳು ಬರ್ತಾವೆ. 1 to 10 ಮಟ ಫ್ಯಾಕ್ಟೋರಿಯಲ್, 1 ಫ್ಯಾಕ್ಟೋರಿಯಲ್ 1, 2 ಫ್ಯಾಕ್ಟೋರಿಯಲ್ 2, 3 ಫ್ಯಾಕ್ಟೋರಿಯಲ್ 6 ಹಿಂಗೆ ಬರ್ತಾವಲ್ಲ. 2 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ 24, 5 ಫ್ಯಾಕ್ಟೋರಿಯಲ್ 120. ಈ ರೀತಿ ಎಲ್ಲ ವ್ಯಾಲ್ಯೂ ಗೊತ್ತಿರಬೇಕು. ಆಮೇಲೆ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಇದೆಲ್ಲ ಗೊತ್ತಿದ್ರೆ ಮಲ್ಟಿಪ್ಲಿಕೇಶನ್ ಕಾನ್ಸೆಪ್ಟ್ ಗೊತ್ತಿರಬೇಕು. 11ದ ಮಲ್ಟಿಪ್ಲಿಕೇಶನ್, 5ದ ಮಲ್ಟಿಪ್ಲಿಕೇಶನ್, 3ದ ಮಲ್ಟಿಪ್ಲಿಕೇಶನ್, 2ದಿಂದ ಮಲ್ಟಿಪ್ಲೈ ಹ್ಯಾಂಗ್ ಮಾಡೋದು, ಅದೆಲ್ಲ ಗೊತ್ತಿದ್ರೆ ಈಸಿ ಆಗ್ಬಿಡ್ತಾವೆ. ಇದರಲ್ಲಿ ನೋಡ್ರಿ, ಇದು ಏನೈತಿ, ಇದರಲ್ಲಿ ಏನೂ ಇಲ್ಲ. 48 4 ಇದ್ರದ್ದು ಇದು ಸ್ಕ್ವೇರ್ ರೂಟ್ ಐತಿ 22ದು. 22 ಸ್ಕ್ವೇರ್ ಮಾಡಿದ್ರೆ 48 4 ಬರುತ್ತೆ. 22 ಬಂತು ಇದ್ರದ್ದು ವ್ಯಾಲ್ಯೂ. ಇಂಟು ಇದು 324 ಅಂದ್ರೆ 18 ಐತಿ. ಮೈನಸ್ 961 ಅಂದ್ರೆ 31 ಐತಿ. 30 ಮಟ ಅಟ್ಟೆ ಏನಿಲ್ಲ. ಇದು 1ದಿಂದ ಎಂಡ್ ಆಗ್ತದೆ. ಲಾಸ್ಟ್ 2 ನಂಬರ್ಗೆ ಲೈನ್ ಹಾಕ್ತೀವಿ. 1ದಿಂದ ಎಂಡ್ ಆಗೋದು ಯಾವ್ಯಾವ ಬರ್ತಾವೆ? 1 ಅಥವಾ 9 ಬರ್ತಾವೆ. 9ಅನ್ನ ಈ ಕಡೆ ಹೊರಗೆ ಇಟ್ವಿ. 9ರದ ನಿಯರೆಸ್ಟ್ ಕೆಳಗಡೆ ಒಂದು, ಮ್ಯಾಲಿಂದ ಒಂದು. ಕೆಳಗಡೆ ಸ್ಕ್ವೇರ್ ಯಾವ್ದೈತಿ? 2 ಸ್ಕ್ವೇರ್ ಐತಿ. ಮೇಲ್ಗಡೆ ಸ್ಕ್ವೇರ್ 3 ಸ್ಕ್ವೇರ್ ಐತಿ. ಬಟ್ ಎಕ್ಸಾಕ್ಟ್ಲಿ 3 ಸ್ಕ್ವೇರ್ ವ್ಯಾಲ್ಯೂ ಸೇಮ್ ಇರೋದ್ರಿಂದ ಡೈರೆಕ್ಟ್ 3 ತಂದಿಟ್ಬಿಡೋದು. ಯಾವುದಕ್ಕೆ ಅದು ತಂದಿಡೋದು? 3 ಮೇಲಿಂದ ತಂದಿಟ್ಬಿಡೋದು. ಅದಕ್ಕೆ 31 ಬರ್ತದೆ ಇದ್ರ ವ್ಯಾಲ್ಯೂ. 31 ಒಂದು ನೆನಪು ಇಟ್ಕೊಂಡ್ಬಿಡ್ರಿ. 22 ಐತಿ. 22 ಅಂದ್ರೆ 11 into 2 ಬರೀಬೋದು. ಈ 2 ಇದಕ್ಕೆ ಮಲ್ಟಿಪ್ಲೈ ಆಯಿತು. 36 into 11 ಬರುತ್ತೆ. ಯಾವುದೇ ನಂಬರ್ಗೆ 11 ಮಲ್ಟಿಪ್ಲೈ ಮಾಡ್ಬೇಕಂದ್ರೆ 6 ಇಟ್ವಿ. 6ಅನ್ನು ಇದರಲ್ಲಿ ಪ್ಲಸ್ ಮಾಡಿ 9 ಇಟ್ವಿ. ಲಾಸ್ಟಿಗೆ ಏನು ಉಳಿತು? 3 ಉಳಿತು. 3 ತಂದು ಇಲ್ಲಿ ಇಟ್ವಿ. ನೆಕ್ಸ್ಟ್ ಮೈನಸ್ 31. 6ಅಲ್ಲಿ 1 ಹೋಯ್ತು ಅಂದ್ರೆ 5. 5ದಿಂದ ಎಂಡ್ ಆಗೋದು 2 ಅದಾವ. ಆಮೇಲೆ 9ಅಲ್ಲಿ 3 ಹೋದ್ರೆ 6 ಬರುತ್ತೆ. 6 ಎಂಡ್ ಆಗಿರೋದು ಇದು ಒಂದು ಐತೆ. ಆಪ್ಷನ್ ನಂಬರ್ ಡಿ. ಲಾಸ್ಟ್ 365 ಬರುತ್ತೆ.
ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಅಂದ್ರೆ ಭಾಳ ಅಪ್ಲೈ ಆಗುತ್ತೆ ಎಲ್ಲ ಕಡೆ. ಸಿಂಪ್ಲಿಫಿಕೇಶನಲ್ಲಿ ಅಪ್ರಾಕ್ಸಿಮೇಷನಲ್ಲಿ ಹೋಗಿ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಅಪ್ಲೈ ಮಾಡೋದಿಲ್ಲ. ಅಲ್ಲಿ ಏನಾದ್ರು ಮಿಸ್ ಆಗಿ ಯೂನಿಟ್ ಡಿಜಿಟ್ ಮೇಲೆ ನೀವೇನಾದ್ರು ಬಿಡಿಸಿದ್ರಿ ಅಂತಂದ್ರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಕಂಡುಹಿಡಿಯೋದಿರುತ್ತೆ ಅಲ್ಲಿ. ಎಷ್ಟೋ ಸತಿ ಸ್ಕ್ವೇರ್ ರೂಟ್ ಅಲ್ಲಿ ಏನ್ ಕೊಟ್ಟಿರ್ತಾನೆ ಇನ್ನಾಗೆ ಇತ್ತಲ್ಲ, ಸ್ಕ್ವೇರ್ ರೂಟ್ 482 ಇತ್ತು. ಇದರದ ಸಿಂಪ್ಲಿಫಿಕೇಶನ್ ಅಲ್ಲಿ ವ್ಯಾಲ್ಯೂ ಏನಾಗುತ್ತೆ 22ನೇ ಐತಿ. ಅವ ಏನ್ ಕೊಟ್ಬಿಡ್ತಾನ ಸ್ಕ್ವೇರ್ ರೂಟ್ ಆಫ್ 485 ಕೊಟ್ಟ ಅಂತಂದ್ರೆ ಇದ್ರ ವ್ಯಾಲ್ಯೂನು 22ನೇ. ಇದು ಯಾವಾಗ ಅಪ್ರಾಕ್ಸಿಮೇಷನ್ ಅಲ್ಲಿ. ಅಪ್ರಾಕ್ಸಿಮೇಷನ್ ಇದ್ದಾಗ ಇದನ್ನ ನೀವು ಇದೇ ಅನ್ಕೊಂಡ್ಕೆ ಬಿಡಿಸ್ಬೇಕು, ಇದ್ರ ವ್ಯಾಲ್ಯೂ ಇದಕ್ಕೆ ಈಕ್ವಲ್ ಅದ ಅನ್ಕೊಂಡೇ ಬಿಡಿಸ್ಬೇಕು. ಅದಕ್ಕೋಸ್ಕರ ಅಪ್ರಾಕ್ಸಿಮೇಷನ್ ಅಲ್ಲಿ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಅಪ್ಲೈ ಆಗಂಗಿಲ್ಲ. ಅದು ಯಾರೇ ಹೇಳಿ ನೀವು ಅವ್ರು ಹೇಳೋ ತರ ಫಾಲೋ ಮಾಡಕ್ಕೆ ಹೋಗ್ಬೇಡ್ರಿ. ಅಪ್ರಾಕ್ಸಿಮೇಷನ್ ಅಲ್ಲಿ ಯೂನಿಟ್ ಡಿಜಿಟ್ ಅಪ್ಲೈ ಮಾಡೋ ತರ ಮಾಡಕ್ಕೆ ಹೋಗ್ಬಾರ್ದು. ಈ ಯೂನಿಟ್ ಡಿಜಿಟ್ ಒಂದು ವಿಡಿಯೋ ಮಾಡಿನೇ ಅಪ್ಲೋಡ್ ಮಾಡ್ತೀನಿ. ಯಾರಿಗಾರ ಬೇಕಾಗಿದ್ರೆ ಈ ಅಲ್ಲಿ ಕಮೆಂಟ್ ಮಾಡ್ರಿ. ಜಾಸ್ತಿ ಕಮೆಂಟ್ ಬಂದ್ರೆ ಅದ್ರ ಮೇಲೆ ಒಂದು ವಿಡಿಯೋ ಮಾಡೋಣ. ಓಕೆ, ಇಲ್ಲಿ ಏನೈತೆ ಕಲರ್ ಚೇಂಜ್ ಮಾಡೋಣ. ಅವಾಗಿಂದ ಇದು ಒಂದೇ ಕಲರ್ ಐತೆ. ಓಕೆ, 66.66 ಇದ್ರದ್ದು ಪರ್ಸೆಂಟೇಜ್ ಟು ಫ್ರಾಕ್ಷನ್ ಕನ್ವರ್ಷನ್ 2/3 ಆಗುತ್ತೆ. 1/3 ಅಂದ್ರೆ 33.33, 2/3 ಅಂದ್ರೆ 66.66 ಇಂಟು 189 ಡಿವೈಡೆಡ್ ಬೈ 2 ಐತಿ. 3 6 3 ಈ 2 ಕ್ಯಾನ್ಸಲ್ ಆಗಿ 63 ಬಂತು. ಇದು ಹೊರಗಡೆ ಬಂದ್ರೆ -12 ಆಯ್ತು. ಪ್ಲಸ್ 1667 ವ್ಯಾಲ್ಯೂ ಏನು ಬರ್ತೈತಿ 1/6. ಇದು ಕ್ಯಾನ್ಸಲ್ ಆಗಿ 2 ಬಂತು. ಇದು ಪ್ಲಸ್ ಅದಲ್ಲ +2. ಇದ್ರಾಗ ಇದು ಹೋಯ್ತು ಅಂತಂದ್ರೆ -10 ಬರುತ್ತೆ. 63 -10 ಆಯ್ತಂದ್ರೆ 53. ಆನ್ಸರ್ ನಂಬರ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಇಲ್ಲಂತೂ ಏನೂ ಇಲ್ಲ, ಮಲ್ಟಿಪ್ಲಿಕೇಶನ್ ಐತಿ. ಜಸ್ಟ್ ಮಲ್ಟಿಪ್ಲೈ ಮಾಡೋದು, ಡಿವೈಡ್ ಮಾಡೋದು, ಆ್ಯಡ್ ಮಾಡೋದು ಅಷ್ಟೆ. ಲಾಸ್ಟ್ 2 ಕ್ವಶನ್ ಅದಾವ ಸಿಂಪ್ಲಿಫಿಕೇಶನ್ ಅಂತ. ಫಾಸ್ಟ್ ಮಾಡಿರಿ, ಮಸ್ತ್ ಕ್ವಶನ್ ಅದಾವ ಇದ್ರದ್ದು ನಿಮ್ಮ ಅರ್ಥಮೆಟಿಕ್ದು. ಅದು ಸಾಲ್ವ್ ಮಾಡೋಣ ಆಮೇಲೆ. ಈ ಸಿಂಪ್ಲಿಫಿಕೇಶನ್ ಆದ ನಂತರ ನಂಬರ್ ಸೀರೀಸ್ ಮಾಡಿ ಒಂದು DI ಮಾಡಿ ಅರ್ಥಮೆಟಿಕ್ ಮಾಡೋಣ. ಅರ್ಥಮೆಟಿಕ್ದು ಭಾರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ಗಳು ಅದಾವೆ. ಆಮೇಲೆ ಮ್ಯಾಕ್ಸಿಮಮ್ ಕ್ವಶನ್ ಸೇಮ್ ಟು ಸೇಮ್ ಇದಾವೆ ಇದರಲ್ಲಿ. ಓಕೆ, ಇದಂತೂ ಮಲ್ಟಿಪ್ಲಿಕೇಶನ್ ಐತಿ, ಇದರಲ್ಲಿ ಏನೂ ಇಲ್ಲ. 2ದು ಮಲ್ಟಿಪ್ಲಿಕೇಶನ್ ಕಾನ್ಸೆಪ್ಟ್ ಅದು ಒಂದು ಹೇಳ್ಬೇಕಲ್ಲ, ಅದೊಂದು ಹೇಳ್ಬೇಕಾಗಿತ್ತು ನಿಮ್ಗೆ. ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಯಾವ್ದು ಅದ್ರ ಯಾರಿಗಾರ ಬೇಕಾಗಿತ್ತು ಅಂತಂದ್ರೆ ಕಮೆಂಟ್ ಮಾಡಿರಿ. 45 ಐತಿ, 16 ಐತಿ. ಇದರದ್ದು 2 ಇದಕ್ಕೆ ಕಳಿಸಿದ್ವಿ. 90 ಆಯಿತು. 90 × 8 ಡಿವೈಡೆಡ್ ಬೈ 24 ಬಂತು. 8 3 24, 3 3 ಆನ್ಸರ್ ಟೋಟಲ್ ಎಷ್ಟು ಬಂತು 30 ಬಂತು. ಇದು 6 6 6 ಇದ್ರೆ ಪ್ಲಸ್ ಆಗಿ 36 ಬಂತು ಆನ್ಸರ್. ಆಪ್ಷನ್ ನಂಬರ್ ಇ. ನೆಕ್ಸ್ಟ್ ಕ್ವಶನ್. ಪರ್ಸೆಂಟೇಜ್, ಎಡಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್ ಅಷ್ಟೇ ಇದರಲ್ಲಿ, ಮತ್ತೇನಿಲ್ಲ. ಓಕೆ, ಇದ್ರಾಗ ಏನಂತ ದೊಡ್ಡ ಕ್ವಶನ್ ಇರಲಿಲ್ಲ. ಇದು ಏನದ 65 ಐತಿ, 48 0 ಐತಿ. ಇದ್ರ ಪರ್ಸೆಂಟೇಜ್ ಅಂದ್ರೆ 1 0 ಹೋಯ್ತು, 1 0 ಕೆಳಗೆ ಉಳಿತು, 10 ಉಳಿತು. 65 ಐತಿ ಇಂಟು 48. ಇದ್ರೊಳಗೆ 5 ಮತ್ತು 2 ಇರ್ತಾವೆ. 5 × 2 ಐತಿಲ್ಲ, 5 ಕಳ್ಸೋಣ ಮೊದಲ. 5 ಇದಕ್ಕೆ ಕಳ್ಸೋಣ. 5 1 5 3 15. 2 1 ಉಳಿತ. 2 ಇದಕ್ಕೆ ಕಳ್ಸೋಣ. 2 2 2 4 24 × 13 13 24 13 4 13 4 52 ಅಲ್ಲ, 2 ಬಂತು. 4 ಕ್ಯಾರಿ. 13 2 26 26 4 ಕೊಡಿಸಿದ್ರೆ 30 ಆಯ್ತು. 302 ಬಂತಿದ್ರದ್ದು ಟೋಟಲ್ ವ್ಯಾಲ್ಯೂ. ಪ್ಲಸ್ 25% ಅಂದರೆ ಡಿವೈಡೆಡ್ ಬೈ 4. 4 6 24 4 4 16 64 ಬಂತು. 64 ಕೊಡಿಸಿದ್ರೆ 2ರಲ್ಲಿ 4 ಕೊಡಿಸಿದ್ರೆ 6. 6ರಿಂದ ಎಂಡ್ ಆಗಿರೋದು ಯಾವುದೈತಿ 1 ಐತಿ. ಇದು ಬಿಟ್ರೆ ಓಕೆ, ಇದೇನೋ ಮಿಸ್ಟೇಕ್ ಐತೆ ಅನ್ಸುತ್ತೆ. 13 × 24 ಎಷ್ಟು ಬರ್ತೈತಿ? 13 × 24 ಇಂಟು 13 ಮಾಡಿದೀವಿ ಅಂದ್ರೆ 13 4 52 13 2 26 26 5 ಕೂಡಿಸಿದ್ರೆ 31 ಅಲ್ಲ, 312 ಬರ್ತೈತಿ. ಇದ್ರೊಳಗೆ 64 ಪ್ಲಸ್ ಮಾಡಿದೀವಿ ಅಂದ್ರೆ 376 ಬರುತ್ತೆ. ಇದು ಆಪ್ಷನ್ ನಂಬರ್ ಬಿ. ಓಕೆ, ಸಾರಿ, ಫಸ್ಟ್ ಕ್ವಶನ್ ಸೆಕೆಂಡ್ ಅಂತ ಆಗಿದೆ. ಓಕೆ, ಇದು ಫಸ್ಟ್ ಕ್ವಶನ್ ಐತೆ, ಸೆಕೆಂಡ್ ಆಗಿದೆ ಅಷ್ಟೇ. ನಂಬರ್ ಬಿಲ್ ಮಿಸ್ಟೇಕ್ ಆಗಿರುತ್ತೆ.
ಓಕೆ, ಫ್ರಾಕ್ಷನ್ ಕ್ವಶನ್ ಯಾವ ರೀತಿ ಮಾಡಬೇಕು, ಇದೇ ಕ್ವಶನನ್ನು ನಾನು ಮೊದಲು ಸಾಲ್ವ್ ಮಾಡಿ ತೋರಿಸ್ತೇನೆ. ಮೊದಲು ಇವು ಇದು ಒನ್ 2/3 ಅಂತ ಇತ್ತು ಅಂದ್ಕೊಳ್ಳೋಣ. ಇದಕ್ಕೆ ಯಾವ್ಯಾವ ರೀತಿ ಬರಿಬೋದು, ಇದಕ್ಕೆ ಈ ಛೇದವನ್ನು ಅಂದರೆ ಡಿನಾಮಿನೇಟರ್ ಈ ಸೈಡ್ ಇರೋ ನಂಬರಿಗೆ ಮಲ್ಟಿಪ್ಲೈ ಮಾಡಿ, ಇದರಲ್ಲಿ ಇದು ಪ್ಲಸ್ ಮಾಡಿ, ಆಮೇಲೆ ಇದು ಮೇಲಿಟ್ಟು 3 ಅಂದರೆ 3 1 2 4 5 ಆಯಿತು, 5/3 ಅಂತಲೂ ಬರಿಬೋದು. ಈ ರೀತಿ ಮಾಡ್ಕೊಂಡು ಕೂತ್ರೆ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಸಿಕ್ಕಾಪಟ್ಟೆ ಟೈಮ್ ಹೋಗುತ್ತೆ. ನಾವು ಇದಕ್ಕೆ ಏನು ಬರಿತೀವಿ, 1/2/3 ಇತ್ತಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಸ್ಟ್ರಾಟಜಿ ಏನು, ಒಂದು ಕಡೆ ಬರೋದು ಪ್ಲಸ್ 2/3 ಈ ರೀತಿ ಬರ್ಕೋಬೇಕು. ಈ ರೀತಿ ಬರ್ಕೋದು ಕೊಡೋದಲ್ಲ, ಇದರ ಮೀನಿಂಗೇ ಇದು. 1/2/3 ಅಂತಂದರೆ 1 + 2/3 ಅಂತ ಅರ್ಥ. ಅದಕ್ಕೋಸ್ಕರ ಇಲ್ಲಿ ಏನೇನಿದಾವೆ ಇದ್ರೊಳಗೆ ನೋಡ್ರಿ, 5 1/6 ಅದ ಅಂದ್ರೆ 5 + 1/6 ಆಗುತ್ತೆ. 2 3/5 ಅದ, ಬಟ್ ಇಲ್ಲಿ ಪ್ಲಸ್ ಆಗುತ್ತೆ, ಅದ್ರ ಮುಂದೆ ಮೈನಸ್ ಇರೋದ್ರಿಂದ ಇದನ್ನು ವಾಪಸ್ ಮೈನಸ್ ಆಯಿತು, ಇಲ್ಲಿ ಮೈನಸ್ ಬಂತು. ಇದು 1 + 2/3 ಆಗುತ್ತೆ. ಇಲ್ಲಂತೂ ಯಾವುದೇ ಕೋಎಫಿಷಿಯಂಟ್ ಇಲ್ಲ, ಡೈರೆಕ್ಟ್ 7/38. ಇವಾಗ ಮುಂದಿರೋ ನಂಬರನ್ನು ಮೊದಲು ಪ್ಲಸ್ ಅಥವಾ ಮೈನಸ್ ಏನಿದೆಯಲ್ಲ ಅದು ಮಾಡ್ಕೊಳ್ಳೋಣ. ಈಗ 5 ಇಲ್ಲಿ ಐತಿ, 5 2 ಮುಂದೆ -2 ಐತಿ, 5 ಆಯಿತು, -2 ಇದು -2, ಆಮೇಲೆ ಇದು +1, ಆಮೇಲೆ ಮುಂದೆ ಏನಾರ ಇದೇನಾ ಈ ಕೋಎಫಿಷಿಯಂಟ್ ಇದ್ರ ಮುಂದಿಲ್ಲ, ಅದಕ್ಕೆ ಇದು ಇಲ್ಲಿ ಎಂಡ್ ಆಯಿತು. ನೆಕ್ಸ್ಟ್ ಇದು ಹೋಗೋಣ, ಮುಂದೆ ನೆಕ್ಸ್ಟ್ ಪ್ಲಸ್ 1/6, ಆಮೇಲೆ ಇದೇನೈತಿ -3/5, ಆಮೇಲೆ ಮುಂದೆ ಪ್ಲಸ್ 2/3 ಮೈನಸ್ ಇದು ಈ ಕಡೆ ಬರ್ತಾ ಮೈನಸ್ ಆಗ್ತೈತಿ, ಪ್ಲಸ್ 7/30 ಇದ್ದದ್ದು ಈ ಕಡೆ ಬರ್ತಂದ್ರೆ ಅಂದ್ರೆ ಕ್ವಶನ್ ಮಾರ್ಕ್ ಒಂದು ಸೈಡ್ ಮಾಡ್ಕೋತೀವಿ ನಾವು, ಇದು ಈ ಕಡೆ ಬರ್ತಂದ್ರೆ -7/30 ಆಯ್ತು. ಇದ್ರದ್ದು ವ್ಯಾಲ್ಯೂ ಒಂದೇ ಸತಿ ಬಂದುಬಿಡ್ತೈತಿ. 5ಅಲ್ಲಿ 2 ಹೋದರೆ 3 ಒಳಗೆ 1 ಪ್ಲಸ್ ಆದ್ರೆ 4 ಪ್ಲಸ್ ಇದ್ರದ್ದು ಎಲ್ಲದರದ್ದು ಎಲ್ ಸಿ ಎಮ್ ನೋಡೋಣ. ದೊಡ್ಡದು ಯಾವುದೈತಿ 30 ಐತಿ, 30 3 10 30, 5 6 30, 6 5 30, 6 5 30, 5 6 30, 3 10 30 ಅಂದರೆ ಎಲ್ಲ 30ರಲ್ಲೇ ಬರ್ತಾವೆ. ಅದಕ್ಕೋಸ್ಕರ ಎಲ್ ಸಿ ಎಮ್ ಇದ್ರದ್ದು ಅನ್ಕೊಳ್ಳೋಣ 30, ಎಲ್ ಸಿ ಎಮ್ 30. 6 ಎಷ್ಟಲೇ 30, 6 5ಲೇ 30, 5 ಎಷ್ಟಲೇ 30, 5 6ಲೇ 30, 3 ಎಷ್ಟಲೇ 30, 3 10ಲೇ 30, ಇದು 8 1. ಇದಕ್ಕೆ ಇಂಟು 5 ಮಾಡಿದೆ ಅಂದ್ರೆ ಇರೋದು 5 ಬಂತು, ಮೈನಸ್ 3 6ಲಿ 18 ಬಂತು, ಪ್ಲಸ್ 12 20 ಬಂತು, ಮೈನಸ್ 7 ಅಂದರೆ 7 ಬಂತು. ಮೈನಸ್ ಮೊದಲು ಪ್ಲಸ್ ಮಾಡೋಣ, ಇವೆರಡು ಕೂಡಿಸಿದ್ವಿ ಅಂದರೆ 25 ಬಂತು, ಪ್ಲಸ್ ಇದು ಇವೆರಡು ಕೂಡಿಸಿದ್ವಿ ಅಂದರೆ 25 ಬಂತು. ಇದು -25 + 25 ಹೋಗಿ ಡೈರೆಕ್ಟ್ ಇದ್ರ ವ್ಯಾಲ್ಯೂ ಏನು ಬಂತು 0/30, 0/30 ಅಂದರೆ 0ನೇ, 4 + 0 ವ್ಯಾಲ್ಯೂ ಎಷ್ಟು 4, ಆನ್ಸರ್ 4. ಅರ್ಥ ಆಗಲಿಲ್ಲ ಅಂತಂದ್ರೆ ವಿಡಿಯೋ ಇನ್ನೊಂದ್ಸತಿ ನೋಡ್ರಿ, ಇದು ಯೂಟ್ಯೂಬಲ್ಲಿ. ಫಸ್ಟ್ ಕೋಎಫಿಷಿಯಂಟ್ 6 ಐತಿ, 6 3 ಕೂಡಿಸಿದ್ರೆ 9 ಆಯಿತು, 9 4 ಹೋದ್ರೆ 5 ಡೈರೆಕ್ಟ್ ಕೊಡೋದು. ನೆಕ್ಸ್ಟ್ ಇದ್ರ ಮುಂದೆ ಯಾವುದೂ ಸಿಂಬಲ್ ಇಲ್ಲ ಅಂದ್ರೆ ಇಲ್ಲಿ ಪ್ಲಸ್ ಇರ್ತೈತಿ, ಪ್ಲಸ್ 2/6. ಇದಕ್ಕೆ ಸಿಂಪ್ಲಿಫೈ ಮಾಡೋಕೆ ಹೋಗ್ಬೇಡ್ರಿ, ಮುಂದೆ ಇಲ್ಲಿ 6 ಎಲ್ ಸಿ ಎಮ್ ಅದಾಗಿರೋದ್ರಿಂದ ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ಲಸ್ ಅಂದ್ಬಿಡಕ್ಕೆ ಇದನ್ನು ಪ್ಲಸ್ ಇರ್ತೈತಿ, ಇಲ್ಲಿ ಅದಕ್ಕೆ ವಾಪಸ್ 1/2. ಇಲ್ಲಿ ಮೈನಸ್ ಐತೆ, ಇದು ಮೈನಸ್ ಇದಕ್ಕೂ ಅಪ್ಲೈ ಆಗುತ್ತೆ, ಇಲ್ಲಿನೂ ಮೈನಸ್ ಬರುತ್ತೆ. ಅದಕ್ಕೋಸ್ಕರ ಇದೇನಾಗುತ್ತೆ -5/6 ಆಗುತ್ತೆ. ಈಸ್ ಈಕ್ವಲ್ಸ್ ಟು, ಇದು ಎಲ್ಲರಿಗೆ ಎಲ್ಲಿ ಡಿಫಿಕಲ್ಟ್ ಆಗೈತೆ ಅಂದರೆ ಈ ಒಂದು ವ್ಯಾಲ್ಯೂ ಗೊತ್ತಾಗದೇ ಇರೋದ್ರಿಂದ 1/0, ಎನಿಥಿಂಗ್ ⁻0 ಈಸ್ ಈಕ್ವಲ್ ಟು 1 ಆನ್ಸರ್. ಯಾವುದೇ ನಂಬರ್ ಇರಲಿ, ಇಲ್ಲಿ 1000⁻0 ಇದ್ರೂ ಅದು 1 ಬರ್ತೈತಿ. ಅದಕ್ಕೆ ಇದು ಟೋಟಲ್ ವ್ಯಾಲ್ಯೂ ಏನು ಬಂತು 1 ಬಂತು. ಆ 1 ಈ ಕಡೆ ಇಲ್ಲಿ ಇಟ್ಟಿರ್ತೀನಲ್ಲ, ಅದು ಇದು +1 ಆಯ್ತಲ್ಲ, ಈ +1 ಈ ಕಡೆ ಹೋಯ್ತು, 5 ಒಳಗೆ -1 ಆಯ್ತು, 5 ಒಳಗೆ -1 ಆಗಿದ್ದು 4 ಆಯಿತು. ಡೈರೆಕ್ಟ್ ಇಲ್ಲೇ ಬರುತ್ತೀನಿ, ಇನ್ನೊಂದು ಸ್ಟೆಪ್ ಆಗಬೇಕು ಕೂಡಲೇ. ನೆಕ್ಸ್ಟ್ ಇದು ಇಲ್ಲೇ ಉಳಿತು, x ಉಳಿತು 4. ಇದ್ರದ್ದು ಎಲ್ಲರದ್ದು ಎಲ್ ಸಿ ಎಮ್ ಏನು ಬರ್ತೈತಿ 6 ಬರ್ತೈತಿ, +6. 2 ಎಷ್ಟಲೇ 6, 2 3ಲೇ 6, ಕೆಳಗೂ 3ಲೇ ಮಲ್ಟಿಪ್ಲೈ ಮಾಡಿದ್ವಿ, ಮೇಲೂ 3ಲೇ ಮಲ್ಟಿಪ್ಲೈ ಮಾಡಿದ್ವಿ. ಅದಕ್ಕೆ ಏನಾಗುತ್ತೆ ಇದು 6 ಎಲ್ ಸಿ ಎಮ್ ಆಯಿತು. ಮೇಲೆ ಏನೇನು ಉಳಿತು 2 + 3 -5, 3 + 2 ಏನಾಗುತ್ತೆ 5, 5 ಒಳಗೆ 5 ಆಯ್ತು ಅಂದರೆ 0 ಯಾವುದೇ ನಂಬರ್ ಇರಲಿ, ಇದು 0 ಛೇದದೊಳಗೆ ಯಾವುದೇ ನಂಬರ್ ಇರಲಿ, ಮ್ಯಾಲ ಅಂಶದೊಳಗೆ 0 ಇತ್ತು ಅಂತಂದರೆ ಇದು ಟೋಟಲ್ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. +4 ಇತ್ತು, ಈ 4 + 0 ವ್ಯಾಲ್ಯೂ ಏನಾಯಿತು 4, ಆನ್ಸರ್ ಏನು ಎ, ಆಪ್ಷನ್ ನಂಬರ್ ಎ. ಓಕೆ, ನೆಕ್ಸ್ಟ್ ಕ್ವಶನ್ 30 ಸೆಕೆಂಡ್ ಟೈಮ್ ಇರ್ತೈತಿ. ಈಸಿ ಕ್ವಶನ್ ಅದ, ಯಾರಿಗೆ ಪರ್ಸೆಂಟೇಜ್ ಈಸಿಯಾಗಿ ಗೊತ್ತಿರ್ತಾವಲ್ಲ, ಫ್ರಾಕ್ಷನ್ ಟು ಪರ್ಸೆಂಟೇಜ್ ಕನ್ವರ್ಟ್ ಮಾಡೋದು ಅಂಥವ್ರಿಗೆ ಇದು ಈಸಿ ಆಗುತ್ತೆ. 30 ಸೆಕೆಂಡ್ ಐತೆ, ಜಲ್ದಿ ಬಿಡಿಸ್ರಿ. ಸಿಂಪ್ಲಿಫಿಕೇಶನ್ ಎಷ್ಟು ಫಾಸ್ಟ್ ಮಾಡ್ತೀರಿ ಅಷ್ಟು ಟೈಮ್ ನೀವು ಮುಂದೆ ಅರ್ಥಮೆಟಿಕ್ ಪ್ರಾಬ್ಲಮ್ ಏನೇನು ಇರ್ತಾವಲ್ಲ DI ಅಲ್ಲಿ ಎಕ್ಸ್ಟ್ರಾ ಟೈಮ್ ಯೂಸ್ ಮಾಡ್ಕೋಬೋದು.
ಬಟ್ ಸ್ಪೀಡ್ ಬಿಡಿಸ್ಬೇಕಂತೇಳಿ ಏನಾದ್ರು ಸಣ್ಣ ಮಿಸ್ಟೇಕ್ ಮಾಡಿದಾರೆ ಅಂದರೆ ಮುಗ್ದೋದು. ಓಕೆ, ಕ್ವಶನ್ಸ್ ಈಸಿನೇ ಐತಿ, ಕ್ವಶನ್ ಈಸಿನೇ ಇರ್ತಾವೆ. ಇದ್ರಾಗ ಏನೈತಿ 26% ಆಫ್ 250 ಐತಿ. ಈ ಪರ್ಸೆಂಟೇಜ್ ಇದು ಕೊಟ್ಟಿವಿ, 0 ಇದು ಕೊಟ್ಟಿವಿ. ಇದೇನಾಗುತ್ತೆ 260 ಇಂಟು 25% ಆಗುತ್ತೆ. 25% ವ್ಯಾಲ್ಯೂ ನಮ್ಗೆ ಗೊತ್ತೈತಿ 1/4. 1/4 ಇಂಟು 260 ಇದು 1/4 ಮಾಡಿದೆ ಅಂದ್ರೆ 4 1 4 6 24, 2 ಉಳಿತು, 4 5 25, 4 5 20, 65 ಬಂತು. ಈ ಟೋಟಲ್ ವ್ಯಾಲ್ಯೂ ಏನು ಬಂತು 65. ಇಷ್ಟು ಇವೇನೇ ಸ್ಟೆಪ್ಸ್ ಅದಾವಲ್ಲ ಇವು ಬಿ ಸ್ಕಿಪ್ ಆಗಿಬಿಡ್ತಾವೆ ಆಟೋಮೆಟಿಕ್. ನಿಮಗೆ ಪ್ರಾಕ್ಟೀಸ್ ಮಾಡಿ ಮಾಡಿ ಡೈರೆಕ್ಟ್ ನೀವು ಇಲ್ಲೇ ಮಲ್ಟಿಪ್ಲೈ ಮಾಡಿ 65 ಅಂತ ಇಡ್ಬೋದು. ನೆಕ್ಸ್ಟ್ ಇದ್ರಾಗ ಏನೈತಿ ಪ್ಲಸ್ ಈ ಕ್ವಶನ್ ಮಾರ್ಕ್ ಅಂದರೆ ಎಕ್ಸ್ ಅನ್ಕೊಳ್ಳೋಣ. ಪ್ಲಸ್ ಎಕ್ಸ್ ಪರ್ಸೆಂಟೇಜ್ ಐತಿ 10 ಹೋಯ್ತು, ಡಿವೈಡೆಡ್ ಬೈ 10 ಉಳಿತು. ಡಿವೈಡೆಡ್ ಬೈ 100 ಇರ್ತೈತಿ, 10 ಹೋಯ್ತು ಪರ್ಸೆಂಟೇಜ್ ಅಂದರೆ 64 ಇದೇನು ಉಳಿತು ಎಕ್ಸ್ ಇಂಟು 64. ಇದು ಈ ಸ್ಟೆಪ್ನ ಬರೋಂಗಿಲ್ಲ, ಡೈರೆಕ್ಟ್ಲೇ ಬರ್ತೈತೆ. ಡಿವೈಡೆಡ್ ಬೈ 10 ಉಳಿತು ಈಸ್ ಈಕ್ವಲ್ಸ್ ಟು 22 ಅಂದರೆ ಏನೈತಿ 2 ಇಂಟು 11 ಇರ್ತೈತಿ. ಈ 2 ಇದಕ್ಕೆ ಮಲ್ಟಿಪ್ಲೈ ಮಾಡೋಣ ಫಸ್ಟಿಗೆ. 15 2 ಮಲ್ಟಿಪ್ಲೈ ಮಾಡೋದು 30 ಆಯಿತು. 30 ಲಾಸ್ಟಿಗೆ 11 ಮಲ್ಟಿಪ್ಲೈ ಮಾಡೋಣ. 11 3 ಹೋಯ್ತು ಅಂದ್ರೆ 33 ಆಯಿತು. 11 33 330 -9. 65 ಇದ್ರ ಈ ಕಡೆ ಬಂತಂದ್ರೆ -65 ಆಗುತ್ತೆ. -65ರಲ್ಲಿ -9 ಎರಡು ಮೈನಸ್ ಇರೋದ್ರಿಂದ ಪ್ಲಸ್ ಆಯಿತು. -65ರಲ್ಲಿ -9 ಸೇರಿಸಿದ್ರೆ -74 ಆಯಿತು. -74 ಆಯಿತು ಎಷ್ಟರಲ್ಲಿ 330ಅಲ್ಲಿ. ಈಸ್ ಈಕ್ವಲ್ಸ್ ಟು 64x ಡಿವೈಡೆಡ್ ಬೈ 100. ಡಿವೈಡೆಡ್ ಬೈ 10 ಏನಾಗುತ್ತೆ 64x ಡಿವೈಡೆಡ್ ಬೈ 10 ಈಸ್ ಈಕ್ವಲ್ಸ್ ಟು 330ಅಲ್ಲಿ 74 ಆಯಿತು. ಫಸ್ಟಿಗೆ 4 ಆಯಿತು, 4 ಆಯಿತು ಅಂದರೆ 6 ಉಳಿತು. ಆಮೇಲೆ 4 ಅದ್ರೊಳಗೆ 3 ಒಳಗೆ ಒಂದು ಹೋಯ್ತು, 2 ಉಳಿತು. 2 7 ಹೋಯ್ತು ಅಂದ್ರೆ ಮ್ಯಾಲಿಂದ 2 ಹೋಯ್ತು, ಇದ್ರಾಗ 5 ಉಳಿತು. 5 ಹೋಯ್ತು ಅಂದ್ರೆ 5 ಉಳಿತು, 5 ಉಳಿತು. ಇದ್ರಾಗ 1 ಕ್ಯಾರಿಗೆ ಇರ್ತೈತೆ, ಆ 1 ಹೋಯ್ತು ಅಂತಂದ್ರೆ 2 ಉಳಿತು. 64 ಎಷ್ಟಲೇ 256, 64 4ಲೇ 256. ಎಕ್ಸ್ದ ವ್ಯಾಲ್ಯೂ ಎಷ್ಟು ಗೊತ್ತು 40. ಆಪ್ಷನ್ ನಂಬರ್ ಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕ್ವಶನಲ್ಲಂತೂ ಏನೂ ಇಲ್ಲ. ಅದಕ್ಕೆ ಹೇಳ್ತಿರ್ತೀನಿ ನಾನು ಪ್ರತಿಯೊಂದು ವಿಡಿಯೋದಾಗ, ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಿರಲ್ಲ, ಅದು ಮುಂದೆ ನಿಮ್ಮ ಸಿಂಪ್ಲಿಫಿಕೇಷನ್ ಆಗಲಿ, ಈಗ ಮುಂದೆ ಕ್ವಶನ್ಗಳು ಬರ್ತಾವೆ ಅರ್ಥಮೆಟಿಕ್, ಅಲ್ಲಿ ನೀವು ಪರ್ಸೆಂಟೇಜ್ ಯಾವ ರೀತಿ ಅಪ್ಲೈ ಆಗುತ್ತೆ ಅನ್ನೋದು ನೋಡೋಕತ್ರಿ. ಪ್ರಿಲಿಮ್ಸ್ ಯಾವುದೇ ಎಕ್ಸಾಮ್ ಇರಲಿ ಅದರಲ್ಲಿ ಮೇನ್ ಇರೋದೇ ಪರ್ಸೆಂಟೇಜ್, ಇದು ರೋಲ್ ಜಾಸ್ತಿ ಇರೋದು. ಓಕೆ, ಇದ್ರೊಳಗೆ ಏನೈತಿ ಯಾಕೆ ಫ್ರ್ಯಾಕ್ಷನ್ ಬೇಸ್ಡ್ ಕ್ವಶನ್ ಜಾಸ್ತಿ ಬರತ್ತವ ಅಂತ ಅನ್ನೋಕೆ ರೀಸನ್ ಫಸ್ಟಿಗೆ ಹೇಳಿನ. 2024 ಆಗಸ್ಟ್ 10ನೇ ತಾರೀಕು ನಡೆದಂಥ SIPT 2ದ್ರೊಳಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳನ್ನ ಏನಿದ್ದು ಫ್ರ್ಯಾಕ್ಷನ್ ಬೇಸ್ಡ್ ಕ್ವಶನ್ಸ್ ಇತ್ತು. ಅದಕ್ಕೋಸ್ಕರ ಎಲ್ಲ ಜಾಸ್ತಿ ಫ್ರ್ಯಾಕ್ಷನ್ ಬೇಸ್ಡ್ ಕ್ವಶನ್ ಬರ್ತಿರೋದು. ಮೊದಲು ಕೋಎಫಿಷಿಯಂಟ್ ನೋಡೋಣ. ಕೋಎಫಿಷಿಯಂಟ್ ಇಲ್ಲಿ 4 ಅದು, ಇಲ್ಲಿ ಏನೈತಿ 3 ಐತಿ, ಇಲ್ಲಿ ಏನೈತಿ 2 ಐತಿ. 4ರ ಮುಂದೆ ಏನೈತೆ ಪ್ಲಸ್ ಇರ್ತೈತಿ, ಏನಿಲ್ಲ ಅಂತ. 4 ಪ್ಲಸ್ 3 ಅದು ಪ್ಲಸ್ ಐತಲ್ಲ, ಪ್ಲಸ್ 3 7 ಆಯಿತು. 7 2 ಹೋಯ್ತು ಅಂದ್ರೆ ಮೈನಸ್ ಇರೋದ್ರಿಂದ 2 ಹೋಯ್ತು, 5 ಉಳಿತು. ಕೋಎಫಿಷಿಯಂಟ್ ಇಲ್ಲೆಲ್ಲದ್ರದ್ದು 3 ಇರೋದ್ರಿಂದ ಇದಕ್ಕೂ 3 ಮಾಡ್ಕೊಂಡ್ಬಿಡೋಣ. 3 4 12 ಆಗುತ್ತೆ, 3 3 9. ಡಿವೈಡ್ ಮಾಡಿ ಇದ್ರದ್ದು ಮ್ಯಾಲೂ 3 ಡಿವೈಡ್ ಮಾಡಿದೆವು, ಕೆಳಗೂ 3 ಡಿವೈಡ್ ಮಾಡಿದ್ವಿ. ಅಂದರೆ ಇದು ಭಾಗ ಮಾಡಿದ ನಂತರ ಇದು 3 4 ಆಗುತ್ತೆ, 3 3 ಆಗುತ್ತೆ. ಉಳಿತೇನು ಪ್ಲಸ್, ಇಲ್ಲಿ ಏನು ಉಳಿದೈತಿ 4/3 ಇಟ್ವಿ. ನೆಕ್ಸ್ಟ್ ಇದನ್ನು ಪ್ಲಸ್ ಐತಿ, ಇಲ್ಲಿ ಪ್ಲಸ್ ಬಂತು. 4/3 ಒಳಗೆ ಮತ್ತೆ ಇದು ಪ್ಲಸ್ 1/3 ಆಯಿತು. 4/3 ಅಲ್ಲಿ 1/3 ಪ್ಲಸ್ ಆಯಿತು. ನೆಕ್ಸ್ಟ್ ಮೈನಸ್ ಇದೇನಾದ 2/3 -2/3 ಈಸ್ ಈಕ್ವಲ್ಸ್ ಟು 100% ಅಂತಂದ್ರೆ 100 ಇಂಟು 1/100. ಪರ್ಸೆಂಟೇಜ್ ವ್ಯಾಲ್ಯೂ 1/100. ಇವೆರಡು ಕ್ಯಾನ್ಸಲ್ ಆಗಿ ಏನು ಉಳಿತು 1 ಉಳಿತೈತೆ. ಅದಕ್ಕೆ ಈ ಕಡೆ ಏನು ಉಳಿತೈತಿ ಎಕ್ಸ್ ಉಳಿತೈತಿ. 5 ಪ್ಲಸ್ 4/4 ಇದು 4 + 1 ಎಲ್ಲದ್ರದ್ದು ಏನದು LCM ಡೈರೆಕ್ಟ್ 3 ಇಟ್ರಿ. 4 + 1 5 ಒಳಗೆ 2 ಹೋಯ್ತು ಅಂದ್ರೆ 3 ಉಳಿತು. 5 + 3/3 ಅಂದ್ರೆ 1. 3 ಕ್ಯಾನ್ಸಲ್ ಆಗಿ 1 ಉಳಿತು. ಟೋಟಲ್ ಆನ್ಸರ್ ಲಾಸ್ಟ್ ಫೈನಲ್ ಆನ್ಸರ್ 6. ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಪೆನ್ನೇ ಬೇಡ, ನೋಡಿನೇ ಬಿಡಿಸ್ಬೋದು ಡೈರೆಕ್ಟ್ ಆನ್ಸರ್. ಆರು ಬರ್ತೈತೆ ಆನ್ಸರ್. ಓಕೆ, ಏನಾಯ್ತು ನೋಡ್ರಿ ಇಲ್ಲಿ 25% ಅಂದ್ರೆ ಏನು 1/4 ಇಂಟು 48. 4 1 4 2 12 ಬಂತು ಇದ್ರದ್ದು ಟೋಟಲ್. ಇದ್ರದ್ದು 120 ಅರ್ಧ ಮಾಡಿದ್ವಿ, ಪ್ಲಸ್ 60 ಬಂತು. ಇವೆರಡು ಸೇರಿಸಿದ್ವಿ, 1200 ಆಯಿತು. 1200 2 0 ಮತ್ತು ಪರ್ಸೆಂಟೇಜ್ ಹೋಯಿತು, 12 ಅಷ್ಟೇ ಉಳಿತು. ಈ 12 ಈ ಕಡೆ ಬರ್ತಂದ್ರೆ ಡಿವೈಡೆಡ್ ಬೈ 12 ಆಗುತ್ತೆ. ಡಿವೈಡೆಡ್ ಬೈ 12 ಆಯಿತು. ಈಸ್ ಈಕ್ವಲ್ಸ್ ಟು
ಸ್ಕ್ವೇರ್ ಕ್ವಶನ್ ಮಾರ್ಕ್ ಅಂದರೆ ಎಕ್ಸ್ ಅಂದ್ಕೊಂಡಿರಿ. 60ರಲ್ಲಿ 12 ಕೊಡ್ತಾರೆ 72. 72 ಡಿವೈಡೆಡ್ ಬೈ 12 ಮಾಡಿದ್ರೆ 12 ಆರಲೆ 72. ಮುಗಿತು. ಆಪ್ಷನ್ ನಂಬರ್ ಸಿ. ಎಷ್ಟು ಈ ಕ್ವಶನ್. ನೆಕ್ಸ್ಟ್ ಕ್ವಶನ್. ಇದು ಭಾರಿ ಈಸಿ ಕ್ವಶನ್ ಐತೆ, ಇದರಲ್ಲಿ ಏನೂ ಇಲ್ಲ ಈ ಕ್ವಶನಲ್ಲಿ. ಐ ಥಿಂಕ್ ಈ ಥರದ ಕ್ವಶನ್ ಆಲ್ರೆಡಿ ನಾವು ಬಿಡಿಸಿದ್ದೀವಿ ಅನ್ಸುತ್ತೆ ಲಾಸ್ಟ್ ವೀಡಿಯೋದಲ್ಲಿ, ಅಥವಾ ಶಾರ್ಟ್ಸ್ ವೀಡಿಯೋನ ಹಾಕ್ತಿರ್ತೇನಲ್ಲ ಅದರಲ್ಲೇ ಬಿಡಿಸಿರ್ಬೋದು ನೀವು. ಈ ಕ್ವಶನಲ್ಲಿ ಇರೋದೆಲ್ಲ ಪರ್ಸೆಂಟೇಜ್ ಫ್ರಾಕ್ಷನ್ ಕನ್ವರ್ಷನ್ ಇರೋದು. ಅದು ಆ ವ್ಯಾಲ್ಯೂ ಗೊತ್ತಿದ್ದು, ಪರ್ಸೆಂಟೇಜ್ ಟು ಫ್ರಾಕ್ಷನ್ ವ್ಯಾಲ್ಯೂ ತೆಗೆದು ಗೊತ್ತಿತ್ತಂತಂದ್ರೆ ಕೆಲವೊಂದು ವ್ಯಾಲ್ಯೂ ನೆನ್ಪಿಟ್ಕೊಳ್ಳೋದಿರುತ್ತೆ. ಅವು ನೆನಪಿದ್ದು ಅಂತಂದ್ರೆ ಈ ಕ್ವಶನ್ ನೀವು ಪೆನ್ ಮುಟ್ಟೋ ಅವಶ್ಯಕತೆನೇ ಇಲ್ಲ. ಓಕೆ, ಏನಾಯ್ತು ಕ್ವಶನ್? 33.33% ಅಂತಂದ್ರೆ 1/3 ಇಂಟು 189. 3 4 18 3 3 ಇದು ಟೋಟಲ್ ವ್ಯಾಲ್ಯೂ 63 ಬತ್ತು. ಇದ್ರ ಸ್ಕ್ವೇರ್ ರೂಟ್ ಒಳಗಿನ ಹೊರಗೆ ಬರ್ತಂದ್ರೆ 12 ಬರುತ್ತೆ. 144 ಅಂಡರ್ ರೂಟ್ 144 ಅಂದ್ರೆ 12. ಹೆಂಗೆ 12 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರ್ತೈತಿ? 144. ಈ ಸ್ಕ್ವೇರ್ ರೂಟ್ ಇಲ್ಲಿ ಕ್ಯಾನ್ಸಲ್, ಇದು ಸ್ಕ್ವೇರ್ ಇಲ್ಲಿ ಕ್ಯಾನ್ಸಲ್ ಐತೆ, ಈ ಕಡೆ ಸ್ಕ್ವೇರ್ ರೂಟ್, ಅದರದ್ದು ವ್ಯಾಲ್ಯೂ 12 ಪ್ಲಸ್ 16.67 ಅಥವಾ 16 2/3%. ಇವೆರಡರದ್ದು ವ್ಯಾಲ್ಯೂ ಏನಾಗಿದೆ? 1/6. ಇದಕ್ಕೇನು ಬಂತಿದ್ದು? ಡೈರೆಕ್ಟ್ 1/6 ಇಂಟು ಪರ್ಸೆಂಟೇಜ್ ಇತ್ತು ಮುಂದೆ ಪರ್ಸೆಂಟೇಜ್ ಅಷ್ಟೇ 1/6 ಇಂಟು 12. 6 1 6 2 ಈ ಎರಡು ಇದು ಪ್ಲಸ್ ಐತಿ, ಇದ್ರ ಮುಂದೆ ಎರಡರ ಮುಂದೆ ಈ ಪ್ಲಸ್ ಇರೋದು, ಇದ್ರ ಮುಂದೆ ಮೈನಸ್ ಐತಿ, ಅದಕ್ಕೆ -10 ಉಳಿತು. -12 ಪ್ಲಸ್ 2 ಕೂಡಿಸಿದ್ರೆ -10 ಉಳಿತೈತಿ. 63 10 ಇತ್ತು ಅಂದ್ರೆ 53. ಆನ್ಸರ್ ಸಿ. ಕಲರ್ ಚೇಂಜ್ ಮಾಡೋಣ. ಓಕೆ, ಕ್ವಶನ್ ನಂಬರ್ 8. ಕಲರ್ ಚೇಂಜ್ ಮಾಡೋಣ. ಕಲರ್ ಯಾವ್ದು ಮಾಡೋಣ? ಬ್ಲೂ ಮಾಡೋಣ. ಸ್ವಲ್ಪ ಇದನ್ನು ತಪ್ಪ ಮಾಡೋಣ. ಓಕೆ, ಇದರಲ್ಲಿ ಪರ್ಸೆಂಟೇಜ್ ಫ್ರಾಕ್ಷನ್ ಬೇಸ್ಡ್ ಐತೆ. ಇಲ್ಲಿ ಫ್ರಾಕ್ಷನ್ ಕೊಟ್ಟಾನ, ಬಟ್ ಮುಂದೆ ಪರ್ಸೆಂಟೇಜ್. ಈ ಪರ್ಸೆಂಟೇಜ್ ಫ್ರಾಕ್ಷನನ್ನು ನಾರ್ಮಲ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡೋದು ನಿಮ್ಗೆ ಗೊತ್ತಿರ್ಬೇಕು. ಏನು ಬರ್ತದೆ ಅಂತ ಹೇಳಕ್ಕೆ ಹೋಗಂಗಿಲ್ಲ. ಓಕೆ, ಬಿಡಿಸೋಣ. ಏನೈತಿ? ಪರ್ಸೆಂಟೇಜ್ ಆಯಿತು, 2 0ಗೆ 2 0 ಆಯಿತು. ಇದರೊಳಗೆ 3 ಇಂಟು 2 ಇರ್ತೈತಿ 6 ಅಂತಂದ್ರೆ ಈ 2 ಇದಕ್ಕೆ ಬರ್ತಂದ್ರೆ 70 ಆಯಿತು. 70 ಇಂಟು 3 ಉಳಿತು. ಈ 3 1 ಉಳಿತಲ್ಲ, 3 ಟೋಟಲ್ ವ್ಯಾಲ್ಯೂ 210 ಬರ್ತಿದ್ರು. ಇದ್ರದ್ದು ಏನು ಬರುತ್ತೆ? ಪರ್ಸೆಂಟೇಜ್ ಆಯಿತು, 2 0 ಆಯಿತು. 4 3 12 -120 ಉಳಿತು. ಪ್ಲಸ್ ಇದು ಈಕ್ವಲ್ಸ್ ಟು ಎಕ್ಸ್. ಇದು ಎಕ್ಸಿಗೆ ಕ್ವಶನ್ ಮಾರ್ಕ್ ಅಂದ್ರೆ ಎಕ್ಸ್ ಬರಿತೀನಿ ನಾನು ಯಾವಾಗಲೂ. 14 2/7% ಈಸ್ ಈಕ್ವಲ್ಸ್ ಟು 1/7. ಈ 14 2/7 ಏನು, ಈ ಮುಂದೆ 2/7 ಅದಲ್ಲ, ಇದಕ್ಕೆ ಇದ್ರ ವ್ಯಾಲ್ಯೂ ಏನು ಬರ್ತೈತಿ? 0.28 ಬರುತ್ತೆ. 0.28 ಬರುತ್ತೆ. ಮುಂದೆ ಏನೈತಿ? 14 ಇದು ಪರ್ಸೆಂಟೇಜ್. ಇದ್ರ ವ್ಯಾಲ್ಯೂ ಕೂಡ ಸೇಮ್ ಇದೇ ಆಗಿರುತ್ತೆ, 1/7. ಈ ಥರ ಕೊಟ್ಟಿದ್ದಂದ್ರೆ 1/7 ಬರ್ತಿದ್ವಿ. ಏನೈತಿ ಇದು? 1/7. ಇದು ಪ್ಲಸ್ ಐತಲ್ಲ, ಪ್ಲಸ್ ಇಂಟು ಆಫ್ ಅಂದ್ರೆ ಇಂಟು 350. 7 ಅಂದ್ಲೆ 7 5 35 0 ಬಿಟ್ಟು ಮುಂದೆ 50 ಉಳಿತು. ಇದು 50 ಈ ಕಡೆ ಬರ್ತದೆ, -50 ಆಗುತ್ತೆ. 210ನಲ್ಲಿ -120 ಅದ, ಈ -50 ಈ ಕಡೆ ಬಂತಂದ್ರೆ -170 ಆಗುತ್ತೆ. 170 ತೆಗೆದಿವಿ ಅಂದರೆ ಎಷ್ಟು ಬರ್ತೈತೆ? 170ಯಲ್ಲಿ ಎಷ್ಟು ಕೂಡಿಸಿದ್ರೆ 210 ಆಗುತ್ತೆ. ಇದು 130 140, ಆನ್ಸರ್ 40. ಇದೆರಡು ಮೈನಸ್ ಮಾಡಿದ ನಂತರ 40 ಬರುತ್ತೆ. ಇಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 9. ಇದು ಅಂತೂ ಕ್ವಶನ್ ಸುಮ್ಮನೆ ಕ್ವಶನ್ ಇರೋ ಥರ ಐತಿ. ಇದರಲ್ಲಿ ಏನೇನೈತಿ? ಫ್ರಾಕ್ಷನು ಐತಿ, ಪರ್ಸೆಂಟೇಜು ಐತಿ, ಆಮೇಲೆ ಸ್ಕ್ವೇರ್ ರೂಟ್ ಐತಿ. ಬಟ್ ಭಾಳ ಈಸಿ ಕ್ವಶನ್. ಯೂನಿಟ್ ಡಿಜಿಟ್ ಮೇಲೆ ಮಾಡ್ಬೋದು ಅನ್ಸುತ್ತೆ ಕ್ವಶನ್. ಹಂಗಾರೆ ನೋಡೋಣ, ಬಿಡಿಸಿ ನೋಡೋಣ. ಈ ಪರ್ಸೆಂಟೇಜ್ ಫ್ರಾಕ್ಷನ್ ಕನ್ವರ್ಷನ್ ವಿಡಿಯೋ ಒಂದು ನಾನು ಅಪ್ಲೋಡ್ ಮಾಡ್ತೇನೆ ಯೂಟ್ಯೂಬಲ್ಲಿ. ಆದಷ್ಟು ಬೇಗ, ಅಂದರೆ ಇನ್ನೊಂದೆರಡು ದಿನದಲ್ಲಿ ಅದು ವಿಡಿಯೋ ಅಪ್ಲೋಡ್ ಮಾಡಲಾಗುತ್ತೆ. ಓಕೆ, ಏನಾದ್ರು ಇದರಲ್ಲಿ ಇದೇನಿದೆ? 3/5 ಆಫ್ ಅಂದರೆ ಇಂಟು 24. ಪರ್ಸೆಂಟೇಜ್ ಹೋಯಿತು, 2 0 ಹೋಯಿತು, ಇಂಟು 5 ಉಳಿತು. ಪ್ಲಸ್ 23 ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಪ್ಲಸ್ ಈ ಸ್ಕ್ವೇರ್ ರೂಟ್ ಮೊದಲು ಇದು ಹೇಳಿಬಿಡ್ತೀನಿ. ಇದು ಸ್ಕ್ವೇರ್ ರೂಟ್ ಯಾವ ರೀತಿ ತೆಗಿಬೇಕು? ಸ್ಕ್ವೇರ್ ರೂಟ್ ಇತ್ತಂತಂದ್ರೆ ಲಾಸ್ಟ್ 2 ನಂಬರ್ಗೆ ಲೈನ್ ಹಾಕೋದು. ಕ್ಯೂಬ್ ರೂಟ್ ಇತ್ತಂದ್ರೆ ಲಾಸ್ಟ್ 3 ನಂಬರ್ಗೆ ಲೈನ್ ಹಾಕೋದು. ಮುಂದೆ ಎಷ್ಟು ಉಳಿತು. ಈ ಸ್ಕ್ವೇರ್ ಯಾವುದೇ ನಂಬರ್ ಇದು 5 ಯಾವುದೇ ಇರಲಿ, 5 ಇಂದ ಎಂಡ್ ಆಗೋ ಯಾವುದೇ ನಂಬರ್ ಇರಲಿ, ಅದರ ಸ್ಕ್ವೇರ್ ಮಾಡಿದ ನಂತರ ಲಾಸ್ಟಿಗೆ 5ನೇ ಬರುತ್ತೆ. ಅದಕ್ಕೆ ಇಲ್ಲಿ ಇದ್ರದ್ದು ಲಾಸ್ಟ್ 2 ನಂಬರ್ ಏನಿರುತ್ತೆ? 5ನೇ ಇರುತ್ತೆ.
ಇದ್ರ ಮುಂದೆ ಒಂದು ನಂಬರ್ ಬರ್ತೈತೆ ಅದು ಗೊತ್ತಿಲ್ಲ ನಮಗೆ. ಬಟ್ 5ಇಂದ ಎಂಡ್ ಆಗಿರೋ ಸ್ಕ್ವೇರ್ ಆಗಿರಲಿ ಸ್ಕ್ವೇರ್ ರೂಟ್ ಆಗಿರಲಿ ಅದರದ್ದು ಸ್ಕ್ವೇರ್ ಅಥವಾ ಸ್ಕ್ವೇರ್ ರೂಟ್ ಏನು ಬರ್ತೈತಿ 5ನೇ ಬರ್ತೈತಿ. ಈ 30ಯನ್ನು ಎರಡು ಸಮೀಪದ ನಂಬರ್ ಒಳಗೆ ಡಿವೈಡ್ ಮಾಡ್ಕೊ ಅಂದ್ರೆ ಇದು ಸಮೀಪದ ನಂಬರಿಂದ ಹೊಡ್ಕೊಳ್ಳೋದು. ಇದಕ್ಕೆ ಸಮೀಪದ ನಂಬರ್ ಯಾವ ಆಗ್ತಾವೆ? ಒಂದು ಇದ್ರದ್ದು ನೋಡೋಣ 6 ಆಗುತ್ತೆ. 6 30 ಆಗುತ್ತೆ. ಇದು ಬಿಟ್ಟರೆ ಎರಡು ಕಂಟಿನ್ಯೂ ಸಮೀಪ ಇರಬೇಕು. ಕಂಟಿನ್ಯೂ ಅಂದ್ರೆ ಒಂದಾಗ ಒಂದು ಅದೇ ನಂಬರ್ ಬಂದಿರ್ಬೇಕು. ಅಂಥ ನಂಬರ್ಲೇ ಸಮೀಪದ ನಂಬರ್ಲೇ ಇದು ಮಾಡ್ಕೊಳ್ಳೋದು ಹೊಡ್ಕೊಳ್ಳೋದು. ಇದರೊಳಗೆ ಸಣ್ಣ ನಂಬರ್ ಯಾವ್ದು ಇರ್ತೈತಲ್ಲ 5 ಮುಂದೆ ತಂದಿಡೋದು. ಸಣ್ಣ ನಂಬರ್ 5 ಐತಿ 5 ಮುಂದೆ ಇಟ್ಟು ಇದನ್ನು ಇದು ರಿವರ್ಸ್ ಹೇಳಿರಲ್ಲ. ಇದೇ ಸ್ಕ್ವೇರ್ ಮಾಡೋದು ಯಾವ್ದು ರೀತಿ ಸ್ಕ್ವೇರ್ ಮಾಡ್ಬೇಕಂತ ಹೇಳಿದ್ರೆ ಇದು ಇನ್ನೂ ಈಸಿಯಾಗಿ ತಿಳಿತೈತೆ. ನಾವು ಈಗ 55ನೇ ತೊಗೊಳ್ಳೋಣ. 55 ಸ್ಕ್ವೇರ್ ಎಷ್ಟು ಅಂತ ಕೇಳೋದಂತ ಅನ್ಕೊಳ್ಳೋಣ. ಲಾಸ್ಟ್ ನಂಬರ್ ಏನೈತಿ 5 ಐತಿ. 5 ಸ್ಕ್ವೇರ್ 25 ಇಟ್ಟು ಬಿಡೋದು. ಇದು ಮುಗೀತು. ಎಷ್ಟು ಇದಾದ ನಂತರ ಇದ್ರ ಮುಂದೆ ನಂಬರ್ ಏನೈತಿ 5 ಐತಿ. 5 ಮುಂದಿನ ನಂಬರ್ ಏನೈತಿ 6 ಐತಿ. ಈ 5ಅನ್ನು ಇದ್ರ ಮುಂದಿನ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿ ಇಟ್ಬಿಡೋದು. ಮುಗೀತು ಆನ್ಸರ್. ಎಷ್ಟು 30 25 ಇದರ ಆನ್ಸರ್ ಇದೆ 30 25. ಎಷ್ಟು ಬಂತು ಆನ್ಸರ್? 30 25 ಅಂಡರ್ ರೂಟ್ ಆಫ್ 30 25 ಅಂದರೆ ಇದರ ಆನ್ಸರ್ ಏನು 55. 5 ಹೋಯ್ತು. 74 3 72 72 23 ಕೂಡಿಸಿದ್ವಿ. ಇದು 55 ಈ ಕಡೆ ಬಂದು -55 ಆಯಿತು. ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. 2 1 3 5 ಆಯಿತು. 5ರೊಳಗೆ 5 ಹೋಯ್ತು ಅಂದ್ರೆ ಮೈನಸ್ ಆಯ್ತಲ್ಲ. 5ರೊಳಗೆ 5 ಹೋಯ್ತು ಅಂದ್ರೆ ಎಷ್ಟು ಬರ್ತೈತೆ? 0 ಆಪ್ಷನ್ ಎಂಡ್ ಆಗಿರೋ 0ಇಂದ ಎಂಡ್ ಆಗಿರೋ ಆಪ್ಷನ್ ಯಾವುದೂ ಇಲ್ಲ. ಡೈರೆಕ್ಟ್ ಆನ್ಸರ್ ಇ. ಬೇಕಂದ್ರೆ ಇದು ಮಾಡಿ ನೋಡಿರಿ. 2ರೊಳಗೆ 3 ಕೊಡ್ಸೋರು 5 ಆಯಿತು. 5ರಾಗ 5 ಆಯ್ತು ಅಂದ್ರೆ 0 ಬಂತು. 7ರೊಳಗೆ 2 ಕೊಡ್ಸೋರು 9. 9ರಲ್ಲಿ 5 ಹೋಯ್ತು ಅಂತಂದ್ರೆ 4 ಉಳಿತು. ಆನ್ಸರ್ ಎಷ್ಟು ಬರಬೇಕು? 40 ಬರಬೇಕು. 40 ಯಾವುದೇ ಆಪ್ಷನ್ ಇಲ್ಲ. ಯೂನಿಟ್ ಡಿಜಿಟ್ ಮಾಡಿದ್ರಿ ಅಂದ್ರೆ ಅವಾಗಲೇ ಆಗೋಗೋದು. ಈಗ ಯೂನಿಟ್ ಡಿಜಿಟ್ಲಿ ಯಾವ ರೀತಿ ಮಾಡಿದ್ವಿ ಇಲ್ಲಿ ನೋಡೋಣ. 5ಕ್ಕೆ 5 ಕ್ಯಾನ್ಸಲ್ ಆಯಿತು. 00 00 ಇದು ಕ್ಯಾನ್ಸಲ್ ಆಯಿತು. ಮುಂದೆ ಏನು ಉಳಿತು? 4 3 2 ಎಂಡ್ ಐತಿ. ಇಲ್ಲಿ ಯೂನಿಟ್ ಡಿಜಿಟ್ 12 ಆಗ್ತದಲ್ಲ 2 ಎಂಡ್ರು ಇದ್ರದ್ದು ಯೂನಿಟ್ ಡಿಜಿಟ್ 2 ಬಂತು. ಟೋಟಲ್ ಇಲ್ಲಿಂದ ಅಲ್ಲಿತ್ತನ ಅದ್ರೊಳಗೆ +5 ಐತಿ. ಇದು +3 ಐತಿ. ಇದ್ರದ್ದು ಯೂನಿಟ್ ಡಿಜಿಟ್ 3 ಅದು. ಇದರೊಳಗೆ +3 ಕೂಡಿಸಿದ್ವಿ ಎಷ್ಟು ಬಂತು? ಯೂನಿಟ್ ಡಿಜಿಟ್ 5 ಬಂತು. ಇದ್ರದ್ದು ಎಂಡ್ ಯೂನಿಟ್ ಡಿಜಿಟ್ ಏನು ಬರ್ತೈತಿ? 5 ಬರ್ತೈತಿ. ಅದು ಬೇಕಾದೇ ನಂಬರ್ ಇರಲಿ 5 ಸ್ಕ್ವೇರ್ ಅಂಡರ್ ರೂಟ್ ಒಳಗೆ ಏನು 5ಇಂದ ಎಂಡ್ ಆಗೋ ನಂಬರ್ ಇದ್ರೆ ಅದರದ್ದು ವಾಪಸ್ ಹೊರಗಡೆ ಬಂದ್ಬಿಟ್ಟು 5ನೇ ಎಂಡಿಂದ 5 ಯೂನಿಟ್ ಡಿಜಿಟ್ 5ನೇ ಇರ್ತೈತಿ. ಆ ಯೂನಿಟ್ ಡಿಜಿಟ್ 5 ಇದರಲ್ಲಿ ಮೈನಸ್ ಆಗುತ್ತೆ. ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. -5 ಆಯ್ತು ಅಂದರೆ ಯೂನಿಟ್ ಡಿಜಿಟ್ ಏನು ಬರಬೇಕು? 0 ಬರಬೇಕು. 0 ಇರೋದು ಒಂದು ಆಪ್ಷನ್ ಐತಿ. ಇದು ಯಾವಾಗ ಮಾಡ್ಬೇಕಂದ್ರೆ ನೀವು ಪ್ರತಿಯೊಂದು ಈ ಥರದ ಅಪ್ಲೈ ಯಾವಾಗ ಮಾಡಬೇಕು? ಕ್ವಶನ್ನ ಸಿಂಪ್ಲಿಫಿಕೇಶನ್ ಬೇಸ್ಡ್ ಇರಬೇಕು. ಅಪ್ರಾಕ್ಸಿಮೇಷನಲ್ಲಿ ಮಾಡೋಕ್ಕೆ ಬರಲ್ಲ. ಸಿಂಪ್ಲಿಫಿಕೇಷನಲ್ಲೇ ಮಾಡ್ಬೋದು. ಸಿಂಪ್ಲಿಫಿಕೇಶನ್ ಬೇಸ್ಡ್ ಕ್ವಶನ್ ಇರಬೇಕು. ಆಮೇಲೆ ಆಪ್ಷನಲ್ಲಿ ಪ್ರತಿಯೊಂದು ಆಪ್ಷನ್ ಯೂನಿಟ್ ಡಿಜಿಟ್ ಬೇರೆ ಬೇರೆ ಇರಬೇಕು. ಹಂಗಿದ್ರೆ ಮಾತ್ರ ಇದು ಮಾಡ್ಲಿಕ್ಕಾಗತ್ತೆ. ಓಕೆ, ಪ್ರಿಲಿಮ್ಸಲ್ಲಿ ಇಂಥವೆಲ್ಲ ಈ ಥರನೇ ಕೊಡ್ತಾರೆ ಕ್ವಶನ್. ನೀವು ಯಾವ ರೀತಿ ನಿಮ್ಮ ಮೆಥಡ್ ಅಪ್ಲೈ ಮಾಡ್ತೀರಿ ಅದ್ರ ಮೇಲೆ ಪ್ರಿಲಿಮ್ಸ್ ಪೇಪರ್ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಭಾರಿ ಈಸಿ ಕ್ವಶನ್ ಐತಿ. ನೋಡಿದ್ರೇ ಕಂಪ್ಲೀಟ್ ಮಾಡ್ಬೋದಿದೆ. ಪೆನ್ನೇ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಡೈರೆಕ್ಟ್ ಕ್ಯಾನ್ಸಲ್ ಆಗ್ತದೆ ಇದರಲ್ಲಿ ಎಲ್ಲ ವ್ಯಾಲ್ಯೂ. ಓಕೆ, ಮೊದಲು ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈ ಕಡೆ A + B ಐತಿ. ಈ ಕಡೆ C + B ಐತಿ. ಇವಾಗ ಏನು ಮಾಡ್ತೀರಿ ನೀವು? ಈ ಕಡೆನೂ +B ಐತಿ, ಈ ಕಡೆನೂ +B ಐತಿ ಅಂದರೆ ಕ್ಯಾನ್ಸಲ್ ಮಾಡಿಬಿಡ್ತೀರಿ. ಡೈರೆಕ್ಟ್ ಏನು A = C ಬರೆದ್ಬಿಡ್ತೀವಿ. ಅದೇ ರೀತಿ ಇಲ್ಲಿ ಅಪ್ಲೈ ಆಗುತ್ತೆ. ಇಲ್ಲಿ ನೋಡೋಣ, ಇದು ಒಂದ್ರ ಮುಂದೆ ಏನು ಪ್ಲಸ್ ಇರ್ತೈತಿ. ಮೈನಸ್ ಇಲ್ಲೇ ಅಂತಂದ್ರೆ ಇದು ಮೈನಸ್ ಇದಕ್ಕೂ ಅಪ್ಲೈ ಆಗುತ್ತೆ. ಇದ್ರ ಮುಂದೆ ಮೈನಸ್ ಬರ್ತೈತಿ. ಇಲ್ಲಿ ಪ್ಲಸ್ ಅದಂದ್ರೆ ಇದನ್ನು ಪ್ಲಸ್ಸೇ ಆಗುತ್ತೆ. -1/9 ಇಲ್ಲಿನೂ ಐತೆ. -1/9 ಇಲ್ಲಿನೂ ಐತೆ. ಡೈರೆಕ್ಟ್ ಇದೇನಾಯಿತು? ಕ್ಯಾನ್ಸಲ್ ಆಯಿತು. ಉಳಿತೇನು? 1 ಉಳಿತು. 1 ಉಳಿತಾ? 1ರೊಳಗೆ ಇದು ಮೈನಸ್ ಐತಿ. -1 ಹೋಯ್ತು. 0 ಉಳಿತು. ಮುಂದೆ ಏನೈತಿ? +1 ಐತಿ. ಅದಕ್ಕೆ 1 ಬಂತು. ಟೋಟಲ್ ಇವೇನು ಮುಂದಿನ ಕೋಎಫಿಷಿಯಂಟ್ ಅದಾವಲ್ಲ ಎಲ್ಲ ಆ್ಯಡ್ ಮಾಡಿದ ನಂತರ 1 ಬಂತು. ಈ 1/9 ಆಲ್ರೆಡಿ ಕ್ಯಾನ್ಸಲ್ ಆಗೈತಿ. ಪ್ಲಸ್ ಒಳಗೆ ಏನು ಉಳಿತು? 1/3 ಒಂದು ಉಳಿದೈತೆ. 1/3 ಇಲ್ಲಿ ಇಟ್ವಿ. ಇದ್ರೊಳಗೆ ಏನು ಉಳಿದೈತೆ? ನೆಕ್ಸ್ಟ್ ಇದು ಪ್ಲಸ್ ಐತೆ. ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ ನೆಕ್ಸ್ಟ್ನು ಪ್ಲಸ್ಸೇ ಬರುತ್ತೆ. ಏನು ಉಳಿದೈತಿ? 1/6 ಉಳಿದೈತಿ. ಡೈರೆಕ್ಟ್ ಇಟ್ಬಿಡೋದು. 1 + ಇವೆರಡರ LCM ಏನು ಬರುತ್ತೆ? 6 ಬರುತ್ತೆ. ಅದಕ್ಕೆ ಇದ್ರ ಮೇಲೆ ಎಷ್ಟು ಬರುತ್ತೆ? 3 2 6 ಕೆಳಗೂ 2 ಮೇಲೂ 2 ಮಲ್ಟಿಪ್ಲೈ ಮಾಡ್ತೀವಿ ಅಂತಂದ್ರೆ ಮೇಲೆ ಏನು ಬಂತು? 2 + 1 3 ಬಂತು. 3/6 ಇದು ಮುಂದೆ 1 ಐತಿ. 1 + 3/6 ಅಂದರೆ 2 ಒಂದಲೇ ಇದು 3 ಒಂದಲೇ 3 2 1/2 ಬಂತು. 1/2 1 + 1/2 ಅಂದರೆ 3/2 ಆಪ್ಷನ್ ಐತೆ. 3/2 ಯಾವುದೂ ಆಪ್ಷನ್ ಇಲ್ಲ. 3/2 ಆಪ್ಷನ್ ಇಲ್ಲ ಅಂತಂದರೆ 3/2 ಆಪ್ಷನ್ ಇಲ್ಲ ಐತಲ್ಲ. ಇದು 3/2ನೇ ಐತಿದು. ಇದಕ್ಕೇನು ಮಾಡ್ಯಾನು? ಮ್ಯಾಲೆ ಇಂಟು 2 ಮಾಡ್ಯಾನ. ಇಂಟು 2 ಮಾಡಿದ್ರೊಳಗೆ ಮ್ಯಾಲೆ 6 ಆಯಿತು. ಕೆಳಗೂ ಇಂಟು 2 ಮಾಡ್ಯಾನ 4 ಆಯಿತು. ಇದಕ್ಕೆ ಬೇಕಂದರೆ /2 ಮಾಡಿ. ಇದಕ್ಕೆ ಮ್ಯಾಲಿಂದ್ರೂ 2ಲೇ ಭಾಗ ಮಾಡಿದ್ವಿ 3 ಉಳಿತು. ಕೆಳಗಿಂದಲೂ 2ಲೇ ಭಾಗ ಮಾಡಿದ್ವಿ 2 ಉಳಿತು. 3/2 ಬಂತಲ್ಲ. ಈ ಥರನೂ ಕೊಡ್ತಾನೆ ಕ್ವಶನ್. ಆಪ್ಷನ್ ನಂಬರ್ ಡಿ ಇದರ ಆನ್ಸರ್. ಓಕೆ ಸ್ಟಾರ್ಟ್ ಆಯಿತು ಸಾಲ್ವ್.
ಈಸಿ ಐತೆ. ಈ ಸಿಂಪ್ಲಿಫಿಕೇಶನ್ ಎಲ್ಲ 20 ಸೆಕೆಂಡ್ಸಲ್ಲಿ ಮುಗಿಸ್ಕೊ. ಓಕೆ, ಏನಾಯ್ತು 25% ಹತ್ರ 1/4. ಈ ಪರ್ಸೆಂಟೇಜ್ ವ್ಯಾಲ್ಯೂದು ಒಂದ್ಸತಿ ವಿಡಿಯೋ ಮಾಡ್ಬೇಕು. ಇಂಟು 48 ಡಿವೈಡೆಡ್ 50% ಅಂದರೆ ಅರ್ಧ. ಇದ್ರ ಅರ್ಧ ಎಷ್ಟಾಗುತ್ತೆ? 60 ಇಸ್ ಈಕ್ವಲ್ಸ್ ಟು ಈ ಪರ್ಸೆಂಟೇಜ್ ಹೋಯ್ತು, ಇವೆರಡು 0 ಹೋಯ್ತು, 12x ಹೋಯ್ತು. ಸೊ ಎಕ್ಸ್ ಕ್ವೆಶನ್ ಮಾರ್ಕಿಗೆ ಎಕ್ಸ್ ತೊಗೊಳ್ಳೋಣ. 4 1 4 2 12 12 61 12 ಕೊಡ್ಸೋರು 72 72 ಡಿವೈಡೆಡ್ ಬೈ 12 12 6 70. ಆನ್ಸರ್ ಎಷ್ಟು? 6. ನೆಕ್ಸ್ಟ್ ಕ್ವೆಶನ್. ಟೈಮರ್ ಸ್ಟಾರ್ಟ್ ಐತೆ, ಸ್ಪೀಡ್ ಮಾಡಿ. 20 ಸೆಕೆಂಡ್ ಅಷ್ಟೇ ಟೈಮರ್. ಇದನ್ನು ಪರ್ಸೆಂಟೇಜ್ ಬೇಸ್ಡ್ ಐತಿ. ಈಜಿ ಕ್ವೆಶನ್. ನೋಡೋಣ. 33.33% ಅಂದ್ರೆ 1/3. 66.66% ಅಂದ್ರೆ 2/3 ಅಂತ ಹೇಳಿದ್ದಲ್ಲ ನನಗೆ. ಅದೇ ರೀತಿ 33.133% ಅಂದ್ರೆ 1/3. 1/3 ಇಂಟು 18.9 ಪ್ಲಸ್ 3. 3 6 18 3 3 9 63 ಒಳಗೆ 3 ಕೂಡಿಸಿದ್ರೆ 66. ಆನ್ಸರ್ ಇದು. ನೆಕ್ಸ್ಟ್ ಕ್ವಶನ್. ಟೈಮರ್ ಸ್ಟಾರ್ಟ್ ಆಗಿದೆ. ಇದನ್ನು ಪರ್ಸೆಂಟೇಜ್ ಬೇಸಿಡ್ ಮೇಲೆ, ಆಮೇಲೆ ಫ್ರಾಕ್ಷನ್ ಬೇಸಿಡ್ ಮೇಲೆ, ಆಮೇಲೆ ರೇಷಿಯೋ. ಜಾಸ್ತಿ ಕ್ವಶನ್. ಸ್ಕ್ವೇರ್ ರೂಟ್ ಕ್ವಶನ್ ಇಲ್ಲ. ಟೋಟಲ್ 15 ಕ್ವಶನ್ ಬಂದವು ಸಿಂಪ್ಲಿಫಿಕೇಶನ್. ಓಕೆ, ಇದರಲ್ಲಿ ಏನೈತಿ? ಪರ್ಸೆಂಟೇಜ್ ಅಂದ್ರೆ 2 ಡಿವೈಡೆಡ್ ಬೈ 100. ಪರ್ಸೆಂಟೇಜ್ ಹೋಯ್ತು 1 0 2 0 ಡಿವೈಡ್ ಬೈ 100 ಮಾಡೋದ್ರಲ್ಲಿ 1 0 2 0. 45 ಇದರೊಳಗೆ 3 ಇಂಟು 2 ಇರುತ್ತೆ. ಒಂದ್ಸರಿ 2 ಮಲ್ಟಿಪ್ಲೈ ಮಾಡಿದೆವು ಅಂತಂದ್ರೆ ಏನಾಯ್ತು? 90 ಆಯಿತು. 90 ಇಂಟು ಮುಂದೆ 3 ಹೋಯ್ತು. 3 ಹೋಯ್ತು 93 72 270 ಬರ್ತೈತೆ ಟೋಟಲ್ ವ್ಯಾಲ್ಯೂ. ಇದ್ರದ್ದು ಏನಾಗುತ್ತೆ? 2 0 ಹೋಯ್ತು, ಪರ್ಸೆಂಟೇಜ್ ಹೋಯ್ತು. 4 3 12 ಮೈನಸ್ 120. 270 120 ಹೋದರೆ 150. ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್. ಕರೆಕ್ಟ್ 20 ಮಿನಿಟ್ಸ್ ಅಷ್ಟು ಟೈಮ್ ಇರುತ್ತೆ ಕ್ವಾಂಟ್ಗೆ. ಅಲ್ಲಿ ಸ್ಪೀಡ್ ಬೇಕು. ಅದಕ್ಕೋಸ್ಕರ ಆ ಕ್ವಶನ್ ಈಸಿ ಇದ್ರು ನೀವು ಹರಿಯಲ್ಲಿ ರಾಂಗ್ ಮಾಡಿಬಿಡ್ತಾರೆ. ಓಕೆ, ಕ್ವಶನ್ ಏನೈತಿ? ಫ್ರಾಕ್ಷನ್ ಮತ್ತು ಪರ್ಸೆಂಟೇಜ್ ಬೇಸ್ಡ್ ಐತಿ. 3/5 ಐತಿ. ಆಫ್ ಅಂದ್ರೆ ಇಂಟು 24. ಪರ್ಸೆಂಟೇಜ್ ಹೋಯ್ತು, 2 0 ಹೋಯ್ತು, ಇಂಟು 5 ಮೈನಸ್ 32. 5 ಹೋಯ್ತು. 4 3 72. 72 32 ಹೋಯ್ತು ಅಂತಂದ್ರೆ ಆನ್ಸರ್ ಎಷ್ಟು ಬರ್ತೈತೆ? 40. ನೆಕ್ಸ್ಟ್ ಕ್ವಶನ್. ಇದು ಈಸಿ ಐತೆ. ಫ್ರಾಕ್ಷನ್ ಬೇಸ್ಡ್. 20 ಸೆಕೆಂಡ್ ಅಷ್ಟು. ಸಾಲ್ವ್ ಮಾಡಿ. ಯಾವ್ದಾದ್ರು ಕ್ವಶನ್ ಅಲ್ಲಿ ಡೌಟ್ ಇದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿರಿ. ಆಮೇಲೆ ನಿಮಗೆ ಏನಾರ ಕ್ವಶನಲ್ಲಿ ಡೌಟ್ಗಳು ಬಂದು ಸಾಲ್ವ್ ಮಾಡ್ತಿರ್ಬೇಕಾದ್ರೆ ನಂದು ಲಾಸ್ಟಿಗೆ ಹೇಳ್ತಾನೆ, ಇದು ನಂದು ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಒಳಗೆ ಹೋಗಿ ಅಲ್ಲಿ ನಿಮ್ಮದು ಪೋಸ್ಟ್ ಮಾಡಿದ್ರೆ ನಾನು ಅದ್ರ ಮೇಲೆ ವಿಡಿಯೋ ಮಾಡಿರ್ತೀನಿ. ಇದರಲ್ಲಿ ಏನೈತೆ? 1 ಇದಕ್ಕೆ ಇಂಟು ಇರೋಂಗಿಲ್ಲ, ಇಲ್ಲಿ ಪ್ಲಸ್ ಇರುತ್ತೆ. ಯಾವುದೇ ಒಂದು ನಂಬರ್ 1/3 ಹಿಂಗಿತ್ತಂದ್ರೆ ಇದಕ್ಕೆ ನಡುವೆ ಪ್ಲಸ್ ಇರುತ್ತೆ. ನಾವು ಇದಕ್ಕೆ ಹೆಂಗೆ ಮಾಡ್ತೀವಿ? ಇದಕ್ಕೆ ಇಂಟು 3 ಮಾಡಿ ಇಲ್ಲಿ ಪ್ಲಸ್ ಮಾಡಿ ಇದಕ್ಕೆ ಏನು ಮಾಡ್ತೀವಿ? 3 1 3 1 + 1 ಮಾಡಿದ್ರೆ 4/3 ಬರಿತೀವಿ. ಬಟ್ ಇಷ್ಟೆಲ್ಲ ಮಾಡ್ಕೊಂತ ಎಲ್ಲ ಕುಂತೀವಂದ್ರೆ LCM ದೊಡ್ಡದು ಬರುತ್ತೆ. LCM ಸಣ್ಣದು ಬಂದರೂ ಮ್ಯಾಲೆ ಮಲ್ಟಿಪ್ಲೈ ಮಾಡಬೇಕಲ್ಲ, ಅವಾಗ ದೊಡ್ಡ ವ್ಯಾಲ್ಯೂ ಬರ್ತವೆ. ಅವಾಗ ಅದಕ್ಕೋಸ್ಕರ ಏನು ಮಾಡಬೇಕು ನಾವು? ಫಸ್ಟ್ ಏನೈತಿ ಇದ್ರದ್ದು ಇದು ಖಾಲಿ ಇರೋ ನಂಬರ್ ಯಾವ್ಯಾವುದೋ ಮೊದಲ ಇದು ಮಾಡಿಬಿಡೋದು. ಇದು 1 ಐತಿ. 1 -1 ಬೆಳಕ್ಕೆ -1 ಹೋಯ್ತು. 1 ಇದ್ರ ಮುಂದಿರೋದು -1, ಇದ್ರ ಮುಂದಿದ್ದು +1 ಇವು ಮೂರು ಒಂದು ಕಡೆ ಬಂದು ಇಲ್ಲೇನು ಉಳಿತು? ಪ್ಲಸ್. ಇದಕ್ಕೆ ನಾವು 1 + 1/3 ಬರಿಬೋದಲ್ಲ, ಅದಕ್ಕೋಸ್ಕರ ಇದಕ್ಕೆ +1/3 ಬರೆದ್ವಿ. ಇದ್ರೊಳಗೆ ಏನು ಉಳಿತು? ಇದು ಮೈನಸ್ ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಮೈನಸ್ ಆಯ್ತಂದ್ರೆ ಇಲ್ಲಿ -1/9 ಬಂತು. ಇದರದ್ದು ಪ್ಲಸ್ ಐತಿ, ಇಲ್ಲಿ +1/6 ಇಷ್ಟೇ. ಇದರದೆಲ್ಲ ಹೋಗಿ ಎಷ್ಟು? 1 + LCM ಎಷ್ಟು ಬರ್ತೈತಿ? 18. 18 LCM ಇದ್ರದ್ದು. 6 3 18, 32 6, ಆಮೇಲೆ 3 6 3 6 18 ಅಂದ್ರೆ ಮ್ಯಾಲೆ 6 ಬಂತು. ಮೈನಸ್ 9 2 -2 ಬಂತು. ಪ್ಲಸ್ 6 3 ಮ್ಯಾಲೆ 3 ಬಂತು. ಎಷ್ಟಾಗುತ್ತೆ? ಇದ್ರ ಜೊತೆನೂ LCM ಮಾಡ್ಕೊಂಡ್ಬಿಡೋದು ಗೊತ್ತಾಯ್ತು. 18 ಇಲ್ಲಿ ಮ್ಯಾಲೆ ಬಂತು. ಪ್ಲಸ್ 6 2 ಐತೆ 4, 4 3 ಕೂಡಿಸಿದ್ರೆ 7 ಡಿವೈಡೆಡ್ ಬೈ 18. ಆನ್ಸರ್ ಏನು ಬಂತು? 22/18. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದು ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಮಾಡಿಸಿದ್ದೀನಿ, ಶಾರ್ಟ್ಸಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಈಸಿ ಕ್ವಶನ್ ಆಯ್ತು, ಮಾಡಿರಿ. ಸಾಲ್ವ್ ಮಾಡಿಸಿ.
30 ಸೆಕೆಂಡ್ ಕೊಡೋಣ ಅದಕ್ಕೆ. ಓಕೆ, ಇದ್ರ ಕಾನ್ಸೆಪ್ಟ್ ಹೇಳಿದ್ದಾನೆ. ಎ ಟು ದಿ ಪವರ್ ಆಫ್ ಎಮ್ ಇಂಟು ಬಿ ಟು ದಿ ಇದು ಎ ಟು ದಿ ಪವರ್ ಆಫ್ ಎನ್ ಇತ್ತಂತಂದ್ರೆ ಇಲ್ಲಿ ನೆಕ್ಸ್ಟ್ ಕ್ವಶನ್ ಎ ಟು ದಿ ಪವರ್ ಆಫ್ ಎಕ್ಸ್ ಕೊಟ್ಟಿದ್ದ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎಮ್ ಪ್ಲಸ್ ಎನ್ ಆಗುತ್ತೆ. ಅದೇ ಇನ್ ಕೇಸ್ ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಇತ್ತು ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಕ್ಸ್ ಕೇಳಿ ಎಕ್ಸ್ದ ವ್ಯಾಲ್ಯೂ ಕೇಳಿದ್ದ ಅಂತಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎಮ್ ಮೈನಸ್ ಎನ್ ಆಗುತ್ತೆ. ಈ ರೀತಿ ಇದರಲ್ಲಿ ಬರೋಣ. ಈಗ 27 ಇದೇನದ 3 ಕ್ಯೂಬ್ ಐತಿ, 9 3 ಸ್ಕ್ವೇರ್ ಐತಿ. 3 ಕ್ಯೂಬ್ ಮೇಲೆ ಮತ್ತೊಂದು ಸ್ಕ್ವೇರ್ ಐತೆ ಅಂದ್ಬಳಕ 3 ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 2 ಇಂಟು 9 ಅಂತಂದ್ರೆ 3 ಸ್ಕ್ವೇರ್, ಇದು 3 ಕ್ಯೂಬ್ ಅಲ್ಲ, 3 ಕ್ಯೂಬ್ ಹೋಲ್ ಟು ದಿ ಪವರ್ ಆಫ್ 2, 9 ಅಂದ್ರೆ 3 ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3 ಡಿವೈಡೆಡ್ ಬೈ 3 ಟು ದಿ ಪವರ್ ಆಫ್ 8 ಇಸ್ ಈಕ್ವಲ್ ಟು 3 ಟು ದಿ ಪವರ್ ಆಫ್ ಕ್ವಶನ್ ಮಾರ್ಕ್ ಐತಿ. ಈ ಪವರ್ಗಳು ಅಷ್ಟೇ ನೋಡೋಣ. ಈಗ 3 ಟು ದಿ ಪವರ್ ಎಷ್ಟಾಗುತ್ತೆ? 3 2 6 ಇಂಟು 3 ಟು ದಿ ಪವರ್ ಆಫ್ 3 2 6 ಡಿವೈಡೆಡ್ ಬೈ 3 ಟು ದಿ ಪವರ್ ಆಫ್ 8 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಐತೆ. ಇವಾಗ ಈ ಫಾರ್ಮುಲಾ ಇದು ಅಪ್ಲೈ ಆಗುತ್ತೆ. ಮ್ಯಾಲಿಂದ ಇವೆರಡು ಇಂಟು ಇದ್ದದ್ದು ಮೊದಲು ಅಪ್ಲೈ ಮಾಡೋಣ. ಎಮ್ ಪ್ಲಸ್ ಎನ್ 6 1 6 12 ಮೈನಸ್ ಆಗುತ್ತೆ. ಮ್ಯಾಲಿಂದ 2 ಕೂಡಿಸಿ 1 ಬಂತಲ್ಲ, ಈಗ ಈ ಫಾರ್ಮುಲಾ ಎಮ್ ಮೈನಸ್ ಎನ್ ಆಗುತ್ತೆ. ಎಮ್ ಮೈನಸ್ ಎನ್ ಮೈನಸ್ 8 ಕೆಳಗಿರೋದು ಮೈನಸ್ ಇಸ್ ಈಕ್ವಲ್ಸ್ ಟು 3 ಟು ದಿ ಪವರ್ ಆಫ್ ಕ್ವಶನ್ ಮಾರ್ಕ್ ಐತಲ್ಲ, ಆ ಕ್ವಶನ್ ಮಾರ್ಕ್ ಬಂತು ಎಕ್ಸ್. ಈ ಎಕ್ಸ್ದ ವ್ಯಾಲ್ಯೂ ಎಷ್ಟು ಬಂತು? ಕ್ವಶನ್ ಮಾರ್ಕ್ದ ವ್ಯಾಲ್ಯೂ 8 ಹೋಯ್ತು ಅಂದ್ರೆ 4 ಎಲ್ಲೈತೆ? ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ 30 ಸೆಕೆಂಡ್ಸ್ ತಗೊಳ್ಳಿ. ಸ್ಕ್ವೇರ್ ರೂಟ್ ಮೇಲೆ ಐತೆ, ಈಸಿ ಐತಿ ಕ್ವಶನ್. ಈ ಸ್ಕ್ವೇರ್ ರೂಟ್ ಯಾವ ರೀತಿ ಕಂಡುಹಿಡಬೇಕು ಅನ್ನೋದು ಒಂದು ವಿಡಿಯೋ ಮಾಡಾಕ್ತಾನೆ. ಈಸಿ ಟ್ರಿಕ್. ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್. ಸಿಂಪ್ಲಿಫಿಕೇಶನಲ್ಲಿ ಸ್ಕ್ವೇರ್ ರೂಟ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆದರೆ ಅಪ್ರಾಕ್ಸಿಮೇಷನ್ ಕೊಟ್ಟಾಗ 1 2 ವ್ಯಾಲ್ಯೂ ಇನ್ಕ್ರೀಸ್ ಮಾಡಿಬಿಟ್ಟಿರ್ತಾನೆ. ಎಕ್ಸಾಕ್ಟ್ ಸ್ಕ್ವೇರ್ ರೂಟ್ ಇರೋಂಗಿಲ್ಲ, ಸ್ವಲ್ಪ ಅದರ ಸಮೀಪದ ಸ್ಕ್ವೇರ್. ಓಕೆ, ಇದು ಸಿಂಪ್ಲಿಫಿಕೇಶನ್ ಆಗಿರೋದ್ರಿಂದ ಇದ್ರಾಗ ಈಸಿ ಐತಿ. ಇದು ಸ್ಕ್ವೇರ್ ರೂಟ್ ಆಫ್ 5776 ಇದು ಸ್ಕ್ವೇರ್ ರೂಟ್ ಇರೋದ್ರಿಂದ ಲಾಸ್ಟ್ 2 ನಂಬರ್ಗೆ ಲೈನ್ ಹಾಕ್ಬಿಟ್ವಿ. ಉಳಿತಿರೋದು ಮುಂದೆ 2. ಲಾಸ್ಟ್ 6 ಬಂದೈತಿಲ್ಲ, 6 ಯಾವ್ಯಾವ್ದು ಸ್ಕ್ವೇರ್ ಮುಂದೆ 6 ಬರುತ್ತೆ? 4 ಸ್ಕ್ವೇರ್ ಮಾಡಿದ್ರೆ 6 ಬರುತ್ತೆ. ಅಂದ್ರೆ 16 ಐತಿಲ್ಲ, ಅದ್ರಲ್ಲಿ ಲಾಸ್ಟಿಗೆ 6 ಬರುತ್ತೆ. ಆಮೇಲೆ ಇನ್ನೊಂದು ಯಾವುದು 6 ಸ್ಕ್ವೇರ್ ಮಾಡಿದ್ರೆ 36, ಅದರದ್ದು ಬಿ 6 ಬರುತ್ತೆ. 4 ಮತ್ತು 6 36 ಮತ್ತು ಇದು 36 ಮತ್ತು 16. 4 ಮತ್ತು 6 ಎರಡಕ್ಕೆ ಸ್ಕ್ವೇರ್ ಮಾಡಿದ್ರೆ 6 ಬರುತ್ತೆ. ಇದ್ರ ಮುಂದೆ ಯಾವ್ದು ವ್ಯಾಲ್ಯೂ ಬರ್ತೋ ಗೊತ್ತಿಲ್ಲ. 57 ಐತಿ. 57 ನಿಯರೆಸ್ಟ್ ಸ್ಕ್ವೇರ್ ವ್ಯಾಲ್ಯೂಗಳು ಯಾವ್ಯಾವ ಅದಾವ ಅಂತ ಚೆಕ್ ಮಾಡ್ಕೊಳ್ಳಿ. 57ಗೆ ಒಂದು 7 ಸ್ಕ್ವೇರ್ ಸನಿ ಐತೆ, ಇನ್ನೊಂದು 8 ಸ್ಕ್ವೇರ್ ಸಮೀಪ ಐತಿ. 8 ಸ್ಕ್ವೇರ್ ಅಂದ್ರೆ 64, 7 ಸ್ಕ್ವೇರ್ ಅಂತಂದ್ರೆ 49. 49ಗೆ ಇದು ಯಾವ ನಂಬರ್ಗೆ ಸಮೀಪ ಐತಿ? 57 64ಗೆ ಸಮೀಪ ಐತಿ. 64ಗೆ ಸಮೀಪ ಐತೆ ಅಂತಂದ್ಮೇಲೆ ದೊಡ್ಡ ನಂಬರ್ಗೆ ಸಮೀಪ ಐತೆ ಅಂತೇಳಿ 7 ತಂದು ಇಲ್ಲಿ ಇಡೋದು. 76 ದೊಡ್ಡ ನಂಬರ್ ತೊಗೊಳ್ಳೋದು, 6 ತೊಗೊಳ್ಳೋದು, 4 ತೊಗೊಳ್ಳೋದಿಲ್ಲ. ಇದು 4 ಸರಿ ಮಾಡಿದ್ರೆ ಮಾಡಿ. ಇದಕ್ಕೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹೇಳ್ತಾನೆ. ಇದ್ರದ್ದು ವ್ಯಾಲ್ಯೂ ಎಷ್ಟು ಬಂತು? 76 ಮೈನಸ್ 144 ಅಂಡರ್ ರೂಟ್ ಅಂತಂದ್ರೆ 12 ಪ್ಲಸ್ 729 ಅಂತಂದ್ರೆ 27 ಮೈನಸ್ ಇದು 43. 72 ಆಯ್ತು ಅಂದ್ರೆ ಇದು 64 ಉಳಿತು. 64 ಪ್ಲಸ್ 27 ಮೈನಸ್ 43. 4 ಒಳಗೆ 3 ಹೋಯ್ತು ಅಂತಂದ್ರೆ 1, ಆಮೇಲೆ 6 ಒಳಗೆ 4 ಹೋಯ್ತು ಅಂದ್ರೆ 2 ಪ್ಲಸ್ 27 48 ಆನ್ಸರ್. ಆಪ್ಷನ್ ನಂಬರ್ ಇ ಇದಾಯ್ತಾ? ಓಕೆ, 1 ಸೆಕೆಂಡ್. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ರಿ. ಈಸಿ ಐತಿ. 30 ಸೆಕೆಂಡ್ ಸಾಕು. ಓಕೆ, ಫ್ರಾಕ್ಷನ್ ಫಸ್ಟ್ ಏನೈತೆ? 32/40. 32/40 ಮೊದಲು ಸಿಂಪ್ಲಿಫೈ ಮಾಡ್ಕೊಳ್ಳೋದು. 32 ಡಿವೈಡೆಡ್ 40 ಇದೆ. 8 4 37, 8 5 40. ಇದರ ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟು? 4/5 ಬಂತು. ನೆಕ್ಸ್ಟ್ ಏನದ? 9 ಪ್ಲಸ್ 9/20 ಮೈನಸ್ 1/4. ಇದ್ರದ್ದು ಎಲ್ ಸಿ ಎಮ್ ಟೋಟಲ್ 3ದ್ರದ್ದು ಎಲ್ ಸಿ ಎಮ್ ಏನು ಬರುತ್ತೆ? 20 ಬರುತ್ತೆ. 5 ಮತ್ತು 20 ಮೇಲೆ 4ರದ ಎಲ್ ಸಿ ಎಮ್ 20. 5 ಎಷ್ಟಲೇ 20 ಬರುತ್ತೆ? 5 4ಲೇ ಅಂದ್ರೆ ಮ್ಯಾಲೆ ಇಂಟು 4 ಬಂತು.
20 ಇಂಟು 1 ಬಂತು, 4 ಇಂಟು 5 ಬಂತು, 4 4 16 ಪ್ಲಸ್ 9 1 9 ಮೈನಸ್ 5 ಡಿವೈಡೆಡ್ ಬೈ ಎಲ್ ಸಿ ಎಮ್ 20. 20 ಆಯಿತಾ? 16ರಲ್ಲಿ 9 ಕೊಡ್ಸಿದ್ರೆ 25, 25ರಲ್ಲಿ 5 ಹೋಯ್ತು ಅಂತಂದ್ರೆ 20. 20 ಡಿವೈಡೆಡ್ ಬೈ 20 ಆನ್ಸರ್ 1. ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಈಸಿ ಐತಿ, 20 ಸೆಕೆಂಡ್ಸ್ ಆಯ್ತು. ಓಕೆ, ಏನೈತಿ ಕ್ವಶನ್? 6400 ಡಿವೈಡೆಡ್ ಬೈ 32 ಪ್ಲಸ್ 400 ಐತಿ. ಇದು ಕ್ವಶನ್ ಮಾರ್ಕಿಗೆ ಎಕ್ಸ್ ಅಂತ ತಿಳ್ಕೊಳ್ಳೋಣ, ಡೈರೆಕ್ಟ್ 4x ಆಯ್ತು. 32 1 32 2 200 200 400 ಕೊಡ್ಸೀವಿ ಅಂದ್ರೆ 600. 600 ಡಿವೈಡೆಡ್ ಬೈ 4 4 1 2 ಉಳಿತು, 25 4 5 20 0 0 150 ಆನ್ಸರ್ ಇರ್ತದೆ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿರಿ. ಏನೈತಿ ಕ್ವಶನ್? 2/3 ಆಫ್ 18 ಪರ್ಸೆಂಟೇಜ್ ಮತ್ತು 2 0 ಹೋಯ್ತು ಇಂಟು 6 ಮೈನಸ್ 12 3 1 3 2 18 2 36 36 2 72 72ರಲ್ಲಿ 12 ಹೋಯ್ತು ಅಂತಂದ್ರೆ 60 ಆನ್ಸರ್. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಓಕೆ, ಏನೈತೆ? ಅಂಡರ್ ರೂಟ್ ಆಫ್ 1600 16 100 16 ಇಂಟು 100 ಅಂಡರ್ ರೂಟ್ ಆಫ್ 16 ಅಂತಂದ್ರೆ 4, 100 ಅಂತಂದ್ರೆ 10, ಹೊರಗೆ ಬಂದು 40 ಆಯ್ತು. 40 ಸ್ಕ್ವೇರ್ ಮಾಡಿದೆವು ಅಂತಂದ್ರೆ 1600 ಆಗುತ್ತೆ. ಪ್ಲಸ್ 4 3 12 120 120 40 ಕೊಡಿಸಿದ್ರೆ 160 ಆನ್ಸರ್ ಎ. ನೆಕ್ಸ್ಟ್ ಕ್ವಶನ್ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಕನ್ವರ್ಷನ್ ಬಂತಂದ್ರೆ ಸಿಂಪ್ಲಿಫಿಕೇಷನ್ ಸಿಕ್ಕಾಪಟ್ಟೆ ಈಸಿಯಾಗಿ ಮಾಡ್ಬೋದು. ಅದೊಂದು ವಿಡಿಯೋ ಮಾಡಿ ಹಾಕ್ತೇನೆ. ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಕನ್ವರ್ಷನ್, ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಕನ್ವರ್ಷನ್, ಸ್ಕ್ವಯರ್, ಕ್ಯೂಬ್ ರೂಟ್, ಸ್ಕ್ವಯರ್ ರೂಟ್, ಯೂನಿಟ್ ಡಿಜಿಟ್ ಮೇಲೆ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡೋದು ಅಂತ ಬನ್ನಿ. ಇದ್ರಾಗ ಏನೈತೆ? 50% ಆಫ್ ದ 128 50% ಅಂದರೆ ಇದು ಅರ್ಧ 64 ಆಯಿತು. ಪ್ಲಸ್ 16 ರೂಟ್ ಹೊರಗೆ ಬಂತಂದ್ರೆ 4 ಡಿವೈಡೆಡ್ ಬೈ 2 ಇಂಟು 4 4 1 4 2 4 2 8 64ರಲ್ಲಿ 8 ಪ್ಲಸ್ ಮಾಡಿದೀವಿ ಅಂತಂದ್ರೆ ಎಷ್ಟಾಗುತ್ತೆ? ಇದು ಈ ಕಡೆ ಇನ್ನೊಂದು ಐತಲ್ಲ, ಇದು -10 ಬಂತು. ಈ ಕಡೆ 10 ಈ ಕಡೆ ಬಂದು -10 ಇಸ್ಕಲ್ ಟು ಎಕ್ಸ್. -10 ಬಂತು ಇಸ್ಕಲ್ ಟು ಎಕ್ಸ್. -10 54 64 ಒಳಗೆ 8 ಕೊಡಿಸಿದ್ರೆ 72 72 ಒಳಗೆ 10 ಹೋಯ್ತು ಅಂದರೆ 62 ಆಪ್ಷನ್ ಬಿ. 8 ಕೊಡಿಸಿದ್ರೆ 72 72 ಒಳಗೆ 10 ಹೋಯ್ತು ಅಂದರೆ 62. ನೆಕ್ಸ್ಟ್ ಕ್ವಶನ್, ಲಾಸ್ಟ್ 2 ಕ್ವಶನ್ ಅದಾವೆ ಇವಾಗ. ಓಕೆ, ಏನೈತೆ? ಪರ್ಸೆಂಟೇಜ್ ಮತ್ತು ಪರ್ಸೆಂಟೇಜ್ ಇತ್ತು. ಪರ್ಸೆಂಟೇಜ್ಗೆ 2 0 ಕ್ಯಾನ್ಸಲ್. 24 80
ಪ್ಲಸ್ 25 ರೂಟ್ ಹೊರಗೆ ಬಂತು 5 ಡಿವೈಡೆಡ್ 5 ಇಂಟು 3 ಮೈನಸ್ ಇದು ಹೆಚ್ಚು ಕಡೆ ಪ್ಲಸ್ 20 ಇರೋದು ಈ ಕಡೆ ಬಂದು -20 ಇಸಿಕಲ್ ಟು ಎಕ್ಸ್. 5 ಹೋಯಿತು 3 ಉಳಿತು 3 20 ಹೋಯ್ತಂತ 3 ಉಳಿತಲ್ಲ 80 ಒಳಗೆ 20 ಹೋಯ್ತು ಅಂದರೆ 60 ಒಳಗೆ ಪ್ಲಸ್ 3 ಆಯಿತು ಇಸಿಕಲ್ ಟು ಎಕ್ಸ್ 63 ಆನ್ಸರ್. ಎಕ್ಸ್ ವ್ಯಾಲ್ಯೂ 63. ನೆಕ್ಸ್ಟ್ ಕ್ವಶನ್. ಏನೈತೆ ಬರೀ ಮೆಡಿಷನ್ ಸಬ್ಸ್ಟ್ರಾಕ್ಷನ್ ಐತಿ. ಇದು ಈ ಕಡೆ ಬರ್ತಂದ್ರೆ ಪ್ಲಸ್ ಆಗುತ್ತೆ, ಇದು ಈ ಕಡೆ ಬರ್ತಂದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ 200. ಇಲ್ಲಿ ಕ್ವಶನ್ ಮಾರ್ಕ್ ಕೊಡಿತ್ತು. ಯೂನಿಟ್ ಡಿಜಿಟ್ ಅಟ್ಟೆ ನೋಡೋಣ. ಯೂನಿಟ್ ಡಿಜಿಟ್ 3 7 ಕೂಡಿಸಿದ್ರೆ 10, 10 0 ಐತೆ ಅಂದ್ರೆ 10, ಅದ 0 ಐತೆ ಅಂದ್ರೆ 10 ಅಂದರೆ 0 1 ಕ್ಯಾರಿ. ಆ 1 ಕ್ಯಾರಿ ಮಾಡೋದು ಇದ್ರಾಗ ಬಂದು ಪ್ಲಸ್ ಆಯಿತು 3 ಆಯಿತು. 3 4 ಕೂಡಿಸಿದ್ರೆ 7, 7 ಹೋಯ್ತು ಮೈನಸ್ ಐತಿ, 7 ಆಯ್ತು ಅಂದ್ರೆ 0. ಇಲ್ಲೇನೈತಿ 0, ವಾಪಸ್ ಏನಾಯಿತು 0 ಆಯಿತು. 1 4 5 ಆಯಿತು, 5ರಾಗ 1 ಹೋಯ್ತು 4, 4ರಾಗ 5 ಕೂಡಿಸಿದ್ರೆ 9. 9ರಲ್ಲಿ ಈ 200 ಆ ಕಡೆ ಇರೋದು ಈ ಕಡೆ ಬಂದು ಪ್ಲಸ್ ಆಯಿತು ಅಂದರೆ 1100 ಆಯಿತು. ವ್ಯಾಲ್ಯೂ 1100. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಸಿಂಪ್ಲಿಫಿಕೇಶನ್ ಲಾಸ್ಟ್ ಕ್ವಶನ್. ಅದಾದ ನಂತರ ಅರ್ಥಮೆಟಿಕ್ ಮಾಡೋಣ. ಅರ್ಥಮೆಟಿಕ್ ಓಕೆ. ಏನೈತಿ 150 ಡಿವೈಡೆಡ್ ಬೈ 3, 3ಇಂದ ಡಿವೈಡ್ ಮಾಡಿದ್ವಿ 150 ಅಂತಂದ್ರೆ 50 ಬಂತು. 50 ಇಂಟು 12 ಪ್ಲಸ್ 4 ಅಂದರೆ 16 ಮೈನಸ್ 100. ಇದು 550 ಈ ಕಡೆ ಬಂದು ಮೈನಸ್ 550 ಆಯಿತು. 16 5 80, 800 ಆಯಿತು. 100 ಕೂಡಿಸಿ ಅಂದ್ರೆ ಮೈನಸ್ 650 ಆಯಿತು ಇಸಿಕಲ್ ಟು ಕ್ವಶನ್ ಮಾರ್ಕ್. 650 800 650 ಹೋಯ್ತು ಅಂದರೆ ಆನ್ಸರ್ 150. ಓಕೆ. ಏನಾಯ್ತು ಕ್ವಶನ್ 48 ಡಿವೈಡೆಡ್ ಬೈ 6 ಐತಿ. ಇದು ಯಾಕೆ ಬಂದಿಲ್ಲ? 48 ಡಿವೈಡೆಡ್ ಬೈ 6 ಇದು ಡಿವೈಡೆಡ್ ಬೈ 6 ಆಗುತ್ತೆ ಇಂಟು 5 ಆಗಿತ್ತು. 6 7 48, 6 6 36, 7 47, 6 8 48. 8ಅನ್ನು 5 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 40 ಬಂತು. 40 ಒಳಗೆ 12 ಸೇರಿಸಿದ್ರೆ 52. ಆನ್ಸರ್ ಬಿ. ನೆಕ್ಸ್ಟ್ ಕ್ವಶನ್. ಓಕೆ. ಏನಾಯ್ತು ಇದರಲ್ಲಿ 99 ಡಿವೈಡೆಡ್ ಬೈ 11 ಅದ. 11 99 ಆಗುತ್ತೆ. 9 ಇಂಟು 7 ಸ್ಕ್ವೇರ್ ಅಂದರೆ 49. 49ರಲ್ಲಿ 25 ಮೈನಸ್ ಮಾಡಿದ್ವಿ. 5 ಹೋಯ್ತು ಅಂದ್ರೆ 4 ಉಳಿತು. 2 ಹೋಯ್ತು ಅಂತಂದ್ರೆ 2 ಉಳಿತು. 24 ಇಂಟು 9, 24 9 216. ಆನ್ಸರ್ ಎ. ನೆಕ್ಸ್ಟ್ ಕ್ವಶನ್. ಈಸಿ ಐತೆ ಕ್ವಶನ್, ಬೇಗ ಬೇಗ ಸಾಲ್ವ್ ಮಾಡಿ. ಕರೆಕ್ಟ್ ಟೈಮರ್ ಎಂಡ್ ಆಗಿರೋದ್ರಲ್ಲಿ ನೀವು ಆನ್ಸರ್ ಬರಬೇಕು. ಓಕೆ.
ಏನಾಯ್ತು ಕ್ವಶನಲ್ಲಿ 7/9 ಇಂಟು 27/14 ಐತಿ. ಮೊದಲು ಇದು ಒಂದು ಮುಗಿಸ್ಬಿಡೋಣ. 9 3 27, 7 2 14. ಇದ್ರದ್ದು ಟೋಟಲ್ ವ್ಯಾಲ್ಯೂ ಏನು ಬಂತು 3/2. ಇದ್ರದ್ದು ನೋಡೋಣ ಇವಾಗ. ಇದ್ರದ್ದು ಏನೈತಿ 5/6 ಡಿವೈಡೆಡ್ ಬೈ ಇತ್ತಂತಂದ್ರೆ ಕೆಳಗಿಡೋದು ಮೇಲಿರೋದು ಕೆಳಗೆ ಬರ್ತೈತಿ. ಡಿವೈಡ್ ಇಂಟು ಮಾಡಿದ ನಂತರ ಕೆಳಗಿರೋದು ಮೇಲೆ ಬಂದರೆ 18 ಡಿವೈಡೆಡ್ ಬೈ 25. 5 5 1 5 5 25, 6 1 6 3 18 ಪ್ಲಸ್ ಏನು ಬಂತಿದ್ದು 3/5 ಬಂತು. ಇದ್ರದ್ದು ಎಲ್ ಸಿ ಎಮ್ ತೊಗೊಂಡ್ರೆ ಎಲ್ ಸಿ ಎಮ್ 10 ಬರುತ್ತೆ. ಇದರಲ್ಲಿ 10, ಇದರಲ್ಲಿ 10, ಇದಕ್ಕೆ 5 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಕ್ರಾಸ್ ಮಲ್ಟಿಪ್ಲೈ 5 3 15 ಪ್ಲಸ್ 3 2 6. ಆನ್ಸರ್ ಏನು ಬಂತು 21 ಡಿವೈಡೆಡ್ ಬೈ 10. 21 ಡಿವೈಡೆಡ್ ಬೈ 10 ಯಾವ ಆಪ್ಷನ್ನಲ್ಲೂ ಇಲ್ಲ, ಇದು ಆಪ್ಷನ್ ಐತೆ. ಇದಕ್ಕೆ ಇಂಟು 2 ಡಿವೈಡೆಡ್ ಬೈ 2 ಮಾಡಿಟ್ಟ ನಾವು ಇಂಟು ಡಿನಾಮಿನೇಟರ್ಗೆ ಇಂಟು 2 ಡಿನಾಮಿನೇಟರ್ಗೂ ಇಂಟು 2 ಮಾಡೋಣ. ಇದು 42 ಆಯಿತು, ಇದು 20 ಆಯಿತು. ಫಸ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್. ವಿಡಿಯೋ ಪಾಸ್ ಮಾಡಿ ಬಿಡಿಸ್ಬೋದು ನೀವು, ಏನಾದರೂ ಸ್ವಲ್ಪ ಅದೇ ಟೈಮಲ್ಲಿ ಆಗಲಿಲ್ಲ ಅಂತಂದ್ರೆ. ಕೆಲವೊಂದು ಲೆಂತಿ ಕ್ವಶನ್ ಇರೋದು. ಓಕೆ, ಏನಾಯ್ತು ಕ್ವಶನ್ ಮೊದಲು ಬ್ರಕೆಟ್ ಒಳಗಿನ ಸಾಲ್ವ್ ಮಾಡೋಣ, ಆಮೇಲೆ ಹೊರಗಡೆ ಬ್ರಕೆಟ್. ಮೊದಲು ಒಳಗಡೆ ಬ್ರಕೆಟಿಂದು 25 ಡಿವೈಡೆಡ್ ಬೈ 18 ಐತೆ ಪ್ಲಸ್ 15 ಡಿವೈಡೆಡ್ ಬೈ 12 ಐತೆ. ಇವೆರಡರದ್ದು ಎಲ್ ಸಿ ಎಮ್ ಏನು ಬರ್ತದೆ, ಇದ್ರದ್ದು 36, ಇದ್ರದ್ದು 2 36 ಒಳಗಡೆ ಬರೋದ್ರಿಂದ ಎಲ್ ಸಿ ಎಮ್ 36 ಬಂತು. 18 2 36, 12 3 36, 18 ಎಷ್ಟಲೆ 18 2 36, 12 3 36, ಎಲ್ ಸಿ ಎಮ್ 36 ಐತೆ. 25 2 50, 15 3 45. ಏನು ಬಂತು ಇದು 95 ಡಿವೈಡೆಡ್ ಬೈ 36 ಬಂತು. ಇದ್ರದ್ದು ಟೋಟಲ್ ವ್ಯಾಲ್ಯೂ. ಇದ್ರದ್ದು ಇಂಟು ಏನಾಯ್ತು ಮುಂದೆ 3/5 ಐತಿ ಮೈನಸ್ 7/10 ಐತಿ. 5 1 5, 4 ಹೋಯ್ತು. 5 9 45, 3 1 3, 3 2 6. ಆನ್ಸರ್ ಏನು ಬಂತು 19 ಡಿವೈಡೆಡ್ ಬೈ 12 ಮೈನಸ್ 7/10 ಬಂತು. ಇದೆರಡರದ್ದು ಎಲ್ ಸಿ ಎಮ್ ಏನು ಬರ್ತೈತಿ 60 ಬರ್ತೈತಿ. 12 5 60, 10 6 60, 12 ಇಂಟು 5 10 ಇಂಟು 6 19 5 95 ಮೈನಸ್ 7 6 42 ಡಿವೈಡೆಡ್ ಬೈ 60. 2 ಹೋಯ್ತಂತಂದ್ರೆ 3 ಬಂತು, 9 4 ಹೋಯ್ತಂದ್ರೆ 5 ಬಂತು. 53 ಡಿವೈಡೆಡ್ ಬೈ 60. ಆಪ್ಷನ್ ನಂಬರ್ 53 ಡಿವೈಡೆಡ್ ಬೈ 60, ಆಪ್ಷನ್ ನಂಬರ್ ಬಿ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಪೇಪರ್ ನಿಮ್ಮ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಕನ್ಸಿಸ್ಟೆಂಟಾಗಿ ನೀವು ಈ ವಿಡಿಯೋನ ಕಂಪ್ಲೀಟ್ ಮಾಡಿರಿ. ಟೋಟಲಿ 3 ವಿಡಿಯೋನ ಹಾಕ್ತೀನಲ್ಲ ನಾನು, ಕಂಪ್ಲೀಟಾಗಿ ಆ 3 ವಿಡಿಯೋಗಳನ್ನು ನೋಡಿರಿ ಎಕ್ಸಾಮ್ಗಿಂತ ಮೊದಲು. ಈ 4ನೇ ತಾರೀಕು ಎಕ್ಸಾಮ್ ಐತಲ್ಲ, ಅದಕ್ಕಿಂತ ಮೊದಲೇ ಈ 3 ವಿಡಿಯೋಗಳನ್ನು ಹಾಕ್ತೇನೆ ನಾನು. ಓಕೆ, ಈ ಕ್ವಶನ್ ಸಾಲ್ವ್ ಮಾಡೋಣ ಮೊದಲು. ಏನಂತ ಇದರಲ್ಲಿ ಕ್ವಶನ್ ಮಾರ್ಕ್ ಅಂದರೆ ಎಕ್ಸ್ ಅನ್ಕೊಳ್ಳೋದು. ಇದು ಭಿನ್ನ ರಾಶಿಯನ್ನು ನಾರ್ಮಲಾಗಿ ಕನ್ವರ್ಟ್ ಮಾಡ್ಕೋಬೇಕಲ್ಲ. ಮೊದಲು 12ರಿಂದ 3ಕ್ಕೆ ಮಲ್ಟಿಪ್ಲೈ ಮಾಡಿ ಅದರಲ್ಲಿ ಇದು ಆ್ಯಡ್ ಮಾಡೋದು. 12 3 36, 36ರಲ್ಲಿ 2 ಆ್ಯಡ್ ಮಾಡಿದೀವಿ ಅಂತಂದರೆ ಎಷ್ಟಾಗುತ್ತೆ 36ರಲ್ಲಿ 2 ಆ್ಯಡ್ ಮಾಡಿದ್ರೆ 38 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ಸ್ ಟು 5 2 10, 10 1 ಆ್ಯಡ್ ಮಾಡಿದ್ರೆ 11 ಡಿವೈಡೆಡ್ ಬೈ 2 8 8 11 88, 1 4 92 ಡಿವೈಡೆಡ್ ಬೈ 11 ಇಂಟು 4 3 12 2 ಸೇರಿಸಿದ್ರೆ 14 ಡಿವೈಡೆಡ್ ಬೈ 3 ಇಂಟು 19 ಡಿವೈಡೆಡ್ ಬೈ 7 ಮೈನಸ್ 26. 38 19, 7 1 7 2 ಮೊದಲು ಹೊಡ್ತೀವಿ ಅಂದ್ರೆ 2 ಮತ್ತು 19, 19 2 38, ಇವೆರಡು ಸೇರಿಸಿ 38 ಆಯಿತು. ಇದು 11 ಇದು 11 ಆಯಿತು. ಇಲ್ಲಿ 3 ಅದ, ಈಕ್ವಲ್ ಆಚೆ ಕಡೆ ಒಂದು 3 ಐತಿ. ಇದು 3 3 ಕ್ಯಾನ್ಸಲ್ ಆಯಿತು. 2 1 2 4 8, 1 ಉಳಿತು, 2 6 12. ಟೋಟಲ್ ಆನ್ಸರ್ ಏನು ಬರುತ್ತೆ ಎಕ್ಸ್ ಇಸ್ ಈಕ್ವಲ್ಸ್ ಟು 46 ಮೈನಸ್ 26 ಬರುತ್ತೆ. ಫೈನಲ್ ಆನ್ಸರ್ ಎಕ್ಸ್ ಇಸ್ ಈಕ್ವಲ್ ಟು 20, ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಕ್ವಶನ್.
ಟೈಮರ್ ಎಂಡ್ ಆಗೋಟ್ಟಿಗೆ ಸಾಲ್ವ್ ಮಾಡಬೇಕು. ಕೆಲವೊಂದು ಲೆಂತಿ ಕ್ವಶನ್ ಇತ್ತು ಅಂತಂದರೆ ನೀವು ವಿಡಿಯೋ ಪಾಸ್ ಮಾಡಿ ಕೂಡ ಸಾಲ್ವ್ ಮಾಡಿ. ನೆಕ್ಸ್ಟ್ ಕನ್ನಡದಲ್ಲಿ ಕ್ವಶನ್ಸ್ ಇದ್ದಾವೆ. ಇವು ನಂಬರ್ಸ್ಗಳಿಗೆ ಏನು ಕನ್ನಡದಲ್ಲಿ ಬರೆಯೋದು. ಓಕೆ, 3/4 ಆಫ್ 640 ಅಂದರೆ 640 ಡಿವೈಡೆಡ್ ಬೈ 4 ಮಾಡೋಣ. ಮೊದಲು 6 ಒಂದು ಇದು 4 ಒಂದಲೇ 4 2 ಉಳಿತು. ಇದರಲ್ಲಿ 2 ಇರೋ ಶೇರ್ 24 ಆಯಿತು. 4 6 24 0 0 ಬಂತು. 16 3 48 480 ಬಂತು. ಮೊದಲು ಈ ಬ್ರಾಕೆಟ್ ಸಾಲ್ವ್ ಮಾಡ್ಕೊಳ್ಳೋಣ. 128 ಡಿವೈಡೆಡ್ ಬೈ 16 ಮಾಡಿದ್ರೆ 16 8 128. ಇದ್ರ ಕೆಳಗಡೆ 8 ಬಂತು ಡಿವೈಡೆಡ್ ಬೈ ಇರೋದ್ರಿಂದ. ನೆಕ್ಸ್ಟ್ ಪ್ಲಸ್ 12 ಐತೆ ಈಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ 50. 8 6 48 60 ಒಂದು 12 ಕೊಡ್ಸೋರು 72 ಬಂತು. 72 ಇದು ಮೈನಸ್ 50 ಈ ಕಡೆ ಬಂದರೆ ಪ್ಲಸ್ 50 ಆಗುತ್ತೆ. ಈಸ್ ಈಕ್ವಲ್ಸ್ ಟು ಎಕ್ಸ್. ಎಕ್ಸ್ ಈಸ್ ಈಕ್ವಲ್ಸ್ ಟು ಎಷ್ಟಾಯಿತು? 72ರಲ್ಲಿ 50 ಕೊಡ್ಸೋರು 122. ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ಕ್ವಶನ್. ಓಕೆ, ಏನೈತೆ ಇದರಲ್ಲಿ 3/5 ಆಫ್ 350 ಐತೆ. 5ರಿಂದ ಮೊದಲು ಕ್ಯಾನ್ಸಲ್ ಮಾಡೋಣ. 5 ಒಂದಲೇ 5 7 35 70 ಬಂತು. 7ನ್ನು 3ರಲ್ಲಿ ಮಲ್ಟಿಪ್ಲೈ ಮಾಡಿದೆ ಅಂದರೆ 210 ಬಂತು. ಪ್ಲಸ್ 7/8 ಇಂಟು 128. 8 ಒಂದಲೇ 8 4 ಉಳಿತು. 8 6 48 16 7 7 42 16 7 112. ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಅಂದರೆ ಎಕ್ಸ್ ಮೈನಸ್ 18. ಎಕ್ಸ್ ಇಸ್ ಈಕ್ವಲ್ಸ್ ಟು ಇದರಲ್ಲಿ ಪ್ಲಸ್ ಮಾಡಿದೀವಿ ಅಂತಂದರೆ ಎಷ್ಟು ಬರುತ್ತೆ? 2 2 1ರಲ್ಲಿ 1 ಕೊಡಿಸೋ 2 2 2 2 ಅಲ್ಲ 322. ಇದು ಮೈನಸ್ 18 ಇರೋದು ಈ ಕಡೆ ಬಂದು ಪ್ಲಸ್ 18 ಆಯಿತು. ಎಕ್ಸ್ ಇಸ್ ಈಕ್ವಲ್ಸ್ ಟು 322ರಲ್ಲಿ 18 ಕೊಡಿಸಿದ್ರೆ 340. ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಕ್ವಶನ್. ಕೊನೆಗೆ ಹೇಳ್ತೀನಿ, ಎಕ್ಸಾಮ್ ಹಾಲ್ ಹೋಗೋಕ್ಕಿಂತ ಮೊದಲು ಏನೇನು ಡಾಕ್ಯುಮೆಂಟ್ ತೊಗೊಂಡು ಹೋಗ್ಬೇಕು ಪ್ರೀ ಎಕ್ಸಾಮ್ಗೆ ಮತ್ತು ಮೇನ್ಸ್ ಎಕ್ಸಾಮಿಗೆ ಅಂತೇಳಿ. ಓಕೆ, ಏನೈತೆ ಇದರಲ್ಲಿ 56% ಆಫ್ 250. ಈ ಪರ್ಸೆಂಟೇಜ್ ಇದಕ್ಕೆ ಕೊಡೋಣ, ಇದು 0 ಇದಕ್ಕೆ ಕೊಡೋಣ. 560 ಇಂಟು 25% ಆಗುತ್ತೆ. 25% ವ್ಯಾಲ್ಯೂ ಏನಾಯಿತು? 1/4. ಅದಕ್ಕೆ ಡಿವೈಡೆಡ್ ಬೈ 4 ಆಯಿತು. 4 ಒಂದಲೇ 4 1 ಉಳಿತು. 4 4ರಲ್ಲಿ 16 0 0 ಇಲ್ಲಿ ಬಂತು. ಟೋಟಲ್ ಏನು ಬರ್ತಿರೋದು? 140. ಪ್ಲಸ್ ಅಂಡರ್ ರೂಟ್ ಆಫ್ ಕ್ವಶನ್ ಮಾರ್ಕ್ ಎಕ್ಸ್ ಅನ್ಕೊಳ್ಳೋಣ ಇಸ್ ಈಕ್ವಲ್ ಟು 180. 180ಯಲ್ಲಿ 140 ಹೋಯ್ತಂದರೆ ಅಂಡರ್ ರೂಟ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 40 ಬಂತು. ರೂಟ್ ಈ ಕಡೆ ಇದು ರೂಟ್ ಕ್ಯಾನ್ಸಲ್ ಆಗಬೇಕಂದ್ರೆ 2 ಕಡೆ ಸ್ಕ್ವೇರ್ ಮಾಡಬೇಕು. 2 ಕಡೆ ಸ್ಕ್ವೇರ್ ಮಾಡಿದೆವು ಅಂದ್ರೆ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. ಎಕ್ಸ್ ಇಸ್ ಈಕ್ವಲ್ಸ್ ಟು 40 ಸ್ಕ್ವೇರ್. 40 ಸ್ಕ್ವೇರ್ ವ್ಯಾಲ್ಯೂ 1600. ಆಪ್ಷನ್ ನಂಬರ್ ಎ. ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ಕ್ವಶನ್. ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಮತ್ತು ಫ್ರಾಕ್ಷನ್ ಬೇಸ್ಡ್ ಕ್ವಶನ್. ಜಾಸ್ತಿ ಫ್ರಾಕ್ಷನ್ ಬೇಸ್ಡ್ ಕ್ವಶನ್ ಇದ್ವಲ್ಲ ಅದಕ್ಕೋಸ್ಕರ ಹಾಕಿರೋದು. ಓಕೆ, ಏನೈತೆ? ಆಫ್ ಅಂದರೆ ಇಂಟು 7 ಒಂದಲೇ 7 4ಲೆ 28 1 ಉಳಿತು. 7 14. ಇದು ಟೋಟಲ್ ವ್ಯಾಲ್ಯೂ ಏನು ಬಂತು? 42. ಪ್ಲಸ್ 5 2 10 10 1 ಕೊಡಿಸಿ 11 ಪ್ಲಸ್ 11 ಡಿವೈಡೆಡ್ ಬೈ 5 ಐತಲ್ಲ ಇಂಟು 50. 5 ಒಂದಲೇ 5 10ಲೆ 10 ಇಂಟು 11 ಅಂತಂದ್ರೆ 110. 110 ಪ್ಲಸ್ 42 ಇಸ್ ಈಕ್ವಲ್ ಟು 152. ಆಪ್ಷನ್ ನಂಬರ್ ಬಿ. ಭಾಳ ದಪ್ಪ ಐತೇನು ಫಾಂಟ್ ಇದು? ಓಕೆ, ನೆಕ್ಸ್ಟ್ ಕ್ವಶನ್. ಸ್ವಲ್ಪ ಸಣ್ಣ ಹಾಕೋಣ.
ಇದರಲ್ಲಿ ಏನಿಲ್ಲ. ಇದು 15ರ ಸ್ಕ್ವೇರ್ ಅದ ಡಿವೈಡ್ ಬೈ 15 ಮಾಡಿದ್ದಾರೆ. ಇದು 114ರ ಸ್ಕ್ವೇರ್ ಅದ ಡಿವೈಡ್ ಬೈ 14 ಮಾಡ್ಯಾನ. ಇದು 9ರ ಸ್ಕ್ವೇರ್ ಅದ ಡಿವೈಡ್ ಬೈ 9 ಮಾಡ್ಯಾನ. 15ರ ಸ್ಕ್ವೇರ್ ಅಂದರೆ 15 ಇಂಟು 15. ಎರಡು ಸರಿ 15 ಇಂಟು 15 ಮಾಡಿದ್ದು ಡಿವೈಡ್ ಬೈ 15 ಮಾಡಿದೆವು ಅಂದರೆ 15 ಕ್ಯಾನ್ಸಲ್ ಆಯಿತು. ಇದರೊಳಗೆ ಟೋಟಲ್ ಏನು ಬಂತು? 15 ಬಂತು. ಇದರೊಳಗೆ 14 ಕ್ಯಾನ್ಸಲ್ ಆಗಿ 14 ಬಂತು. ಇದರೊಳಗೆ 9 ಕ್ಯಾನ್ಸಲ್ ಆಗಿ 9 ಬಂತು. ಎಲ್ಲದರದ್ದು ಪ್ಲಸ್ ಮಾಡೋಣ. 5 4 9 9 9 18. ಲಾಸ್ಟಿಗೆ 8 ಇರೋದು ಒಂದೇ ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಕ್ವಶನ್. ಪರ್ಸೆಂಟೇಜ್ ಫ್ರಾಕ್ಷನ್ ವ್ಯಾಲ್ಯೂ ಗೊತ್ತಿದ್ರೆ ಈಸಿ ಆಗುತ್ತೆ. 75% ಅಂದರೆ 3/4. 15% ಅಂತೂ ಮಾಡೋಕ್ಕೆ ಅವಶ್ಯಕತೆನೇ ಇಲ್ಲ. 0 ಕ್ಯಾನ್ಸಲ್ ಆಗುತ್ತೆ. ಓಕೆ, ಏನೈತಿ ಇದ್ರಾಗ 75% ಅಂದರೆ ಇದು ಟೋಟಲ್ ವ್ಯಾಲ್ಯೂ ಏನು ಬರ್ತದೆ? 3/4 ಬಂತು. 4 4 24 60 ಬಂತು. 6 3 18 180 ಬಂತಿದ್ರದ್ದು ಟೋಟಲ್ ವ್ಯಾಲ್ಯೂ. ಪ್ಲಸ್ ಪರ್ಸೆಂಟೇಜ್ 00 ಕ್ಯಾನ್ಸಲ್ ಆಯಿತು. 15 6 90, 9 2 18 ಅದ, 9 3 27. ಆನ್ಸರ್ ಏನು ಬರುತ್ತೆ? ಸಿ 270. ನೆಕ್ಸ್ಟ್ ಕ್ವಶನ್. ತರ್ಟಿ ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡಿರಿ. ಇದರಲ್ಲೂ ಏನಿಲ್ಲ, ಈಸಿ ಐತೆ ಕ್ವಶನ್. ಓಕೆ, ಏನಾಯ್ತು ನೋಡೋಣ. 15 ಯಾವುದೇ ನಂಬರ್ಲಿ ಮಲ್ಟಿಪ್ಲೈ ಮಾಡ್ಬೇಕಂತಂದ್ರೆ ಇದ್ರ ಮುಂದ್ಗಡೆ ಏನಾದರೂ 2 ಐತೆ ಅಂತ ಚೆಕ್ ಮಾಡ್ಕೊಳ್ಳೋದು. ಇದರೊಳಗೆ ಏನೈತೆ 9 ಇಂಟು 2 ಆಯಿತು. ಈ 2 ಇದಕ್ಕೆ ತೊಗೊಂಡೇವು ಅಂದ್ರೆ 30 ಆಯಿತು. 3 9 27. ಟೋಟಲ್ ಏನು ಬಂತು? 97. ಇದು 270 ಬಂತು ಇದ್ರ ವ್ಯಾಲ್ಯೂ. ಇದ್ರದ್ದು ಏನು ಬರ್ತೈತಿ? 12 ಇಂಟು 12 ಇಂಟು 12. 3 ಸರಿ 12 ಐತಿ. ಡಿವೈಡೆಡ್ ಬೈ 36 ಅಂದ್ರೆ 12 ಇಂಟು 3 36. ಅದು 1 12 1 12 ಆಯಿತು. 3 1 3 4 ಬಂತು. 3 1 3 4 12 4 48. ಇದ್ರ ಟೋಟಲ್ ವ್ಯಾಲ್ಯೂ ಏನು ಬಂತು? 48. ಪ್ಲಸ್ 12 1 12 ಆಯಿತು. 12 3 4 ಆಯಿತು. 12 4 48 ಕರೆಕ್ಟ್. ಪ್ಲಸ್ 16 100 ಐತಿಲ್ಲ, √16 100 ಅಂತಂದ್ರೆ 40ರ ಸ್ಕ್ವೇರ್ 16 100 ಐತಿ. ಅದಕ್ಕೆ ಇದು 40 ಹೊರಗೆ ಬಂತು. 40 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ಸ್ ಟು 270 ಮೈನಸ್ 48 ಪ್ಲಸ್ ಡಿವೈಡ್ ಮಾಡಿದ್ರೆ ಇದು 20 ಬಂತು. 270 ಮೈನಸ್ ಇದು ಮೈನಸ್ 48 ಒಳಗೆ ಪ್ಲಸ್ 20 ಮಾಡಿದೆವು ಅಂದ್ರೆ ಮೈನಸ್ 28 ಉಳಿತು. ಇದರಲ್ಲಿ 28 ತೆಗೆದು 8 ತೆಗೆದೇವು ಅಂದ್ರೆ ಲಾಸ್ಟಿಗೆ 2 ಬಂತು. 2 ತೆಗೆದೀವಿ ಅಂತಂದ್ರೆ 6 ಬಂತು. ಸಾರಿ 5 ಬಂತು. 5ರೊಳಗೆ ಆಲ್ರೆಡಿ 1 ಹೋಗೈತಿ, 4 ಬಂತು. 242 ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ಕ್ವೆಶನ್. ಪರ್ಸೆಂಟೇಜ್ ಫ್ರಾಕ್ಷನ್ ಬೇಸ್ಡ್ ಇದು ಆಲ್ರೆಡಿ ಮಾಡಿದ್ದೀವಿ ಅನ್ಸುತ್ತೆ ಒಂದ್ಸತಿ ಇದು ಕ್ವೆಶನ್. ಇದರ ಒಂದು ಲಾಸ್ಟ್ ಕ್ವಶನ್ ನಾನು ಹೋಮ್ವರ್ಕ್ ಕೊಟ್ಬಿಡ್ತೇನೆ, ಅದು ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿರಿ ಅದರ ಆನ್ಸರ್. ಓಕೆ, ಇದರಲ್ಲಿ ಏನಿಲ್ಲ, ಇದು ಆಲ್ರೆಡಿ ಮಾಡಿರೋದೈತೆ ಅನ್ಸುತ್ತೆ. 66.66% ಅಂದರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ? 2/3 ಇಂಟು 189 ಡಿವೈಡೆಡ್ ಬೈ 2 ಐತಿ. 2 ಕ್ಯಾನ್ಸಲ್, 3 1 3 6 18 3 3 ಟೋಟಲ್ ಆನ್ಸರ್ ಏನು ಬರ್ತದೆ? 63. ಇದು ಹೊರಗಡೆ ಬಂತಂದ್ರೆ -12 ಆಗುತ್ತೆ. 144 ಅಂದರೆ -12 √144 ಅಂದ್ರೆ ಪ್ಲಸ್ 6.7% ಅಂತಂದ್ರೆ 1/6 ವ್ಯಾಲ್ಯೂ. ಇದು 1/6 ಇಂಟು 12 ಐತಿ. 6 1 6 2 ಇದ್ರ ಟೋಟಲ್ ವ್ಯಾಲ್ಯೂ ಏನು ಬಂತು? 2 ಬಂತು. ಈ 2 ಇದ್ರೊಳಗೆ ಹೋಯ್ತು ಅಂತಂದ್ರೆ 10 ಬಂತು. -10 63 ಎಲ್ಲಿ ಮಾಡಿದ್ವಿ ಅಂತಂದ್ರೆ ಆನ್ಸರ್ 53. ನೆಕ್ಸ್ಟ್ ಕ್ವಶನ್. ಈ ರೀತಿ ಸ್ಪೀಡ್ ಅಪ್ರೋಚ್ ಮಾಡ್ಕೊತ ಹೋದ್ರೆ ನಿಮ್ಗೆ ಪ್ರಿಲಿಮ್ಸಲ್ಲಿ ಹೆಲ್ಪ್ ಆಗುತ್ತೆ. ಸ್ಟೆಪ್ ವೈಸ್ ಬರ್ಕೊಂತ ನಾನು ಬಿಡಿಸ್ಕೊಂತ ಹೋಗ್ಬೋದು ವಿಡಿಯೋ ಲೆಂತಿ ಮಾಡಿಕೊಂಡು. ಬಟ್ ನಿಮ್ಗೆ ಅದೇ ರೂಢ ಬಿತ್ತಂತಂದ್ರೆ ಪ್ರಿಲಿಮ್ಸಲ್ಲಿ ಭೀ ನೀವು ಒಂದು ಸ್ಟೆಪ್ ಒಂದು ಸ್ಟೆಪ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಇವಾಗ ನಾನು ಯಾವ ರೀತಿ ಬಿಡಿಸ್ತಿದ್ದೀನಲ್ಲ, ಇದೇ ಪ್ರಾಕ್ಟೀಸ್ ಮಾಡ್ತಾರೆ ನಿಮಗಿದು ಪ್ರಿಲಿಮ್ಸಲ್ಲಿ ಭಾರಿ ಹೆಲ್ಪ್ ಆಗುತ್ತೆ. ಮೇನ್ಸಲ್ಲಿ ಬೇಕಿದ್ರೆ ಸ್ಟೆಪ್ ವೈಸ್ ಮಾಡ್ಕೋಬೋದು, ಬಟ್ ಪ್ರಿಲಿಮ್ಸಲ್ಲಿ ಟೈಮ್ ಇರಲ್ಲ, ಟೈಮರ್ ಕಂಟಿನ್ಯೂ ಓಡ್ತಿರತ್ತೆ. ಓಕೆ, ಏನಾಯ್ತು ಇದರಲ್ಲಿ 15 ಬಂತು. 15 ಬಂತಂದ್ರೆ ಇದು
ಇದನ್ನು ನಾವು 0 ಆಗಿ ನೋಟ್ ಮಾಡ್ಕೋಬೇಕು ಲಾಸ್ಟಿಗೆ. ಇದರೊಳಗೆ 2 ಐತನೋ ಐತಿ. ಇದೇನಾಗುತ್ತೆ 16 × 30 ಆಗುತ್ತೆ. 32 ಇರೋದು 16 × 30, 16 3 48. ಆನ್ಸರ್ ಏನು ಬರ್ತಿದ್ರದ್ದು 480 ಟೋಟಲ್ ವ್ಯಾಲ್ಯೂ. ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ 12 -12 ಬಂತು, ಪ್ಲಸ್ 49 ಮಾಡಿದ್ವಿ. -2 ಹೋಯ್ತಂದ್ರೆ 8 ಉಳಿತು. 8 ಒಳಗೆ 9 ಕೊಡಿಸಿದ್ರೆ 7, ಲಾಸ್ಟಿಗೆ 7 ಬರೋದು ಒಂದೇ ಒಂದು ಆಪ್ಷನ್ ಐತೆ, ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಇದು ಬಿಡ್ಸೋಣ, ಸಿಂಪ್ಲಿಫಿಕೇಶನ್ ಇಲ್ಲ, ಇದು ಅಪ್ರಾಕ್ಸಿಮೇಷನ್ ಕ್ವಶನ್ ಐತೆ. ಕನ್ನಡದಲ್ಲಿ ಮುಂದೆ ಕ್ವಶನ್ ಇದ್ದಾವೆ, ಬಟ್ ಈ ನಂಬರ್ಸ್ ಇರುತ್ತೆ ಸಿಂಪ್ಲಿಫಿಕೇಶನ್ ಕನ್ನಡದಲ್ಲಿ ಹಾಕಿಲ್ಲಕ್ಕೇನು ನಂಬರ್ಸ್ ಅಷ್ಟೇ ಇರ್ತವೆ. ಇಲ್ಲೇನು ಕನ್ನಡದಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ಇದು ಸಿಂಪ್ಲಿಫಿಕೇಶನ್ ಐತೆ, ಇದು ಅಪ್ರಾಕ್ಸಿಮೇಷನ್ ಐತೆ. ಇದು ಅಪ್ರಾಕ್ಸಿಮೇಟ್ ನಿಯರೆಸ್ಟ್ ವ್ಯಾಲ್ಯೂ ಕಂಡುಹಿಡಿಯೋದು. ಅಕ್ಯುರೇಟ್ ಆಗಿ ಹಾಗೆ ಸೇಮ್ ವ್ಯಾಲ್ಯೂ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಇಲ್ಲ ಐತೆ ನೋಡ್ರಿ, ಯು ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಕ್ಯಾಲ್ಕುಲೇಟ್ ದ ಎಕ್ಸಾಕ್ಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಅಂತೇಳಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಿಯರೆಸ್ಟ್ ವ್ಯಾಲ್ಯೂವನ್ನು ನೀವು ಕ್ಯಾಲ್ಕುಲೇಟ್ ಮಾಡಿರಿ. ಓಕೆ, ಸಾಲ್ವ್ ಮಾಡಿರಿ. ಓಕೆ, 3251 ಪಾಯಿಂಟ್ ಇದು ಮುಂದಿನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. 3251 ಅಂತ ಬರ್ಕೊಂಡ್ವಿ, ಪ್ಲಸ್ 587 ಬರ್ಕೊಂಡ್ವಿ, ಮುಂದಿನ ಬರೆಯೋ ಅವಶ್ಯಕತೆ ಇಲ್ಲ. 368 ಇದು 0.5ಗಿಂತ ಜಾಸ್ತಿ ಇತ್ತಂದರೆ ಮುಂದ್ಗಡೆ ಏನೋ ಪ್ಲಸ್ ಜಾಸ್ತಿ ಇತ್ತಂತಂದ್ರೆ 5.5 ಮುಂದೆ 1 2 3 ಈ ರೀತಿ ಬಂತಂದ್ರೆ ಅದಕ್ಕೆ ಒಂದು ಎಕ್ಸ್ಟ್ರಾ ಸೇರಿಸ್ಕೊಂಡು ಇದರಲ್ಲಿ ಪ್ಲಸ್ ಮಾಡಿ 1 ಅಂತ ಬರ್ಕೊಂಡ್ಬಿಡ್ಬೋದು. ಇದು ಕೂಡ ಹಂಗೆ 0.5ಗಿಂತ ಜಾಸ್ತಿ ಐತೆ ಅಂದ್ರೆ 0.93 ಐತೆ. ಇದು ಒಂದಿದ್ರೆ ಪ್ಲಸ್ ಮಾಡಿಕೊಂಡು 369 ಅಂತ ಬರ್ಕೋಬೋದು. ಮೈನಸ್ ಇದು ಎಕ್ಸ್ ಇಲ್ಲಿಟ್ವಿ, ಇದು ಮೈನಸ್ ಈ ಕಡೆ ಬರ್ತಂದ್ರೆ ಪ್ಲಸ್ ಆಗುತ್ತೆ, ಇದು ಈ ಕಡೆ ಹೋಯ್ತು ಮೈನಸ್ ಆಗುತ್ತೆ. ಈ ಕಡೆ ಬಂದಿದ್ದು ಏನಾಯಿತು 3006 ಇರೋದು ಏನಾಗುತ್ತೆ, ಇದು 0.5ಗಿಂತ ಜಾಸ್ತಿ ಇರೋದ್ರಿಂದ 7 ಆಯಿತು. ಈಸ್ ಈಕ್ವಲ್ ಟು ಎಕ್ಸ್. 3000 ಐತೆ 3000 ಹೋಯಿತು, ಲಾಸ್ಟಿಗೆ 7 ಐತೆ 7 ಹೋಯಿತು, ಇದು ಏನು ಉಳಿತು 0 ಉಳಿತು. ಇಲ್ಲೇನು ಉಳಿತು 251, ಇಲ್ಲೇನು ಉಳಿತು ಪ್ಲಸ್ 580 ಪ್ಲಸ್ ಇದೇನು ಉಳಿತವೆ 369 ಈಸ್ ಈಕ್ವಲ್ ಟು ಎಕ್ಸ್. ಇವಾಗೆಲ್ಲ ಪ್ಲಸ್ ಮಾಡಿರಿ. ಇದು 19 ಏನಾಯಿತು 10 ಆಯಿತು. 10 ಅಂದರೆ 0 1 ಕ್ಯಾರಿ ಇಲ್ಲಿ ಬಂತು 0 ಬಂತು. 516 6 ಒಳಗೆ 8 ಸೇರಿಸಿದ್ರೆ 6 ಒಳಗೆ 6 ಸೇರಿಸಿದ್ರೆ 12 ಆಯಿತು. 12 ಒಳಗೆ 8 ಸೇರಿಸಿದ್ರೆ 20, ಇನ್ನೊಂದು 0 ಇಲ್ಲಿ ಬಂತು. 2 ಕ್ಯಾರಿ ಆಯಿತು. 2 2 4 4 ಆಯಿತು. 4ರಲ್ಲಿ 5 ಸೇರಿಸಿದ್ರು 9, 9ರೊಳಗೆ 3 ಸೇರಿಸಿದ್ರೆ 12 ಅಂತ ಸಿಗುತ್ತೆ. ಆಪ್ಷನ್ ನಂಬರ್ ಇ. ನೆಕ್ಸ್ಟ್ ಕ್ವಶನ್. ಇದು ಸ್ಕ್ವೇರ್ ರೂಟ್ ಒಳಗಿರೋದು ಕೂಡ ನಿಯರೆಸ್ಟ್ ವ್ಯಾಲ್ಯೂ ಅದಾವು, ಎಕ್ಸಾಕ್ಟ್ಲಿ ಅದೇ ನಂಬರ್ ಇಲ್ಲ. 961 ಇದು ನಾ ಹೇಳಿದ್ದೆ ನಿಮ್ಗೆ ಮೊದಲೇ, ಅಪ್ ಟು 30 ಮಟ್ಟ ಸ್ಕ್ವೇರ್ಸ್ಗಳು ನೆನಪಿರ್ಬೇಕು, ಅಪ್ ಟು 20 ಮಟ್ಟ ಅಥವಾ ಅಪ್ ಟು 15 ಮಟ್ಟ ಅಟ್ಲೀಸ್ಟ್ ಕ್ಯೂಬ್ಸ್ಗಳು ನೆನಪಿರ್ಬೇಕು. ಆಮೇಲೆ 1/20 ಮಟ್ಟ 1/1ದಿಂದ 1/20 ಮಟ್ಟ ನಿಮ್ಗೆ ಫ್ರಾಕ್ಷನ್ ಟು ಪರ್ಸೆಂಟೇಜ್ ಟು ಫ್ರಾಕ್ಷನ್ ಕನ್ವರ್ಷನ್ ಗೊತ್ತಿರಬೇಕು. ಆಮೇಲೆ ನಿಮ್ಮದು 30 ಮಟ್ಟ ಟೇಬಲ್ಸ್ ಗೊತ್ತಿರ್ಬೇಕು ಅಂತ ಹೇಳಿದ್ದೆ ನಮ್ಮ ಮೊದಲು. ಅಷ್ಟು ಕಂಪ್ಲೀಟ್ ಆಗಿದ್ರೆ ಸಿಂಪ್ಲಿಫಿಕೇಶನ್ ನಿಮ್ಗೆ ಡಿಫಿಕಲ್ಟ್ ಅನ್ಸೋದಿಲ್ಲ. ಇದ್ರಲ್ಲಿ ನೋಡ್ರಿ ಏನೈತೆ ಇವಾಗ. ಭಾಳ ತೀಕ್ಷ್ಣವಾಗಿ ನೋಡಕತ್ತೀರಿ ಅಂದ್ರೆ ಅದು ಡಿಫಿಕಲ್ಟ್ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ದೂರಿಂದ ನೋಡೋಣ. ಇದು 960 ಐತೆ, ಇದು 9 ಅಂದ್ರೆ 900 ಅಂತ ಅನ್ಕೊಂಡೇವೆ ಅಂದ್ರೆ 30 ಸ್ಕ್ವೇರ್ ಐತೆ. ಇದು ಪ್ಲಸ್ ಮ್ಯಾಲೆ 60 ಐತಲ್ಲ, ಇದು 60 ಇರೋದ್ರಿಂದ ಇದು ಪ್ಲಸ್ 1 ಅರೇ ಪ್ಲಸ್ 2 ಅರೇ ಇಷ್ಟೇ ಇರ್ಬೋದು. 31 32 ಇರ್ಬೋದು. ಇವಾಗ ಇದರದ್ದು ನೀವು 31 ಅಂತ ಚೆಕ್ ಮಾಡೋಣ. 31 ಸ್ಕ್ವೇರ್ ಏನಾಗುತ್ತೆ, 1 ಸ್ಕ್ವೇರ್ 1 3 ಸ್ಕ್ವೇರ್ 9, 2 ಡಿಜಿಟ್ 1 ಸ್ಕ್ವೇರ್ ಲಾಸ್ಟಿಗೆ ಸ್ಕ್ವೇರ್ ಇರೋದ್ರಿಂದ 2 ಡಿಜಿಟ್ ಅಲ್ಲಿ ಇಟ್ವಿ. ಇದಕ್ಕೆ ಇದ್ರ ಜೊತೆ ಮಲ್ಟಿಪಲ್ ಮಾಡಿದ್ವಿ. 3 1 3 3 2 6, 6ದು ಡಬಲ್ ಮಾಡಿ 3 1 3 3 2 6, 6 ಇಲ್ಲಿ ಇಟ್ವಿ ಒಂದು ಜಾಗ ಬಿಟ್ಟು. 961 ಐತೆ. 31 ಸ್ಕ್ವೇರ್ ನಿಯರೆಸ್ಟ್ ಐತೆ ಇದು. ಅದಕ್ಕೋಸ್ಕರ ಅಂಡರ್ ರೂಟ್ ಆಫ್ 960 ವ್ಯಾಲ್ಯೂ ಏನು ಬಂದು 31 ಇಂಟು 1600 1600 ಅಂದ್ರೆ 4 ಸ್ಕ್ವೇರ್ ಏನಾಗುತ್ತೆ
16 ಆಗುತ್ತೆ. 40 ಸ್ಕ್ವೇರ್ ಮತ್ತು 2 ಡಬಲ್ ಜೀರೋ 16 ಆಗುತ್ತೆ. ಇದು 40 ಸ್ಕ್ವೇರ್ ನಿಯರೆಸ್ಟ್ ಐತಿ. ಮುಂದೆ +1 ಅಥವಾ +2 ಆಗಿರ್ಬೋದು. ಮ್ಯಾಕ್ಸಿಮಮ್ ಯಾಕಂದರೆ ಜಸ್ಟ್ 82 ಅಷ್ಟು 83 ಅಷ್ಟೇ ಜಾಸ್ತಿ ಆಗೈತೆ. ಇವಾಗ 40 1 ಮಾಡಿ ನೋಡೋಣ. ಬದಲು 41 ಸ್ಕ್ವೇರ್ ಮಾಡಿ ನೋಡೋಣ. ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಏನಾಗುತ್ತೆ ಒಂದೇ, ಅದಕ್ಕೆ 2 ಜೈ ಇಟ್ವಿ 0 1 ಅಂತೆ. 4 ಸ್ಕ್ವೇರ್ ಏನಾಗುತ್ತೆ 16. ಈ 1 ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ವಿ 4 ಆಯಿತು. ಇದು 4 ಬಂದಿರೋದನ್ನು 2ಕ್ಕೆ ಮಲ್ಟಿಪ್ಲೈ ಮಾಡಿದ್ವಿ 8 ಆಯಿತು. ಮಧ್ಯೆ 8 ತಂದಿಟ್ವಿ. 16 ಈ ಕಡೆ ಇಡೋದಿಲ್ಲ, ಬಿಡಿ ಸ್ಥಾನದಲ್ಲಿ ಇಡೋದಿಲ್ಲ. 1681 ಅಂತ ಬರುತ್ತೆ. 1681 ನಿಯರೆಸ್ಟ್ 1683 ಐತೆ. ಅದಕ್ಕೋಸ್ಕರ ಇದ್ರದ್ದು ವ್ಯಾಲ್ಯೂ ಏನು ಬಂತು 41 ಅಂತ ಬಂತು. ಈ ವ್ಯಾಲ್ಯೂ ಟೋಟಲ್ ಈ ಕಡೆ ಹೋಗಿ ಮೈನಸ್ ಆಗುತ್ತೆ. ಮೈನಸ್ ಇದು ನಿಯರೆಸ್ಟ್ 500 ಐತೆ. ಇದು 499 ಅಂದರೆ ನಿಯರೆಸ್ಟ್ 500 ಈಸ್ ಈಕ್ವಲ್ ಟು ಎಕ್ಸ್. ಇವೆರಡು ಮಲ್ಟಿಪ್ಲೈ ಮಾಡೋಣ. 41 ಇಂಟು 31 31 ಒಂದಲೇ 31 3 ಕ್ಯಾರಿ 1 ಇಲ್ಲಿ ಬಂತು. 31 4ಲೆ 120, ಆ ಕಡೆ 4 124. 124 3 ಕೊಡಿಸಿದ್ರೆ 127 ಆಯಿತು. 1271 ಬಂತಿದ್ದು ಆನ್ಸರ್. 1271 ಮೈನಸ್ 500 ಇಸ್ ಈಕ್ವಲ್ ಟು ಎಕ್ಸ್. 500 ಹೋದರೆ 771 ಬಂತು ಇಸ್ ಈಕ್ವಲ್ ಟು ಎಕ್ಸ್. ಇದು ನಿಯರೆಸ್ಟ್ ಯಾವುದಕ್ಕೈತೆ 772 ಐತೆ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್ ಇರೋದು. ಓಕೆ, ಅರ್ಥ ಆಗಲಿಲ್ಲ ಅಂತಂದರೆ ವಿಡಿಯೋ ಮತ್ತೆ ಬ್ಯಾಕ್ ಮಾಡ್ಕೊಂಡು ಇನ್ನೊಂದ್ಸತಿ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್. ಬಟ್ ರೌಂಡ್ ಅಪ್ ಮಾಡ್ಕೊಂಡ್ಕೆ ಕ್ಯಾಲ್ಕುಲೇಷನ್ ಈಸಿ ಮಾಡ್ಕೊಳ್ಳೋದು ಅಷ್ಟೇ. ಓಕೆ, ಬಿಡಿಸಿದ್ರೆ ನನ್ಗೆ ಗೊತ್ತು. ನೋಡೋಣ ಇದೇನಾಯ್ತು ಇದರಲ್ಲಿ. 539 divided by 15 into 384 divided by 48 is equals to 120x ಐತೆ. ಇದನ್ನು 8ರಲ್ಲೇ ಮಾಡಿದೀವಿ ಅಂದರೆ 8 2 48, 8 4 32, 8 8 64, 6 ಉಳಿದೈತಲ್ಲ 64, 6 1 6 8 48 ಏನು ಉಳಿತು? ಇದು 8 ಈ ಕಡೆ ಇದನ್ನು ಇದು ಕೊಡೋಣ. ಇವಾಗ 8 1 8, 8 5 40 ಉಳಿತೇನೆ. ಆನ್ಸರು 539 ಡಿವೈಡೆಡ್ 15. ಈ 15 ಕೂಡ ಈ ಕಡೆ ಬಂದು ಇಂಟು 15 ಆಯಿತು ಈಸ್ ಈಕ್ವಲ್ಸ್ ಟು ಎಕ್ಸ್ ಉಳಿತು. ಇದು 515 225 ಆಗುತ್ತಲ್ಲ. 15 ಸ್ಕ್ವೇರ್ ಇದೆ ಇದು 225 ಅಂದರೆ 539 ಡಿವೈಡೆಡ್ ಬೈ 225 ಆಗುತ್ತೆ. ಇದು ನಿಯರ್ಲಿ 2.5 ಟೈಮ್ಸ್ ಐತೆ. ನಿಯರ್ಲಿ 2.5 ಆಗುತ್ತೆ. 2.4 ಆಗುತ್ತೆ. 2.4 ಆಗಿತ್ತಂದರೆ ಆನ್ಸರ್ 2 ಬರುತ್ತೆ. 2.5 ಆಯ್ತಂದರೆ ಅಂದರೆ 2.5 ಮುಂದೆ ಏನಾದರೂ ಬೇರೆ ನಂಬರ್ ಬಂದರೆ ಆನ್ಸರ್ ಏನಾಗುತ್ತೆ 3 ಆಗುತ್ತೆ. ನಿಯರ್ಲಿ 2.5 ಮಾಡಿ ನೋಡೋಣ. ಇದಕ್ಕೆ 225 ಇಂಟು 2.5 ಮಾಡಿದ್ರೆ 5/2 ಅಂತ ಅರ್ಥ ಆದರು. ಇದಕ್ಕೆ 5 ಮಲ್ಟಿಪ್ಲೈ ಮಾಡಿದ್ವಿ ಅಂತಂದರೆ ಇದ್ರದ್ದು ಹಾಫ್ ಮಾಡಿ ಇಂಟು 10 ಮಾಡೋದು. ಹಾಫ್ ಮಾಡಿ ಇಂಟು 10 ಅಂದರೆ 2 1 2, 2 1 2, 2 2 4, 1 ಉಳಿತು, ಪಾಯಿಂಟ್ ಔಟು 5 ಆಯಿತು. ಇಂಟು 10 ಮಾಡೋಣ ಅಂದರೆ 1125 ಬಂತಿದ್ರು. ಇಂಟು 5 ಮಾಡಿದ್ರೆ ಇದ್ರ ಡಿವೈಡೆಡ್ ಬೈ 2. 2 5 10, 2 5 10, 1 ಉಳಿತು, 2 6 12, 2 6 12, 2.5 ಅಂದರೆ 2 6 12,
2 4.5 2.5 ಅಂದರೆ ಇದ್ರದ್ದು 225 2.5 ಮಾಡಿದ್ರೆ 562 ಬರುತ್ತೆ. 562ಕ್ಕೆ ಇದು ಸಿಕ್ಕಾಪಟ್ಟೆ ದೂರ ಐತೆ. 2.5ಗಿಂತ ಕಡಿಮೆನೇ ಐತಿ ಇದು ವ್ಯಾಲ್ಯೂ. ಇದಕ್ಕೆ 2.5ಗಿಂತ ಕಡಿಮೆನೇ ಛೇದ ಹೋಗುತ್ತೆ. ಅದಕ್ಕೋಸ್ಕರ ಆನ್ಸರ್ ಏನು ಬಂತು 2 ಬರ್ತಿದ್ರೆ ಆನ್ಸರ್. ಈ ರೀತಿ ಇರ್ತಾವೆ ಎಕ್ಸಾಂಪಲ್ ಕ್ವಶನ್. ಆನ್ಸರ್ ಏನು ಬರ್ತಿದ್ದು 2 ಬಂತು. ನೆಕ್ಸ್ಟ್ ಕ್ವಶನ್, ಭಿನ್ನರಾಶಿ ಒಂದು ಕಡೆ ಮಾಡ್ಕೊಡ್ರಿ, ಭಿನ್ನರಾಶಿ ಮುಂದೆ ಇರ್ತಕ್ಕಂಥ ನಂಬರ್ಸ್ಗಳು ಒಂದು ಕಡೆ ಮಾಡ್ಕೊಡ್ರಿ. ಅಲ್ಲಿ ನೀವು ಸಿಂಬಲ್ಸ್ಗಳನ್ನು ಕರೆಕ್ಟಾಗಿ ನೋಡ್ಕೊಡ್ರಿ, ಚಿಹ್ನೆಗಳನ್ನು ಕರೆಕ್ಟಾಗಿ ನೋಡ್ಕೊಡ್ರಿ, ಆನ್ಸರ್ ಈಸಿಯಾಗಿ ಮಾಡ್ಬೋದು. ಇದು ಟೋಟಲ್ 6 ಕ್ವಶನ್ಸ್ ಇದ್ದು, ಇದು 7 ಕ್ವಶನ್ ಇದ್ದು ಅಲ್ವಾ. ಅಪ್ರಾಕ್ಸಿಮೇಷನ್ ಮೇಲೆ 7 ಕ್ವಶನ್ಸ್. ಇದು ಸಿಂಪ್ಲಿಫಿಕೇಶನ್ ಕ್ವಶನ್ ಇದೆ, ಇದು ಅಪ್ರಾಕ್ಸಿಮೇಷನ್ ಇಲ್ಲ. ಓಕೆ, 8 ಐತಿ, 9 ಐತಿ, 3 ಇದೆ, 6 ಇದೆ. ಇವೆಲ್ಲ ಒಂದು ಕಡೆ ಬರ್ಕೊಳ್ಳೋಣ. 8ಗೆ 8 ಬಂತು. ಇದ್ರ ಮುಂದೆ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಬ್ರಾಕೆಟ್ ಕೊಟ್ಟಿದ್ದ ಅಂದರೆ ಮಲ್ಟಿಪ್ಲೈ ಆಗುತ್ತೆ. ಈಗ 8 1/7 ಅಂತ ಕೊಟ್ಟಿದ್ದ ಅಂದರೆ ನೀವು ಇದಕ್ಕೆ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಈ 8 ಪ್ಲಸ್ ಈ ರೀತಿ ಆಗುತ್ತೆ. 8 ಬ್ರಾಕೆಟ್ ಒಳಗೆ 1/7 ಕೊಟ್ಟಿದ್ದ ಅಂತಂದರೆ ಇದಕ್ಕೆ ಮಲ್ಟಿಪ್ಲೈ ಆಗಿ 8/7 ಆಗುತ್ತೆ. ಈ ರೀತಿ 8 1/7 ಕೊಟ್ಟಾಗ ಇದು ಮಲ್ಟಿಪ್ಲೈ ಆಗಂಗಿಲ್ಲ. 8 × 8 ಬಂದ ಮೇಲೆ ಮಲ್ಟಿಪ್ಲೈ ಆಗಲ್ಲ. ಇವೆರಡು ಮಲ್ಟಿಪ್ಲೈ ಆಗುತ್ತವೆ. 8 × 56 ಪ್ಲಸ್ 1 57/7 ಆಗುತ್ತೆ ಇದ್ರ ವ್ಯಾಲ್ಯೂ. ಬಟ್ ಇದರ ಬ್ರಾಕೆಟ್ ಆಗಿದ್ದಂದ್ರೆ ಈ ರೀತಿ ವ್ಯಾಲ್ಯೂ ಆಗುತ್ತೆ ಇದು. ಇವಾಗ ಇಲ್ಲಿ ನೋಡೋಣ ಏನಾಯ್ತು. ಮುಂದೆ 8 ಐತಲ್ಲ, 8 ಬರ್ಕೊಂಡ್ವಿ. ಇಲ್ಲಿ 8 ಇಲ್ಲಿ ಬರೆದ್ವಿ, ಪ್ಲಸ್ ಅದಲ್ಲ, ಇದಕ್ಕೆ ಅಲ್ಲೇ ಇಡೋಣ, ಆಮೇಲೆ ಬರ್ಕೊಳ್ಳೋಣ. ನೆಕ್ಸ್ಟ್ ನಂಬರ್ ಏನೈತಿ +9 ಅದ, +9 ಬರ್ಕೊಂಡ್ವಿ. ನೆಕ್ಸ್ಟ್ ಇದು -3 ಅದ, -3 ಬರ್ಕೊಂಡ್ವಿ. ಇದು ಈ ಕಡೆ ಬಂದು ಪ್ಲಸ್ ಆಗುತ್ತೆ, ಇದು ಈ ಕಡೆ ಬಂದು ಮೈನಸ್ ಆಗುತ್ತೆ. -6 ಆಯ್ತು ಇದು. ಪ್ಲಸ್ ನೆಕ್ಸ್ಟ್ ಇಲ್ಲಿಂದ ಬರೋಣ. ಈಗ ಪ್ಲಸ್ ಆಯ್ತು, +1/7. ನೆಕ್ಸ್ಟ್ ಪ್ಲಸ್ ಐತಿ ಇಲ್ಲಿ 2/4 ಅಂದರೆ 1/2 ಪ್ಲಸ್ 1/2. ಈ ಮೈನಸ್ ಅದ, ಇದು ಮೈನಸ್ ಇದಕ್ಕೂ ಬಂದ ಇಲ್ಲಿದು ಆಗುತ್ತೆ. ಇದು ಮೈನಸ್ ಇಲ್ಲಿ ಬಂತಂದ್ರೆ -1/8 ಆಯ್ತು. ಇದು ಈ ಕಡೆ ಇರೋದು ಈ ಕಡೆ ಬಂದರೆ ಇದು ಕೂಡ ಮೈನಸ್ ಆಗುತ್ತೆ. -1/56 ಈಸ್ ಈಕ್ವಲ್ಸ್ ಟು x. ಇದು ಈ ಕಡೆ ಬಂದು x ಆಯಿತು, ಕ್ವಶನ್ ಮಾರ್ಕ್ x ಆಯಿತು. ಇವಾಗ ಇದನ್ನು ಮಾಡಿ ನೋಡೋಣ. -6 -3 ಕೂಡಿಸಿ -9 ಆಯಿತು. +9 ಒಳಗೆ ಹೋದರೆ 8 ಅಷ್ಟೇ ಹೋಯಿತು. ಇದ್ರದ್ದು 8 ಬಂದು ಪ್ಲಸ್. ಇವು ಎಲ್ಲದರದ್ದು LCM ಏನಾಗುತ್ತೆ 56 ಆಗುತ್ತೆ. 56 LCM ಆಯ್ತಂದ್ರೆ 7 8 56, 2 28 56, 2 28 56. ಓಕೆ, 8 7 56 ಇಂಟು 7 ಮಾಡಿದ್ವಿ. ಇದು 8 1 ಮಾಡಿದ್ವಿ. ಇವಾಗ ಮೇಲಿಂದ ಬರ್ಕೊಳ್ಳೋಣ ಏನೇನೈತೆ. 8ಕ್ಕೆ 8 ಬಂತು, ಪ್ಲಸ್ 28ಕ್ಕೆ 28 ಬಂತು, -7ಕ್ಕೆ 7 ಬಂತು, -1ಕ್ಕೆ 1 ಇಲ್ಲಿ ಉಳಿಯಿತು. ಡಿವೈಡೆಡ್ ಬೈ 56 ಈಸ್ ಈಕ್ವಲ್ಸ್ ಟು x. ಏನು ಬರುತ್ತೆ, 8ಕ್ಕೆ 8 ಬಂತು, 8 -1 ಇವೆರಡು ಕ್ಯಾನ್ಸಲ್ ಆಗಿ ಇದು ಕ್ಯಾನ್ಸಲ್ ಆಯಿತು. +28 ಡಿವೈಡೆಡ್ ಬೈ 56 ಬಂತು. 28 56. 8 + 1/2, 1/2 ಅಂದರೆ 0.5 ಈಸ್ ಈಕ್ವಲ್ಸ್ ಟು 8.5 ಆನ್ಸರ್ ಇರುತ್ತೆ. ಆನ್ಸರ್ ಏನು, ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ಕ್ವಶನ್, ರೌಂಡ್ ಅಪ್ ಮಾಡ್ಕೊಂಡ್ಬಿಡ್ರಿ ನಂಬರ್. ಒಂದ್ಸತಿ ಮೊದಲೊಂದ್ಸರಿ ಕ್ವಶನ್ ಬರ್ಕೋಬೇಕು ನೀವು ರೌಂಡ್ ಅಪ್ ಮಾಡ್ಕೊಂಡು, ಆಮೇಲೆ ಬಿಡ್ಸೋಕೆ ಈಸಿ ಆಗುತ್ತೆ. ಓಕೆ, ಸಿಗೋದಂತ ಅನ್ಕೊಳ್ತಾನೆ. ನೋಡೋಣ. ಇದು ಕ್ವಶನ್ ಮಾರ್ಕ್ ಕ್ಯೂಬ್ ಅಂದರೆ x³ ಬರ್ಕೊಂಡಿವಿ. ಇದು ನೆಕ್ಸ್ಟ್ ಪ್ಲಸ್ 18 ಸ್ಕ್ವೇರ್ ಅದ 324. 18 ಸ್ಕ್ವೇರ್ ಅಂದರೆ ಈಸ್ ಈಕ್ವಲ್ಸ್ ಟು ಇದು 60% ಆಯಿತು. ಆಮೇಲೆ ಇಂಟು 899.99 ಅಂತಂದರೆ 900 ಆಯಿತು.
ಈ 2 0 ಇದು ಪರ್ಸೆಂಟೇಜ್ ಆಗಿ ಏನು ಉಳಿತು 96 54 546. ಇದು ಈ ಕಡೆ ಮೈನಸ್ ಆಗುತ್ತೆ. 4 ಹೋದರೆ 0ದಲ್ಲಿ 6 ಉಳಿತು, 2 ಹೋದರೆ 2 1 ಉಳಿತು, ಆಮೇಲೆ 3 ಹೋದರೆ 2 216 ಎಕ್ಸ್ ಕ್ಯೂಬ್ ಎಕ್ಸ್ ಇಸ್ ಈಕ್ವಲ್ಸ್ ಟು 6 ಬಂತು. 6ದ ಕ್ಯೂಬ್ ಅದು 216. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದಂತರ ಲಾಸ್ಟ್ ಒಂದು ಅಪ್ರಾಕ್ಸಿಮೇಷನ್ ಕ್ವಶನ್ ಐತೆ, ಅದಾದ್ಮೇಲೆ ಡಿ ಐ ಓಕೆ. ಈ ಕ್ವಶನಲ್ಲಿ ಏನಿರಲಿಲ್ಲ, ಅಷ್ಟು ಟೈಮ್ ಬೇಕಾಗಿರಲಿಲ್ಲ. 45 ಐತಿ, 45 ಇಂಟು 21 ಮೈನಸ್ ಇದ್ರ ಒಂದು ಪರ್ಸೆಂಟೇಜ್ ಐತಿ, 2 0 ಆಯಿತು, 30 ಉಳಿತು ಬರೀ, ಮೈನಸ್ 30 ಇಂಟು 15. ಇದರಲ್ಲಿ 15 ಐತೆ, ಇದರಲ್ಲಿ 15 ಐತೆ. 15 ಕಾಮನ್ ತೊಗೊಂಡ್ರೆ ಇಲ್ಲಿ ಏನು ಉಳಿತು, 15 ಮೂರಲೇ 63 ಉಳಿತು, ಮೈನಸ್ ಇದ್ರ 15 ಅಂದರೆ 30 ಉಳಿತು. 15 ಇದು 30 ಹೋದರೆ 33 ಉಳಿತು. 15 ಇಂಟು 33, ಇದರೊಳಗೆ 11 ಇಂಟು 3 ಐತೆ. 3 ಇದಕ್ಕೆ ಮಾಡಿದ್ರೆ 45 ಇಂಟು 11 ಉಳಿತು. 11ರಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಯಾವ ರೀತಿ ಹೇಳಿದ್ದಾನೆ, ಈ ಲಾಸ್ಟ್ ನಂಬರ್ ಏನದು ಅದಲ್ಲಿ ಇಟ್ಬಿಡೋದು, ಈ ನಂಬರ್ ಇದರಲ್ಲಿ ಪ್ಲಸ್ ಮಾಡಿದ್ರೆ 9 ಬರುತ್ತೆ, ಲಾಸ್ಟಿಗೆ ಯಾವ್ದು ಉಳಿತು, ಈ ನಂಬರ್ ಉಳಿತು, 4 ತಂದು ಇಡೋದು. 495 ಆನ್ಸರ್ ಇದು. ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಕ್ವಶನ್. ಸಿಂಪ್ಲಿಫಿಕೇಶನ್, ಇದು ಅಪ್ರಾಕ್ಸಿಮೇಷನ್ ಲಾಸ್ಟ್ ಕ್ವಶನ್. ಸ್ಕ್ವೇರ್ ಕ್ಯೂಬ್ ಕರೆಕ್ಟಾಗಿ ಗೊತ್ತಿದ್ರೆ ಈಸಿಯಾಗಿ ಫಾಸ್ಟಲ್ಲಿ ಬಿಡಿಸ್ಬೋದು. ಓಕೆ, 15 ಸ್ಕ್ವೇರ್ 225 ಮೈನಸ್ ಇದು 12 ಸ್ಕ್ವೇರ್ ಐತಿ 144 ಪ್ಲಸ್ ಅಂಡರ್ ರೂಟ್ ಆಫ್ 256 ಅಂದರೆ 16 ಐತಿ, ಈಸ್ ಈಕ್ವಲ್ಸ್ ಟು ಈ 25 ಈ ಕಡೆ ತೊಗೊಳ್ಳೋಣ, ಮೈನಸ್ 25 ಆಯಿತು, ಈಸ್ ಈಕ್ವಲ್ಸ್ ಟು ಎಕ್ಸ್ ಆಯಿತು. ಮೈನಸ್ 25 ಆಯಿತು, 25 ಆಯಿತು, ಇದು 200 ಉಳಿಯಿತು, ಮೈನಸ್ 144 ಪ್ಲಸ್ 16. 144 ಹೋದರೆ 6 ಉಳಿಯುತ್ತಾ. ಈಗ ಯೂನಿಟ್ ಡಿಜಿಟ್ ಮೇಲೆ ಮಾಡ್ಬೋದು. ಇಲ್ಲಿ ನೋಡ್ರಿ, ಈಗ ಇದು -6 ಅದ, ಇದು -4 ಅದ ಲಾಸ್ಟಿಗೆ, ಇಲ್ಲಿ ಪ್ಲಸ್ ಅದ. ಇದು 6 0 ಕೂಡಿಸಿದ್ರೆ 6 ಉಳಿತು, 6 4 ಹೋದರೆ 2. ಯೂನಿಟ್ ಡಿಜಿಟ್ 2 ಇರೋದು ಒಂದೇ ಆಪ್ಷನ್ ಮರಿ, ಬೇಕಿದ್ರೆ ಮಾಡಿ ನೋಡ್ರಿ. ಇವಾಗ 144 6 200 144 ಹೊಡ್ತಾರೆ 56 ಉಳಿತೈತೆ, ಪ್ಲಸ್ 16 6 ಸೇರಿಸಿದ್ರೆ 2 12 ಆಯಿತು. 5 1 ಕೊಡ್ಸಿದ್ರೆ 6 1 7 72 ಆನ್ಸರ್. ಓಕೆ, ನೆಕ್ಸ್ಟ್ ಒಂದು ಡಿ ಐ ಮಾಡೋಣ ಈಗ. ಇಲ್ಲ, ಇನ್ನೊಂದು ಕ್ವಶನ್ ಆಯ್ತಾ? ಓಕೆ, ಇನ್ನೊಂದು ಕ್ವಶನ್ ಆಯ್ತು ಅದ್ರ ಮೇಲೆ. ಇದು ಮಿಸ್ಟೇಕ್ ಆಗಿ ಇನ್ನೊಂದು ಕ್ವಶನ್ ಆ್ಯಡ್ ಆಗಿರೋದು. ಓಕೆ, ಇದೊಂದು ಮಾಡಿಬಿಡ್ರಿ, ಇದೊಂದು ನಾನೇ ಸಾಲ್ವ್ ಮಾಡಿಬಿಡ್ತೇನೆ. 15% 15 ಬರ್ಕೊಂಡ್ವಿ ಇಂಟು 1 ಸೆಕೆಂಡ್. ಇನ್ನೊಂದ್ಸರಿ ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ಕೂಡ ಪರ್ಸೆಂಟೇಜ್ ಐತೆ. ಇದು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಸಿ ಎಕ್ಸ್ ಅಂತ ಐತಿ. ಇಲ್ಲಿ ಪರ್ಸೆಂಟೇಜ್ ಅಂದಮೇಲೆ ಈ ಪರ್ಸೆಂಟೇಜ್ ಹೊತ್ತು ಎರಡು ಕಡೆ ಇರಬೇಕು. ಮೈನಸ್ ಇದ್ದಾಗ ಮೈನಸ್ ಅಥವಾ ಪ್ಲಸ್ ಇದ್ದಾಗ ಎರಡು ಕಡೆ ಇರಬೇಕು. ಇಂಟು ಇದ್ದಾಗ ಒಂದು ಕಡೆ ಇದ್ರೆ ಓಕೆ. ಈ ಪರ್ಸೆಂಟೇಜ್ ಎಲ್ಲ ಹೋಯ್ತು. ನಂತರ ಇಲ್ಲಿ ನೋಡೋದು 15 ಇಂಟು 4880 ಉಳಿತು, ಮೈನಸ್ 25 ಇಂಟು 1602 ಬಂತು, ಈಸ್ ಈಕ್ವಲ್ಸ್ ಟು ಇದು 74.5 ಅನ್ನು 75 ಬರ್ಕೋಬೋದು. ಕ್ವಶನ್ ಮಾರ್ಕ್ ಅಂದರೆ ಎಕ್ಸ್ ಉಳಿತು. ಇವಾಗ ನೆಕ್ಸ್ಟ್ 25 ತೆಗಿಬೋದು ನಾವು ಇದರಲ್ಲಿ. ಇದು 25 ಇದರಂದು ಹೋಯ್ತು, ಇದರೊಳಗಿಂದು 25 ಹೋಗ್ಬೇಕು. ಯಾಕಂದರೆ ಮಧ್ಯ ಮೈನಸ್ ಅಥವಾ ಪ್ಲಸ್ ಇದ್ದರೆ ಮೈನಸ್ ಐತಿ ಇಲ್ಲಿ, ಅದಕ್ಕೆ 25 ಇದರಂದು ಹೋದರೆ ಇದರಂದು 25 ಹೋಗ್ಬೇಕು. ಇದು 25 ಮೂರನೇ ಆಯಿತು. ಇದರಿಂದ 25 ಹೋಗ್ಬೇಕಂದ್ರೆ 5 ಇಂಟು 5 ತೆಗೆ ನೀವು. ಒಂದ್ಸರಿ 5 ಇದರಂತ ತೆಗೆದ್ವಿ, 3 ಉಳಿತು. ಒಂದ್ಸರಿ 5 ಇದರಂತ ತೆಗೆ ನೀವು. 5 9 45
3 ಉಳಿತು 38 ಆಯಿತು, 5 ಆರಲೆ 35 ಏಳೆ 35, 3 ಉಳಿತು 5 ಆರಲೆ 30. 3 into 976 minus 1602 is equals to 3x ಬಂತು. ಇವಾಗ 3 ಹೋಗುತ್ತೆ, 3 ಇಲ್ಲಿಂದ ಹೋಯ್ತು, 3 ಇಲ್ಲಿಂದ ಹೋಯ್ತು, ಇದರಿಂದ ಬಿ 3 ತೆಗಿಬೇಕು. ಇವಾಗ 3 5 15, 1 ಉಳಿತು, 3 3 9, 1 ಉಳಿತು, 3 4 12. ಆನ್ಸರ್ 976 minus 534 is equals to x. 4 ಹೋದರೆ 2 ಉಳಿತು, 3 ಹೋದರೆ 7 3 ಹೋದರೆ 4 ಉಳಿತು, 5 ಹೋದರೆ 9 5 ಹೋದರೆ 4 ಉಳಿತು. 4 2 2. ನಾವು ಇಲ್ಲೆಲ್ಲ ಅಪ್ರಾಕ್ಸಿಮೇಟ್ ಆಗಿ ಆನ್ಸರ್ ಇದು ತೊಗೊಂಡಿರೋದು ಅಪ್ರಾಕ್ಸಿಮೇಟ್ ಆಗಿ, ಅದಕ್ಕೋಸ್ಕರ ಇದು 4 4 3 ಆನ್ಸರ್ ಕರೆಕ್ಟ್ ಆನ್ಸರ್ ಇದೆ. 4 4 2 ನಮ್ಮದು ಬಂದೈತೆ, ಆನ್ಸರ್ 4 4 3. ಪ್ರೀವಿಯಸ್ ಕ್ವಶನಲ್ಲಿ ನಾನು ನಿಮಗೆ ಇದು ಹೇಳಿದೆ, ಅಪ್ರಾಕ್ಸಿಮೇಟ್ಲಿ ಯೂನಿಟ್ ಡಿಜಿಟ್ ಹೇಳಿದ್ದೆ, ಬಟ್ ಇಲ್ಲಿ ಯೂನಿಟ್ ಡಿಜಿಟ್ ಮಾಡೋ ಹಾಗಿಲ್ಲ. ಇಲ್ಲಿ ಆನ್ಸರ್ ದೂರ ಇರೋದ್ರಿಂದ ನಾನು ಯೂನಿಟ್ ಡಿಜಿಟ್ ಮೇಲೆ ಮಾಡಿದೆ ಇಲ್ಲಿ. ಯಾಕಂದರೆ 72 ಆಮೇಲೆ ಇವೆಲ್ಲ ಸಿಕ್ಕಾಪಟ್ಟೆ ದೂರ ಅದಾವೆ. 72 ಒಂದೇ 2 ಡಿಜಿಟಲ್ಲಿರೋದು, ಇವೆಲ್ಲ 3 ಡಿಜಿಟಲ್ಲಿದ್ದಾವೆ. ಅದಕ್ಕೋಸ್ಕರ ಯೂನಿಟ್ ಡಿಜಿಟ್ ಮಾಡಿದೆ. ಬಟ್ ಅಪ್ರಾಕ್ಸಿಮೇಷನಲ್ಲಿ ಯಾವತ್ತು ಯೂನಿಟ್ ಡಿಜಿಟ್ ಮಾಡೋಕ್ಕೆ ಹೋಗ್ಬಾರ್ದು. ಓಕೆ, ನೆಕ್ಸ್ಟ್